ಅಶ್ವದನು ಅಖಿಲ ವೇದಾವಳಿ ಸಂಸ್ತುತ್ಯನು ಅಮಿತ ಗುಣಾವಲಂಬನನು ಅಮಿತ ಗುಣಾವಲಂಬನನು ಅಂಬುಜೋದ್ಭವ ಮುಖ್ಯ ಸುರವಂದ್ಯ ದೇವದೇವನು ಅಶೇಷ ಧರಣಿ ದೇವ ದೇವದೇವನ ಶೇಷ ಧರಣಿ ದೇವ ಗೋದ್ವಿಜ ರಕ್ಷಣಾರ್ಥ ಕೃತಾವತಾರನು ಕೃಷ್ಣ ಗೋದ್ವಿಜ ರಕ್ಷಣಾರ್ಥ ಕೃತಾವತಾರನು ಕೃಷ್ಣ ಮಾಯಿಕೆ ಯೋಗಕ್ಷೇಮವನು ನಮಗೆ ಗುರುಜನರ ಚರಣ ಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನ ಸ್ಮರಿಸಿಕೊಂಡು ಎಂದಿನಂತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಿಂದಿನ ಕಾರ್ಯಕ್ರಮಗಳಲ್ಲಿ ಶ್ರೀಕೃಷ್ಣ 8 ಜನ ತನ್ನ ಅಷ್ಟಮಹಿಷಿಯರ ಜೊತೆಯಲ್ಲಿ ಎಂಥ ಸಂದರ್ಭದಲ್ಲಿ ಮದುವೆ ಆದ ಎನ್ನುವಂಥ ವಿಚಾರ ಹಿಂದಿನ ಸಲ ನೋಡಿದ್ದಾಗಿದೆ. ಆದರೆ ಶ್ರೀಕೃಷ್ಣನ ಗ್ರಹಚಾರ ಅಷ್ಟಕ್ಕೆ ಮುಗಿಲಿಲ್ಲ. ಅಂದರೆ ಸಾಮಾನ್ಯವಾಗಿ ಮದುವೆ ಆಗುವುದೇ ಗ್ರಹಚಾರ ಕೆಟ್ಟು ಅಂತ ಹೇಳ್ತಾರಲ್ಲ ಕೆಲವರು, ಆ ರೀತಿ ತೆಗೆದುಕೊಂಡ್ರೆ ಇನ್ನೂ ಗ್ರಹಚಾರ ಕಾದಿದೆ ಅವನಿಗೆ. ಯಾಕಂದರೆ 8 ಜನರನ್ನು ಹೇಗೋ ಸಾಮಾನ್ಯವಾಗಿ ನಿರ್ವಹಿಸಬಹುದು ಒಬ್ಬ, ಆದರೆ ಇನ್ನೂ ನಾವು ತಿಳಿದ ಹಾಗೆ ಅವನಿಗೆ 1000 ಜನ ಹೆಂಡತಿಯರು ಆದರೆ ಆಮೇಲೆ ಅದು ಯಾವ ಸಂದರ್ಭ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಹಿಂದೆ ನರಕಾಸುರ ಅಂತ ಒಬ್ಬ ರಾಕ್ಷಸ, ಅವನ ಹುಟ್ಟೆ ಸ್ವಲ್ಪ ವಿಚಿತ್ರ. ನಿಜವಾಗಿ ಅವನು ನಾರಾಯಣನ ಮಗ ಅಂತ ಆ ರೀತಿಯಲ್ಲಿ ಹೇಳಕ್ಕೆ ಹೋದರೆ ನಾರಾಯಣ ಮತ್ತು ಭೂದೇವಿಯರ ಮಗ ಅಂತ ಅನಿಸ್ಕೊಂಡಿದ್ದಾನೆ. ಹೇಗೆ ಅಂತಂದರೆ ಶ್ರೀಮನ್ನಾರಾಯಣ ಹಿಂದೆ ವರಾಹಾವತಾರ ಎತ್ತಿದ್ದ. ಭೂದೇವಿಗೆ ಹಿರಣ್ಯಾಕ್ಷ ಪೀಡೆ ಕೊಟ್ಟಾಗ ಅವಳು ಮೊರೆ ಇಟ್ಲು ನಾರಾಯಣನಲ್ಲಿ. ಆಗ ನಾರಾಯಣ ಅವಳ ಕಷ್ಟ ನಿವಾರಣೆಗಾಗಿ ವರಾಹಾವತಾರವನ್ನು ತಳೆದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಆಮೇಲೆ ಆ ಭೂದೇವಿಯನ್ನು ಸಂತೈಸಿದ, ಸಮಾಧಾನಪಡಿಸಿದ ನಾರಾಯಣ. ಆಗ ಅವಳನ್ನು ಆಲಿಂಗಿಸಿಕೊಂಡಂತೆ. ಆಗ ತಾನೇ ಅವನು ಹಿರಣ್ಯಾಕ್ಷನ ಜೊತೆಯಲ್ಲಿ ಯುದ್ಧ ಮಾಡಿದ್ರಿಂದ ಅವನ ಸ್ವಲ್ಪ ಶ್ರಮ ಉಂಟಾದದ್ರಿಂದ ಅವನ ಮೈಯಿಂದ ಒಂದು ತೊಟ್ಟು ಬೆವರಿನ ಹನಿ ಅದು ಬಿದ್ದು ಅದು ಕೆಳಗೆ ಅವಳ ಮೈ ಮೇಲೆ ಬಿತ್ತಂತೆ, ಭೂದೇವಿಯ ಮೈ ಮೇಲೆ ಬಿದ್ದು ಕೆಳಗೆ ಬಿತ್ತಂತೆ. ಅಲ್ಲಿಂದ ಒಬ್ಬ ರಾಕ್ಷಸ ಹುಟ್ಕೊಂಡ. ಅವನೇ ಈ ನರಕಾಸುರ ಅನ್ನೋ ಭೌಮಾಸುರ ಅಂತ ಕೂಡ ಅವನಿಗೆ ಹೆಸರಿದೆ. ಭೌಮ ಅಂದರೆ ಭೂಮಿಯ ಮಗ ಎಂಬ ಅರ್ಥದಲ್ಲಿ ಭೌಮಾಸುರ ಅಂತ ಕೂಡ ಹೆಸರಿದೆ. ಈ ಕೆಲವರೆಲ್ಲ ರಾಕ್ಷಸರು ಹೀಗೆ ಹುಟ್ಕೊಳ್ತಾರೆ, ನೋಡಿದ್ದೇವೆ ನಾವೆಲ್ಲ. ಯಾಕಂದರೆ ಶ್ರೀಮನ್ನಾರಾಯಣನ ಆ ಕಿವಿಯಲ್ಲಿದ್ದಂಥ ಕಿಲ್ಬಿಷವನ್ನು ಹೊರಗೆ ಎಸೆದಾಗ ಮಧುಕೈಟವರನ್ನು ರಾಕ್ಷಸರು ಹುಟ್ಟುಕೊಂಡ್ರು ಅಂತ ಪ್ರಳಯ ಕಾಲದಲ್ಲಿ ಆ ಥರ ಆಯಿತು ಅಂತ ಬೇರೆ ಕಥೆ ಇದೆ. ಇದು ಯಾಕೆ ಹೀಗೆ? ರಾಕ್ಷಸರು ಯಾಕೆ ಹುಟ್ಟಿದ್ರು? ನಾರಾಯಣನ ಮೈಯಿಂದ ಹುಟ್ಟುವವರು ರಾಕ್ಷಸರು ಯಾಕಾದರು ಅಂದರೆ ಕಿಲ್ಬಿಷ ಕಲ್ಮಶ ಆದ ರೂಪ ಇದ್ದಿದ್ದರಿಂದ ಅವರು ಕೂಡ ಕಲ್ಮಶ ಸ್ವಭಾವದವರಾಗೇ ಹುಟ್ಟಿದ್ದು, ಆಸುರಿ ಸ್ವಭಾವದವರಾಗಿ ಹುಟ್ಟಿದ್ದು ಸಹಜ. ಶಿವ ಒಂದು ಸಂದರ್ಭದಲ್ಲಿ ಕಿಲ್ಬಿಷ ಕಲ್ಮಶಯುಕ್ತವಾದ ಭಸ್ಮ ಇದು ನಾನು ಲೇಪಿಸ್ಕೊಳ್ಳೋದಿಲ್ಲ ಅಂತ ಎಸೆದಾಗ ಅಲ್ಲಿ ಭಸ್ಮಾಸುರ ಅಂತ ಹುಟ್ಟಿದ. ಹಾಗೆ ಇದು ಆ ರೀತಿಯಲ್ಲಿ ಹಾಗಾಗತ್ತೆ. ಇವರೆಲ್ಲ ಅಸುರರಾಗಿ ಹುಟ್ಟು ಸ್ವಾಭಾವಿಕ. ಆದರೆ ಈ ರೀತಿ ಹುಟ್ಟಿದ ಅಸುರರಿಗೆ ಕೂಡ ಒಂದು ಅನುಕೂಲ ಇದೆ ಅಂತೆ. ಪಾರ್ವತಿ ಒಂದು ವರ ಕೊಟ್ಟಿದ್ದಾಳೆ ಅವರಿಗೆ. ಏನಂತಂದರೆ ಈ ರೀತಿ ಆಕಸ್ಮಿಕವಾಗಿ ಹುಡ್ತಾರಲ್ಲ ಅಂಥವರಿಗೆ ಹುಟ್ಟಿದ ತಕ್ಷಣವೇ ಅವರು ಪ್ರೌಢರಾಗಲಿ, ಅವರಿಗೆ ಶೈಶವ ಬಾಲ್ಯ ಅದೆಲ್ಲ ಇಲ್ಲ. ಯಾಕಂತಂದರೆ ಅವ್ರಿಗೆ ತಂದೆ ತಾಯಿಗಳಿರುವುದಿಲ್ಲ. ತಂದೆ ತಾಯಿಗಳು ಬೇಕಂತ ಪಡೆದುಕೊಂಡು ಮಕ್ಕಳಲ್ಲ, ಅವರು ಎಲ್ಲೋ ಬಿದ್ದು ಹೇಗೋ ಹುಟ್ಕೊಂಡಿರ್ತಾರೆ. ಅವರಿಗೆ ತಂದೆ ತಾಯಿಗಳ ಒಂದು ಲಾಲನೆ ಪೋಷಣೆ ಪಾಲನೆ ಏನೂ ಸಿಕ್ಕುವುದಿಲ್ಲ. ಅಂಥವ್ರು ಪಾಪ ಮಕ್ಕಳಾಗಿ ಮಗುವಾಗಿ ಹುಟ್ಟಿದ್ರೆ ಏನು ಗತಿ ಏನು ಅವರಿಗೆ? ಹಾಗಾಗಿ ಈ ರೀತಿ ಹುಟ್ಟುವ ರಾಕ್ಷಸರಿಗೆ ಅವರಿಗೆ ಹುಟ್ಟಿದ ತಕ್ಷಣವೇ ಪ್ರೌಢತೆ ಅಂತ. ಅಂದರೆ ಪಾರ್ವತಿ ಪಾಪ ಎಷ್ಟಾದರೂ ಮಾತ್ರ ಹೃದಯ ತಾನೇ, ಅದಕ್ಕೋಸ್ಕರ ಅವಳಿಗೆ ಭಾಳ ವ್ಯಸನ ಆಯಿತು ಇಂಥ ಮಕ್ಕಳ ಒಂದು ಸ್ಥಿತಿಯನ್ನು ನೋಡಿ. ಹಾಗಾಗಿ ಅಂಥ ಸಂದರ್ಭ ಬಂದಾಗ ಅವರು ಹುಟ್ಟುವಾಗಲೇ ಅವರಿಗೆ ಪ್ರೌಢತೆ ಬಂದುಬಿಡಲಿ, ದೊಡ್ಡವರಾಗಿ ಹುಟ್ಟಲಿ ಅವರು ಅನ್ನುವಂಥ ಒಂದು ವರ ಕೊಟ್ಟನಂತೆ. ಅಂದರೆ ಈಗ ನಾವು ನೋಡಿದ ಹಾಗೆ ಪ್ರಕೃತಿಯಲ್ಲೇ ಒಂದು ನಿಯಮ ಇದೆ. ಈ ಮಕ್ಕಳನ್ನ ಹುಟ್ಟಿದಾಗಲೇ ನೋಡಿಕೊಳ್ಳೋಕ್ಕೆ ಪ್ರಕೃತಿ ಅಂದರೆ ದೇವರು ಸೃಷ್ಟಿಯಲ್ಲಿ ಒಂದು ನಿಯಮ ಇಟ್ಟಿದ್ದಾನೆ ದೇವರು. ಏನಂತಂದರೆ ನಾವು ನೋಡ್ತೇವಲ್ಲ, ಒಂದು ಮಗು ಮನುಷ್ಯರ ಮಗು ಹುಟ್ಟಿದರೆ 1 ವರ್ಷ ಬೇಕು ನಡಿಬೇಕಾದ್ರೆ.
ಅದೇ ಒಂದು ಪ್ರಾಣಿ ಒಂದು ಕರು ಹಾಕಿದರೆ, ಒಂದು ಮರಿ ಹಾಕಿದರೆ, ಅಥವಾ ಒಂದು ಹಸು ಕರು ಹಾಕಿದರೆ 1-2 ಗಂಟೆಯಲ್ಲಿ ಓಡಾಡುತ್ತೆ. ಹಾಗೆ ಮಾಡದೇ ಇದ್ದರೆ ಕಷ್ಟ. ಯಾಕಂದ್ರೆ ಹಸು ಅದನ್ನು ಎತ್ಕೊಂಡು ಓಡಾಡೋಕೆ ಹಸು ಗೊತ್ತಿಲ್ಲ. ಮನುಷ್ಯರಾದರೆ ತಾಯಿ ಎತ್ಕೊಂಡು ಓಡಾಡ್ತಾಳೆ ಮಗುವನ್ನು 1 ವರ್ಷದ ತನಕ ಏನು ತೊಂದರೆ ಇಲ್ಲ, ಮಗು ಆಗ್ಬೋದು, ತಂದೆ ತಾಯಿ ಎಲ್ಲ ನೋಡ್ಕೊಳ್ಳೋರು ಇರ್ತಾರೆ. ಆದರೆ ಹಸುವಿಗೆ ಪಾಪ ಯಾರಿದ್ದಾರೆ, ಹಸುವಿನ ಕರುವಿಗೆ ಎತ್ಕೊಳ್ಳೋಕೆ ಹಸುವಿಗೆ ಆಗೋದಿಲ್ಲ. ಹಾಗಾಗಿ ಅನಿವಾರ್ಯತೆಯಿಂದ 1-2 ಗಂಟೆಯಲ್ಲೇ ಓಡಾಡೋಕೆ ಪ್ರಾರಂಭ ಮಾಡ್ತಾರೆ. ಅದೆಲ್ಲ ದೇವರ ಸೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಹಾಗೆ ಈ ರೀತಿ ಹುಟ್ಟುವ ಮಕ್ಕಳಿಗೆ ಒಂದು ವ್ಯವಸ್ಥೆ ಇದೆ ಅಂತ ಅರ್ಥ ತಿಳ್ಕೊಳ್ಬೇಕು ನಾವು. ಆಕಸ್ಮಿಕ ಹುಟ್ಟಿದವರು ಪ್ರೌಢರಾಗಿ ಹುಡ್ತಾರೆ, ಅದೊಂದು ವ್ಯವಸ್ಥೆ. ನರಕಾಸುರನಿಗೆ ಅದೊಂದು ಅನುಕೂಲ ಆಯಿತು. ಆದರೆ ಅವನು ಒಂದು ರೀತಿಯಲ್ಲಿ ಅವನು ಸ್ವಲ್ಪ ಒಳಗೆ ಸ್ವಲ್ಪ ಬೇಸರವೂ ಇದ್ದಿರ್ಬೋದು, ತಂದೆ ಇಲ್ಲ, ನನ್ನ ತಾಯಿ ಇಲ್ಲ ಏನೋ ಅಂತ ಇದ್ದಿರ್ಬೋದು. ಆದರೂ ಕೂಡ ಬಲಶಾಲಿಯಾಗಿ ಅವನು ಹುಟ್ಟಿದ. ಆಮೇಲೆ ವರ ಬೇರೆ ಸಂಪಾದನೆ ಮಾಡಿದ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಬೇರೆ ಸಂಪಾದನೆ ಮಾಡಿದ. ಬಹುಶಃ ಬ್ರಹ್ಮದೇವರು ಕೂಡ ಅವನಿಗೋಸ್ಕರ ಸ್ವಲ್ಪ ರಿಯಾಯಿತಿ ತೋರಿಸಿದಂತ ಕಾಣುತ್ತೆ. ಯಾಕಂದರೆ ಹೆಚ್ಚಾರು ದೇವರ ಮಗ, ಅದಕ್ಕೋಸ್ಕರ ಅವನಿಗೆ ಗೊತ್ತಿಲ್ಲರೂ ಇವರಿಗೆ ಗೊತ್ತಿದೆಯಲ್ಲ, ನಾರಾಯಣನಿಂದ ಹುಟ್ಟಿದವನಾದ್ದರಿಂದ ಇರಲಿ ಅಂತ ರಿಯಾಯಿತಿಯಿಂದಲೇ ಅವನಿಗೆ ತಪಸ್ಸು ಮಾಡಿದಾಗ ಒಲಿದು ಬಂದ ಬ್ರಹ್ಮದೇವ ಒಲಿದು ಬಂದು ಏನು ಬೇಕು ಅಂತ ಕೇಳಿದಾಗ ಅವನು ನನಗೆ ರಾಕ್ಷಸರು ಸಾಮಾನ್ಯ ಕೇಳೋದು ಅಜೇಯತ್ವ, ಯಾರ ಹತ್ರ ನಾವು ಸೋಲು ಬರಬಾರ್ದು, ಯಾರ ಹತ್ರ ಸಾಯಬಾರದು, ಸಾಧ್ಯ ಆದ ಮಟ್ಟಿಗೆ ಅದು ಕೇಳ್ತಾರೆ. ಆದರೆ ಸಾಯುವುದಕ್ಕೆ ಪೂರ್ಣ ವಿನಾಯಿತಿ ಇಲ್ಲ ಅಂತ ಅವ್ರು ಹೇಳೇ ಬಿಡ್ತಾನೆ. ಯಾವಾಗ ಒಂದು ರೀತಿಯಲ್ಲಿ ಸಾಯುವ ವಿಚಾರ ಯಾರು ಆರಿಸ್ಕೊಳ್ಳಿ, ನೀವೇ ಯಾವ ರೀತಿ ಸಾಯಬೇಕೋ ಆರಿಸ್ಕೊಳ್ಳಿ, ಪೂರ್ತಿಯಾಗಿ ಸಾವಿನಿಂದ ವಿನಾಯಿತಿ ಯಾರಿಗೂ ಇಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು. ಆಗ ಇವನು ಕೇಳ್ದ, ಅವನ ಒಳಗೆ ಒಂದು ಆಸೆ ಇತ್ತಂತ ಕಾಣ್ತದೆ. ತಂದೆ ತಾಯಿಗಳು ನನಗಿಲ್ಲ, ಅನಾಥನಾಗಿ ಹುಟ್ಟಿದವ ನಾನು, ಅವರು ಯಾರನ್ನು ಗೊತ್ತಿಲ್ಲ. ಕನಿಷ್ಠ ಪಕ್ಷ ಅವನು ಒಂದು ವಾರದಲ್ಲಿ ಏನು ಕೇಳ್ದ ಅಂದರೆ, ನಾನು ಸಾಯಬೇಕಾದ್ರೆ ತಂದೆ ತಾಯಿಗಳು ಇಬ್ಬರೂ ಸೇರಿ ಯುದ್ಧಕ್ಕೆ ಬರಬೇಕು ನನ್ನ ಹತ್ರ, ಯುದ್ಧ ಮಾಡಿದರೆ ನಾನು ಆಗ ಸಾಯ್ತೇನೆ, ಹಾಗೆ ಸಾಯುವಾಗ ಆಗಲಿ, ಇನ್ನು ಬೇರೆ ರೀತಿಯಲ್ಲಿ ಸಾಯೋದು ಬೇಡ ಸ್ವಾಮಿ ಅಂತ ಕೇಳ್ಕೊಂಡ. ತಥಾಸ್ತು ಅಂದ ಬ್ರಹ್ಮ. ಹಾಗೆ ಇದರಿಂದ ಅವನಿಗೆ ಒಳ್ಳೆ ಬಲ ಬಂತು. ಯಾಕಂದರೆ ಯಾವರಿಂದೂ ಸಾವಿಲ್ಲ, ಸೋಲಿಲ್ಲ, ದೇವತೆಗಳಿಂದ ಕೂಡ ಸಾವು ಬರಬಾರ್ದು, ಸೋಲು ಬರಬಾರ್ದು ಅಂತ ಕೇಳ್ಕೊಂಡಿದ್ದಾನೆ. ಎಲ್ಲ ಕಡೆ ಅವನದೊಂದು ದುರ್ಬುದ್ಧಿ ಏನಂತಂದರೆ ಸಂಗ್ರಹ ಮಾಡೋದು. ನಮ್ಮಲ್ಲೆಲ್ಲ ಇದೆ ಬುದ್ಧಿ, ಆ ದುರ್ಬುದ್ಧಿ ಹೆಚ್ಚು ಕಡಿಮೆ ಅದೇ ಬುದ್ಧಿ ಬಹಳ ಬೆಳೆದಿದೆ ಅವನಲ್ಲಿ. ಎಲ್ಲಿ ಹೋದರೂ ಏನಾದ್ರು ಒಂದು ಒಳ್ಳೆ ವಸ್ತು ನೋಡಿದ್ರೆ ಅದನ್ನು ಕದ್ಕೊಂಡು ಅಪಹರಿಸಿ ತಂದುಬಿಡೋದು ಅಷ್ಟೇ. ಅವರಾಗಿ ಕೊಟ್ಟರು ತಗೊಳ್ತಾನೆ, ಇಲ್ಲಾಂದರೆ ಅದು ಬಲಾತ್ಕಾರ ಕಿತ್ಕೊಂಡು ಬರ್ತಾನೆ. ಆ ರೀತಿ ಅವನ ಹತ್ರ ಎಷ್ಟು ಸಂಗ್ರಹ ಮಾಡಿದಂದ್ರೆ ಎಲ್ಲಿ ಹೋದಲ್ಲೆಲ್ಲ ಒಳ್ಳೊಳ್ಳೆ ವಸ್ತು, ಮತ್ತು ಆ ನವರತ್ನಗಳು, ಚಿನ್ನ, ಬೆಳ್ಳಿ ಅವಂತೂ ಇದ್ದೇ ಇದೆ. ಏನೆಲ್ಲ ಎಲ್ಲೆಲ್ಲಿ ಸಿಕ್ತೋ ಎಲ್ಲವನ್ನೂ ತನ್ನ ಮನೆಯಲ್ಲಿ ಕೂಡಿ ಹಾಕ್ಕೊಂಡಿದ್ದ ಅವನು ಪೂರ್ತಿ. ಇವನ ಸಂಗ್ರಹ ಬುದ್ಧಿ ಎಲ್ಲಿವರೆಗೆ ಹೋಯ್ತಂದರೆ, ಎಲ್ಲಾದರೂ ಕೊನೆಗೆ ಎಲ್ಲಾದರೂ ಒಂದು ಸುಂದರಿಯಾದ ಹುಡುಗಿ ಕನ್ಯೆ ಕಣ್ಣು ಬಿದ್ದರೆ ಅವಳನ್ನು ಅಪಹರಿಸ್ಕೊಂಡು ಬರುವಂಥದ್ದು, ಮತ್ತೇನಿಲ್ಲ, ತಂದು ಮನೇಲಿ ಇಡುವಂಥದ್ದು ಬಂಧನದಲ್ಲಿ. ಹಾಗೆ ಎಷ್ಟೋ ಜನ ಹುಡುಗಿಯರು, ಬರೀ ಈ ಲೋಕದವರು ಮಾತ್ರ ಅಲ್ಲ ಅಂತೆ, 3 ಲೋಕದಲ್ಲೂ ತಿರುಗ್ತಾ ಇದ್ದ. ಆ ಶಕ್ತಿ ಇತ್ತು, ಬ್ರಹ್ಮನ ವರಬಲದಿಂದ ಅವನಿಗೆ ಆ ಶಕ್ತಿ ಇತ್ತು. ಯಾವ ಲೋಕಕ್ಕೆ ಹೋಗಿ ಯಾವ ವರ್ಗದ ಹುಡುಗಿಯೇ ಸಿಕ್ಕಲಿ, ದೇವತೆಗಳ ಹುಡುಗಿಯಾಗಿರ್ಬೋದು, ಅಥವಾ ಅಪ್ಸರೆ, ಅಥವಾ ಇನ್ಯಾವುದು ನಾಗಲೋಕದಕ್ಕೆ ಹೋದರೆ ಅಲ್ಲಿ ರಾಕ್ಷಸರ ಹುಡುಗಿಯಾರು ರಾಕ್ಷಸಿ, ಅಥವಾ ಮನುಷ್ಯರಾದರೂ ಮನುಷ್ಯರು, ಯಾರಾದರೂ ಅಡ್ಡಿಲ್ಲ, ಸುಂದರಿಯಾದ ಹುಡುಗಿಯರು ಎಲ್ಲೆಲ್ಲಿ ಕಾಣಿಸ್ತಿಕ್ತಾರೋ ಆ ಕನ್ಯೆಯರನ್ನೆಲ್ಲ ತಂದು ಸೆರೆಮನೆಯಲ್ಲಿ ಇಡ್ತಾ ಇದ್ದ. ಹಾಗೆ 16,000, ಒಂದೆರಡಲ್ಲ, ಅದು ನಿಜವಾಗಿ ನೋಡಿದ್ರೆ 1000 ಲೆಕ್ಕಕ್ಕೆ ನೀವು ಹೇಳಿದ್ದಾರೆ. ತುದಿ ಎಂತದೆ ಹೇಳ್ತೀವಲ್ಲ, ಟು ದ ನಿಯರೆಸ್ಟ್ 1000 ಹೇಳಿದ್ದಾರೆ 16,000, 1000ಕ್ಕೆ ಸಮನಾಗಿ, ಇಲ್ಲ 100ಕ್ಕೆ ಸಮನಾಗಿ ಹೇಳಬೇಕಾದ್ರೆ 16,100 ಹಾಗೂ ಉಂಟು. 100ಕ್ಕೆ ಒಂದು 10-20 ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು, ಅದು ಬಿಟ್ಟು ಹಾಕೋಣ, ಚಿಲ್ಲರೆ ಅದು ಅಷ್ಟು ಜನ ರೌಂಡೆಡ್ ಆಫ್ ಹಾಗೆ. ಈಗ ಆ ರೀತಿಯಲ್ಲಿ ಅಷ್ಟು ಜನ ಇದ್ರಂತೆ. ಇಷ್ಟೆಲ್ಲ ಆಯ್ತಲ್ಲ. ಒಂದು ಸಂದರ್ಭದಲ್ಲಿ ಸ್ವರ್ಗಕ್ಕೂ ಹೋದವ ನೋಡಿ, ನರಕ, ಇವನ ಹೆಸರು ನರಕ, ಸ್ವರ್ಗಕ್ಕೆ ಹೋದ ಅಂದಮೇಲೆ ಸ್ವರ್ಗ ನರಕವೇ ಆಗಿರಬೇಕು. ಅಲ್ಲಿ ಹೋಗಿ ಅಲ್ಲಿ ಇವನ ಕಣ್ಣಿಗೆ ಬಿದ್ದದ್ದು ಏನಂತಂದರೆ, ಅಲ್ಲಿ ದೇವತೆಗಳೆಲ್ಲರ ತಾಯಿ ಅದಿತಿ ದೇವಿ ಅಂತಿದ್ದಾಳೆ. ಅದಿತಿ ಅವಳ ಕಾರಣದಲ್ಲಿ ಅಂದರೆ 2 ಕುಂಡಲಗಳಿದ್ವಂತೆ. ಅದು ಯಾವುದೋ ಬಹಳ ವಿಶೇಷವಾದ ಮಹಿಮೆಯುಳ್ಳ ಕುಂಡಲ, ಅದು ಯಾವುದೋ ಕಾಲದ್ದು, ಎಷ್ಟು ಕಾಲದಿಂದ ಹಾಕ್ಕೊಂಡಿದ್ದಾಳೋ ಅವಳು, ಪುರಾತನ ಇವಳಲ್ವೇ, ಕಶ್ಯಪನ ಹೆಂಡತಿ ಅವಳು. ಅಂಥವಳು ಅದು ಹಾಕ್ಕೊಂಡಿದ್ರೆ ಅದು ಬಹಳ ಚೆಂದ ಕಾಣ್ತದೆ, ನೀವು ತುಂಬ ಚೆನ್ನಾಗಿದೆ ಅಂತೇಳಿ ಅದನ್ನು ಕಿತ್ಕೊಂಡ್ಬಿಟ್ಬಿಟ್ಟ. ನಾ ತಗೊಂಡು ಹೋಗ್ತೇನೆ ಕೊಡು ಅಂತ, ಕೊಡಲಿಲ್ಲ, ಇವಳು ಕಿತ್ಕೊಂಡು. ಅದು ಒಂಥರ ಬರೀ ಆ ಕುಂಡಲಗಳ ಬೆಲೆ ಒಂದೇ ಮುಖ್ಯ ಅಲ್ಲ ಅವರಿಗೆ. ತಾಯಿ ಅವು ಹೇಳಿ ಕೇಳಿ ಎಷ್ಟು ಅದೊಂಥರ ಸೌಭಾಗ್ಯದ ಚಿಹ್ನೆಯೂ ಹೌದು. ಕುಂಡಲ ಅನ್ನುವಂಥದ್ದು ಕಿವಿ ಆಭರಣ ಸ್ತ್ರೀಯರ ಪಾಲಿಗೆ. ಅದು ಯಾವ ಕಾಲದಿಂದ ಇದ್ದದ್ದು, ಅವಳು ಎಂಥವಳು, ಅವಳು ಯೋಗ್ಯತೆ ಎಂಥದ್ದು, ಅದನ್ನು ಇವ ಮಾಡಿದಾಗ ಅದನ್ನು ಕೊಡಿಸೋಣ ಅಂದರೆ ದೇವತೆಗಳಿಗೆ ಶಕ್ತಿ ಇಲ್ಲ. ಇವನ ಹತ್ರ ಯುದ್ಧ ಮಾಡಿ ಗೆಲ್ಲುವ ಶಕ್ತಿ ದೇವತೆಗಳಿಗಿಲ್ಲ. ಭಾಳ ದುಃಖ ಆಯ್ತು ದೇವತೆಗಳಿಗಿಲ್ಲ. ವರ್ಣನ ಹತ್ರ ಒಂದು ವಿಶೇಷವಾದ ಶ್ವೇತಛತ್ರ ಇತ್ತಂತೆ, ಯಾವುದೋ, ಅದನ್ನು ಎತ್ಕೊಂಡ್ಬಂದ್ಬಿಟ್ಟ, ಅದು ನನಗೆ ಬೇಕು ಅಂತೇಳಿ. ಹೀಗೆ ಇಂಥ ಅಲ್ಲಿ ಏನೇನು ಸುವಸ್ತುಗಳು ಕೆಲವು ಕಣ್ಣಿಗೆ ಬಿದ್ದುವ ಯಾವುದೆಲ್ಲ
ಎತ್ಕೊಂಡು ಬಂದ. ತಾನು ರಾಜ್ಯವನ್ನೇನು ಅಲ್ಲಿ ಸ್ಥಾಪನೆ ಮಾಡಲಿಲ್ಲ ಬೇರೆ ರಾಕ್ಷಸ ರೀತಿಯಲ್ಲಿ. ಅವನಿದ್ದಂಥ ಸ್ಥಳ ಅದು ಇದು ಪ್ರಾಗ್ಜ್ಯೋತಿಷಪುರ ಅಂತೇಳಿ ಅದೊಂದು, ಅದು ಹೇಳ್ತೇವೆ ಮುಂದೆ ಬರುತ್ತೆ ಅದು. ಅಲ್ಲಿ ಹೊತ್ತು ಅಂತ ಇಷ್ಟೆಲ್ಲ ಮಾಡಿ ಸಂಗ್ರಹ ಮಾಡಿ ಆ ಪಟ್ಟಣದಲ್ಲಿ ತಂದು ಇಟ್ಕೊಂಡಿದ್ದಾನೆ. ಇಷ್ಟೆಲ್ಲ ಮಾಡಿದ, ದೇವತೆಗಳ ಹತ್ರ ಹೋಗಿ ಇಷ್ಟೆಲ್ಲ ಹಾವಳಿ ಎಬ್ಸಿ ಬಂದ ದೇವಸ್ಥಾನ. ದೇವತೆಗಳ ಹತ್ರ ಹೋಗಿ ದೇವತೆಗಳಿಗೆ ಬಹಳ ದುಃಖ ಆಯಿತು. ಎಲ್ಲಕ್ಕಿಂತಲೂ ತಾಯಿಯ ಕುಂಡಲವನ್ನೇ ಎತ್ಕೊಂಡು ಹೋಗಿದ್ದಾನೆ. ತಿರುಗಿ ಕೊಡಿಸೋಣ ಅಂದರೆ ಶಕ್ತಿ ನಮಗೆಲ್ಲದೆ ಹೋಯ್ತಲ್ಲ. ತಾಯಿ ಮನಸ್ಸಲ್ಲಿ ಭಾಳ ವ್ಯಥೆ ಪಟ್ಟಿದ್ದಾಳೆ. ಪಾಪ ನನ್ನ ಮಕ್ಕಳಿಗೆ ಇಷ್ಟೂ ಯೋಗ್ಯತೆ ಇಲ್ಲದೆ ಹೋಯ್ತಲ್ಲ ಅಂತ ಅವಳು ದೀನಳಾಗಿ ದುಃಖಿಸ್ತಾ ಇದ್ದಾಳೆ. ಏನು ಮಾಡಲಿ ಅಂತ ಅವ್ರು ಭಾಳ ವ್ಯಥೆಪಟ್ಟು ಯೋಚನೆ ಮಾಡಿದರು, ಏನು ಮಾಡಲಿ ನಾವೀಗ ಅಂತ. ಕೊನೆಗೆ ಯೋಚನೆ ಮಾಡಿ ಮಾಡಿ ಅವರು ಇಂಥ ಸಂದರ್ಭದಲ್ಲಿ ನಾವು ಏನಿದ್ರು ಶ್ರೀಮನ್ ನಾರಾಯಣನ ಹತ್ರ ಹೋಗಿ ದೂರ್ಕೊಳ್ಬೇಕು, ವೈಕುಂಠಕ್ಕೆ ಹೋಗಬೇಕು. ಆದರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗೋದು ಬೇಡ. ಯಾಕಂತಂದರೆ ಈಗ ಅದೇ ನಾರಾಯಣನೇ ಇಲ್ಲಿ ಕೃಷ್ಣ ರೂಪದಲ್ಲಿ ಇಲ್ಲಿ ಭೂಲೋಕದಲ್ಲೇ ಇದ್ದಾನೆ ಈಗ ಸದ್ಯ. ನಮ್ಮ ಅವತಾರ ಎತ್ತಿರುವ ಉದ್ದೇಶವೂ ಅದೇ, ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ, ಧರ್ಮೋದ್ಧಾರ, ಈ ಉದ್ದೇಶ ಇಟ್ಕೊಂಡು ಇದ್ದಾನೆ. ಅಂದಮೇಲೆ ಅವನ ಉದ್ದೇಶವೂ ಅದೇ ಆಗಿರೋದ್ರಿಂದ ಮತ್ತು ಇವನಿರುವುದು ಭೂಲೋಕದಲ್ಲೇ, ಈ ನರಕಾಸುರ ಅವನ ವಾಸಸ್ಥಳ. ಅಲ್ಲಿ ಕೃಷ್ಣನ ಹತ್ರ ಹೋದರೆ ಅವನು ಇದನ್ನು ಪರಿಹರಿಸಿ ಕೊಡ್ತಾನೆ ಅಂತ ಯೋಚನೆ ಬಂತವರಿಗೆ. ಹಾಗಾಗಿ ಅವರೆಲ್ಲ ಸೇರಿ ದೇವೇಂದ್ರನನ್ನು ಕಳುಹಿಸಿಕೊಟ್ಟರು ಕೃಷ್ಣ ಇದ್ದಂಥ ದ್ವಾರಾವತಿಗೆ. ಕರುಣಿಸೈ ಮುನಿನಾಥ ಎರಡನೇದು ಅರಸಕ್ಕೆ ಒಂದು ದಿನ ಗಿರಿಜೇಶ್ವರನು ಬಂದೆನು, ಸಕಲ ಲೋಕೇಶ್ವರನಿಬ ಗೋವಿಂದನಂಗ್ರಿ ಸರೋಜ ದರುಶನಗೆ ದಿವಿಜೇಶ್ವರನು ಬಂದನು. ಕೊರಗಿದಾನನ ಕಮಲದಲ್ಲಿ ಕೊರಗಿದಾನನ ಕಮಲದಲ್ಲಿ ನಿಜ ಪರಿಭವವನೆಲ್ಲವನು ಹರಿಪದ ಸರಸಿಜಕ್ಕೆ ತಲೆವಾಗಿ ಬಿನ್ನಗ ಮಾಡಿದನು ನಮಿಸಿ. ಒಂದು ದಿವಸ ಹಾಗೆ ದೇವೇಂದ್ರ ಅದೇ ರೀತಿಯಲ್ಲಿ ದೇವತೆಗಳೆಲ್ಲರ ಅಪೇಕ್ಷೆ ಮೇರೆಗೆ ಬಂದ ದ್ವಾರಕೆಗೆ. ಕೃಷ್ಣನನ್ನು ನೋಡಿದ. ಕೃಷ್ಣ ಅವನ ಮುಖ ನೋಡಿದ. ಏನಪ್ಪ ಕಂದಿದಾನ, ಏನಾಗಿದೆ ನಿನ್ನ ಮುಖಕ್ಕೆ? ಸದಾಕಾಲ ಅರಳಿರುವಂಥ ಮುಖ ಇವತ್ತು ಕಂದಿ ಹೋಗಿದೆಯಲ್ಲ ದೇವೇಂದ್ರ, ಏನಾಯಿತು, ಯಾಕೆ ಬಂದೆ ಅಂತ ಕೇಳಿದ. ಆಗ ವಿರೋ ವಿಚಾರ ಎಲ್ಲ ಹೇಳಿದ. ಸ್ವಾಮಿ ಏನು ಹೇಳೋಣ ದೇವಾ, ಭಾಳ ಏನು ಹೇಳುವ ಅಗತ್ಯ ಇಲ್ಲ. ಆವಾಗ ಪರಿಭವ ಎಲ್ಲವನ್ನು ಏನು ನಡೀತಲ್ಲ ಎಲ್ಲವನ್ನು ಹೇಳಿಬಿಟ್ಟು ಹೇಳಿದ. ದೇವ ನರಗಾಸುರನ ಜಯಲಿ ಜೀವಿಸುವಡೊರಿಗಾಯಿತು. ದೇವ ನರಗಾಸುರನ ದಶೆಯಲ್ಲಿ ಜೀವಿಸುವಡೊರಿಗಾಯಿತು. ನಿಜಪದ ಸೇವಕರಿಗೆ ಅವಧರಿಸುವುದು ತನ್ನೊಂದು ಭಿನ್ನಪವ. ದೇವವಧುಗಳಿಗಾಯ್ತು ತತ್ಪದ ಸೇವೆ ತಾ ಮೊದಲಾಗಿ ಸುರರೂಪ ಜೀವಿಗಳು ತಾ ಮೊದಲಾಗಿ ಸುರರೂಪ ಜೀವಿಗಳು ಲೋಕಾಧಿಪರು ತಾವೆಂದ ನಮರೇಂದ್ರ. ಮೊದಲಿಗೆ ಹೇಳಿದಂಥ ವಿವರಗಳೆಲ್ಲ ಇವು ನಿಜವಾಗಿ ಭಾಗವತದಲ್ಲಿ ಬರೋದಿಲ್ಲ. ಕೆಲ ವಿಚಾರ ಇಲ್ಲಿ ಸಂಕ್ಷೇಪವಾಗಿದೆ, ಅದನ್ನು ಬೇರೆ ಆಕಾರಗಳನ್ನು ನಾವು ತಗೊಂಡಿದ್ದೇವೆ. ಉದಾಹರಣೆಗೆ ಹರಿವಂಶ, ಮಹಾಭಾರತ ಅಲ್ಲೆಲ್ಲ ಬರ್ತಾರೆ. ಇದು ಅಲ್ಲಿ ಬರುವಂಥ ಭೌಮಾಸುರ ನಾವು ಹುಟ್ಟು ಗಿಟ್ಟು ವಿಚಾರ ಇಲ್ಲಿ ಇಲ್ಲ. ಭಾಗವತದಲ್ಲಿ ಅಷ್ಟು ವಿವರವಾಗಿ ಕೊಟ್ಟಿಲ್ಲ. ಅವರು ಭೂಮಿಯ ಮಗ ಅಂತ ಹೇಳಿದ್ದಾರೆ, ಹೇಗೆ ಅನ್ನೋದಷ್ಟು ವಿವರವಾಗಿ ಕೊಟ್ಟಿಲ್ಲ. ಬೇರೆ ಕಡೆಯಲ್ಲಿ ಬರ್ತಾರೆ, ಅದನ್ನು ನೋಡಿದ್ದೇವೆ. ಕೇಳಿಸ್ತಾ ಇದೆಯಾ ನಿಮ್ಮ ವಿಚಾರ ಇವತ್ತು? ತೊಂದರೆ ಇಲ್ಲ. ಹಾಗೆ ಹೇಳ್ದ ದೇವೇಂದ್ರ, ಸ್ವಾಮಿ ದೇವ ಏನು ಮಾಡೋಣ ಹೇಳು ಸ್ವಾಮಿ. ಏನೋ ಸ್ವರ್ಗದಲ್ಲಿ ಆ ಸ್ವರ್ಗ ಇರುವುದಕ್ಕೆ ಯಾತಕ್ಕೆ ಅಂತಂದರೆ ಪುಣ್ಯವಂತರಾದವರೆಲ್ಲ ಬಂದು ತಮ್ಮ ಪುಣ್ಯಗಳ ಫಲವನ್ನು ಅನುಭವಿಸಲಿ ಎಂಬ ಕಾರಣಕ್ಕಾಗಿ ಸ್ವರ್ಗ ಇರುವಂಥದ್ದು ಸ್ವಾಮಿ.
ಅದ್ರಿಗೆ ಎಂತೆಂಥವರು ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಲ್ಲೀಗ. ನರಕ ಕೂಡ ಅಲ್ಲಿ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಈಗ ಸ್ವರ್ಗಕ್ಕೆ. ಅವನ ದೇಶ ಕಾಫಿಯ ಹಾಗಾಗಿ ಅವನ ದೆಸೆಯಿಂದಾಗಿ ನಮಗೆ ಬಹಳ ಕಷ್ಟ ಆಗಿಬಿಟ್ಟಿದೆ ಸ್ವಾಮಿ. ಜೀವಿಸುವಡು ಅರಿದಾಯಿತು, ಬದುಕುವುದೇ ಕಷ್ಟ ಆಗಿಬಿಟ್ಟಿದೆ. ನರಕಾಸುರ ಮಹಾವಳಿಯಿಂದ ಬದುಕುವುದೇ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಮಾತ್ರ ಅಲ್ಲ, ನಿಜ ಪದ ಸೇವಕರಿಗೆ, ನಿನ್ನ ಪಾರ ಸೇವಕರು ಎಲ್ಲೆಲ್ಲ ಇದ್ದಾರೋ ನಮ್ಮಂಥ ಸಜ್ಜನರು ಭೂಲೋಕದಲ್ಲೂ ಕೆಲವರಿಗೆ ಕಷ್ಟ ಆಗಿದೆ, ನಮಗೂ ಕಷ್ಟ ಆಗಿದೆ, ನಾವು ಕೂಡ ಅವರೇ, ನಮಗೆಲ್ಲರಿಗೂ ಕಷ್ಟ ಆಗಿಬಿಟ್ಟಿದೆ ಸ್ವಾಮಿ. ಇನ್ನೊಂದು ವಿಚಾರ ಹೇಳ್ತೇನೆ, ಬರೀ ನಾವು ಮಾತ್ರ ಕಷ್ಟ ಇರೋದಲ್ಲ, ದೇವವಧುಗಳಿಗಾಯಿತು ತತ್ಪರ ಸೇವೆ. ನಮ್ಮ ಹೆಂಡತಿಯರು, ನಮ್ಮ ಸ್ತ್ರೀಯರು ಕೂಡ ಅವನು ಸೇವೆ ಮಾಡಿಕೊಂಡು ಈಗ ಬದುಕಬೇಕಾಗಿದೆ ಅಂತ ಸ್ಥಿತಿ ಬಂದುಬಿಟ್ಟಿದೆ. ಅವನು ಹೇಳ್ದಂಗೆ ಕೇಳಬೇಕಾಗಿದೆ. ಅವರು ಮಾತ್ರ ಅಲ್ಲ, ಸುರರೂಪ ಜೀವಿಗಳು ತಾ ಮೊದಲಾಗಿ ಲೋಕಾಧಿಪರು, ನನ್ನನ್ನೇ ಸೇರಿಸಿ ಎಲ್ಲ ದಿಕ್ಪಾಲಕರು ಕೂಡ ಅವನು ಹೇಳ್ದಂಗೆ ಕೇಳಬೇಕು, ಅವನು ಸೇವೆ ಮಾಡಬೇಕಾದಂಥ ಸ್ಥಿತಿ ಬಂದುಬಿಟ್ಟಿದೆ, ಅವನ ಆಜ್ಞೆಯನ್ನು ಪಾಲಿಸಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಮಾಡಲಿ ಸ್ವಾಮಿ, ಅದಕ್ಕೋಸ್ಕರ ನೀನೇ ಕಷ್ಟಕ್ಕೆ ಪರಿಹಾರ ಒದಗಿಸಬೇಕು ಅಂತ ದೇವೇಂದ್ರ ಕೇಳಿಕೊಂಡ ಕೃಷ್ಣನ ಹತ್ರ. ಆ ಕೃಷ್ಣ ಅವನಿಗೆ ಅಭಯವನ್ನು ಕೊಟ್ಟ. ಆಯ್ತಪ್ಪ, ನಾನು ಆದಷ್ಟು ಬೇಗ ಬಂದು ಆ ನರಕಾರು ಸಂಹಾರ ಮಾಡಿ ನಿಮ್ಮ ವಸ್ತುಗಳೆಲ್ಲ ಏನೇನು ಅವನು ತೆಗೆದುಕೊಂಡು ಹೋಗಿದ್ದಾನೆ ಎಲ್ಲವನ್ನು ತಂದು ಕೊಡ್ತೇನೆ, ನೀನು ಹೋಗು ಅಂತೇಳಿ ಅವನು ಕಳಿಸಿಕೊಟ್ಟು ಅತ್ತಲ ಮರಾಧೀಶ್ವರನ ಕಳುಹುತ್ತ ಅತ್ತಲ ಮರಾಧೀಶ್ವರನ ಕಳುಹುತ್ತ ನೆನೆದನು ಮನದೊಳಗೆ ವಿಹಗೋತ್ತಮನನು, ನೆನೆದನು ಮನದೊಳಗೆ ವಿಹಗೋತ್ತಮನನು, ಆ ಕ್ಷಣವೇ ಬಂದನು ಗರುಡನಾಡಿದನ ಚಿತ್ತವೃತ್ತಿಯನನುಸರಿಸಿಯೇ, ಗರುಡನಾಡಿದನ ಚಿತ್ತವೃತ್ತಿಯನನುಸರಿಸಿ ನತಮಸ್ತಕದಲ್ಲಿರಲೇರಿ ನಡೆದನು ಸತ್ಯಭಾಮಾದೇವಿ ಸಹಿತ. ನತಮಸ್ತಕದಲ್ಲಿರಲೇರಿ ನಡೆದನು ಸತ್ಯಭಾಮಾದೇವಿ ಸಹಿತ ಅಮರಾಂತಕನ ಪುರಗೆ. ಕಾಫಿ ನೋಡಿದ ತಕ್ಷಣ ಸಾಕಾಗುತ್ತೆ, ಸ್ಫೂರ್ತಿ ಕಾಫಿ ನೋಡಿದ ತಕ್ಷಣ. ದೇವೇಂದ್ರನ್ನು ಕಳಿಸಿಕೊಟ್ಟ. ಆಮೇಲೆ ಕೃಷ್ಣ ಯೋಚನೆ ಮಾಡಿದ, ಈಗ ನರಕಾಸುರನ್ನು ಕೊಲ್ಲೋದಕ್ಕೆ ಹೋಗಬೇಕಾಗಿದೆ, ನಾನು ಒಬ್ಬನೇ ಹೋದರೆ ಕೆಲಸ ಆಗೋಲ್ಲ ಈಗ, ಯಾಕಂದರೆ ತಂದೆ ತಾಯಿಗಳು ಇಬ್ಬರೂ ಸೇರಿ ಬರಬೇಕು ಅಂತ ಅವನೊಂದು ವರ ಇದೆ ಬೇರೆ. ನಾನು ಹೇಳಿ ಕೇಳಿ ತಂದೆ ಹೌದು ಅವನಿಗೆ, ಯಾಕಂತಂದರೆ ಅದೇ ನಾರಾಯಣನೇ ವರಾಹಾವತಾರ ತಡೆದಂಥ ಆ ನಾರಾಯಣನೇ ನಾನಾಗಿದ್ದೀನಿ ಕೃಷ್ಣ, ಹಾಗಾಗಿ ಚಿಂತೆ ಇಲ್ಲ. ಈಗ ಭೂದೇವಿ ಒಬ್ಬಳು ಬೇಕಲ್ಲ ತಾಯಿ, ಅವಳೊಂದು ಎಲ್ಲಿಂದ ತರಲಿ ಅಂತ ಯೋಚನೆ ಮಾಡಿದೆ. ಕೃಷ್ಣನಿಗೇನು ಕಷ್ಟ ಇಲ್ಲ, ಭೂದೇವಿಗೋಸ್ಕರ ಎಲ್ಲೆಲ್ಲೂ ಹುಡುಕಬೇಕಾದ ಅಗತ್ಯ ಇಲ್ಲ. ಭೂದೇವಿ ಅವನ ಮನೆಯಲ್ಲೇ ಇದ್ದಾಳೆ, ಯಾರು ಸತ್ಯಭಾಮೆ, ಅವಳೇ ನಿಜವಾದ ಭೂದೇವಿ ಅವತಾರ ಅವಳು. ಹಾಗಾಗಿ ಯೋಚನೆ ಮಾಡ್ದ, ಈಗ ಇವಳನ್ನು ಕರ್ಕೊಂಡು ಹೋಗಬೇಕು. ಆದರೆ ಸತ್ಯಭಾಮೆ ನಿನ್ನ ಮಗ ಒಬ್ಬಿದ್ದಾನೆ, ನರಕಾಸುರ ಕೊಲ್ಲಬೇಕಾಗಿದೆ ಬಾ ಅಂದರೆ ಬರ್ತಾಳ ಅವಳು, ಹಾಗೆ ಹೇಳುವಾಗಿಲ್ಲ. ಹಾಗಾಗಿ ಆ ಮಾತನ್ನು ಹೇಳುವಾಗಿಲ್ಲ. ಮತ್ತು ಅವಳು ಗುಣ ಒಂದಿದೆ, ಬಾ ಅಂದರೆ ಬರುವಳಲ್ಲ ಅವಳು, ಬರಬೇಡ ಅಂದರೆ ಬಂದೇ ಬರ್ತಾಳೆ ಅವಳು, ಅದು ಖಂಡಿತ. ಹಾಗಾಗಿ ಯೋಚನೆ ಮಾಡಿದ ಕೃಷ್ಣ, ಒಂದು ಉಪಾಯ ಮಾಡ್ತೇನೆ, ಬಾ ಅಂತ ಹೇಳೋದಿಲ್ಲ, ಅವಳಾಗಿ ಬರುವ ಮಾಡ್ತೇನೆ ಅಂತ ಯೋಚನೆ ಮಾಡಿ ಅವಳ ಮನೆ ಹತ್ರ ಬಂದು ಅವಳನ್ನು ಮಾತಾಡಿಸಿ ಆಮೇಲೆ ಅಲ್ಲಿಂದನೇ ಕೂಗಿದ್ನಂತೆ ಗರುಡನನ್ನ. ಗರುಡ ಗರುಡ ಬಾ ಬಾ ಅಂತ ಕರೆದ. ಆಗ ಗರುಡನ ಕರೆದಾಗ ಬಂದು ಗರುಡ ಬಾ ಅಂತ ಅವನು ಬಂದ್ಬಿಟ್ಟಂತೆ. ಗರುಡ ಬೇಗ ಸಿದ್ಧನಾಗಬೇಕು, ಭಾಳ ಮುಖ್ಯವಾದ ಕಡೆಗೆ ಹೋಗಬೇಕಾಗಿದೆ, ಸಿದ್ಧನಾಗು ಅಂತ ಹೊರಟ. ಆವಾಗ ಇವಳು ಕೇಳಿದ್ಲು, ಸ್ವಾಮಿ 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 ಏನು ಎಲ್ಲ ಹೊರಟಾಗಿದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವನು ಕೇಳಿರ್ಬೋದು, ಏನಪ್ಪ ಹೊರಡು ಸ್ವಲ್ಪ ಒಳ್ಳೆ ಕೆಲಸ ಹೊರಡ್ತಾ ಇದ್ದೇನೆ, ನೀವು ಒಳ್ಳೆ ಎಲ್ಲಿಗೆ ಅಂತ ಕೇಳ್ತಾ ಇದ್ದೀಯ, ಏನಿದು ಅಂತ, ಅಪಶಕುನ ಅಂತ. ನಾನು ಹೆಂಡತಿ ಎಲ್ಲ ಕೇಳಿದ್ರೆ ಏನು ಅಪಶಕುನ ಸ್ವಾಮಿ ಮನೆಯವರೆಲ್ಲ ಅದೆಲ್ಲ ಅಪಶಕನ ಇಲ್ಲ ಅಂದರೆ ಒಂದು ಗಾದೆ ಇದೆ ಅಪಶಕುನದ ಬಗ್ಗೆ. ಈಗ ಬೆಕ್ಕು ಎಲ್ಲರೂ ಹೊರಟಾಗ ಅಡ್ಡ ಬಂದರೆ ಅಪಶಕನ ಅಂತ ಹೇಳ್ತಾರೆ.
ಆದರೆ ಮನೆ ಬೆಕ್ಕು ಅಂದರೆ ಅದಕ್ಕೆ ವಿನಾಯಿತಿ ಇದೆ. ಯಾಕಂದರೆ ಮನೆ ಬೆಕ್ಕು ಯಾವತ್ತು ಬರುತ್ತಲೇ ಇರ್ತಿರೋದು. ಮನೆಯಲ್ಲಿ ಸಾಕಿದರೆ ಆ ಬೆಕ್ಕು ನಮ್ಮ ಕಾಲಿಗೆ ಕಟ್ಕೊಂಡೇ ಇರುತ್ತೆ, ಎಲ್ಲ ಹೋಗುವಾಗ ಬೇಕಂದ್ರೆ ಆ ಬಂದು ಕಾಲು ಉಜ್ಜುತ್ತಾ ಇರ್ತದೆ. ಅದು ಪ್ರೀತಿಯಿಂದ ಅದು ಮಾಡುತ್ತೆ, ಅದಕ್ಕೆಲ್ಲ ಅರ್ಥ ಇಲ್ಲ, ಅದು ಅದು ಅಪಶಕುನ ಅಲ್ಲ. ಹಾಗೆಯೇ ಈ ಆ ರೀತಿಯಲ್ಲಿ ಇದೇನು ಅಪಶಕುನ ಅಂತ ಅಲ್ಲ. ಆ ರೀತಿ ಕೇಳಿದ್ಲಲ್ಲ ಎಲ್ರಿಗೆ ಅಂತ. ಯಾಕೆ ಕೇಳಿದ್ರೆ ಸ್ವಾಮಿ ನೀವು ಸಾಮಾನ್ಯ ಎಲ್ಲೋ ಹತ್ತಿರ ಸಣ್ಣ ಸಣ್ಣ ತಿರುಗಾಟಕ್ಕೆಲ್ಲ ಈ ರೀತಿ ಗರುಡನ್ನೆಲ್ಲ ಕರೆಯೋದಿಲ್ಲ, ನೀವು ಎಲ್ಲೋ ದೂರ ತಿರುಗಾಟ ಇರಬೇಕಂತ ಕಾಣ್ತಾ ಇದೆ, ಅದಕ್ಕೆ ಕೇಳಿದ್ದು ಎಲ್ಲಿಗೆ ಹೋಗ್ತಾ ಇದ್ದೀರಿ ಹೇಳಿ ಸ್ವಾಮಿ ಅಂತ ಅಂದು ಕುತೂಹಲದಿಂದ ಕೇಳ್ತಾ ಇದ್ದೀನಿ ಅಂತ ಅಂದ್ಲು ಅವಳು. ಆಗ ಕೃಷ್ಣ ಅಂದ, ಅಯ್ಯೋ ಎಲ್ಲಿಲ್ಲಪ್ಪ, ಭಾಳ ಇಲ್ಲಿ ನೀ ಮೊನ್ನೆ ಬಂದಿದ್ನಲ್ಲ ದೇವೇಂದ್ರನ ಕೇಳಿರ್ಬೋದು, ಆ ಪ್ರಾಗ್ಜ್ಯೋತಿಷಪುರದಲ್ಲಿ ಅಲ್ಲಿ ಒಬ್ಬ ನರಕಾಸುರ ಅಂತ ಇದ್ದಾನಂತೆ, ಅವನನ್ನು ಕೊಲ್ಲಬೇಕಾಗಿದೆ, ಕೊಂದುಬಿಟ್ಟು ಅವನೇನೋ ದೇವತೆಗಳ ಕೆಲವು ವಸ್ತುವನ್ನೆಲ್ಲ ಅಪಹರಿಸಿ ತಂದಿದ್ದಾನಂತೆ, ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಸ್ವಲ್ಪ ಸ್ವರ್ಗಕ್ಕೆ ಕೊಟ್ಬಿಟ್ಟು ಬಂದ್ಬಿಡೋದು, ಅಷ್ಟೇ ಕೆಲಸ, ಮತ್ತೇನಿಲ್ಲ. ನಾನು ಹೊರಟೆ ನಡಿ ನಡಿ ಗರುಡ ನಡಿ ಅಂತಂದ. ಆಗ ಅಯ್ಯೋ ಸ್ವಾಮಿ ಏನು ನೀವು ಒಬ್ಬರೇ ಹೋಗ್ತೀರಾ, ಮತ್ತೆ ಇನ್ನೇನು ನಾನು ಬರ್ತೀನಿ ಸ್ವಾಮಿ. ಹಾಂ ನೀನಾ ಎಲ್ಲಿಗೆ? ಅಯ್ಯೋ ಅಯ್ಯೋ ರಣರಂಗ, ಅದು ಯುದ್ಧ ಮಾಡುವ ಸಂದರ್ಭದಲ್ಲಿ ನೀನ್ಯಾಕೆ ಎಲ್ಲಿಗೆ? ಚರ್ಚೆ ನೀ ಬರೋದೆಲ್ಲ ಬೇಡ. ಅಯ್ಯೋ ಅವರ ಘೋರ ರಾಕ್ಷಸರು ಬೇರೆ, ಅವರೆಲ್ಲ ಸಾಮಾನ್ಯ ತಿಳಿಬೇಡ. ನರಕಾಸುರ ಹೆಸರು ಕೇಳಿದ್ರೆ ಭಯ ಆಗ್ತಾರೆ. ಸಾಲದಕ್ಕೆ ಅವನಿಗೊಬ್ಬ ಮಾವ ಇದ್ದಾನಂತೆ ಮುರಾಸುರ ಅಂತೇಳಿ, 5 ತಲೆ ಅಂತೆ ಅವನಿಗೆ, ಆ ಘೋರ ಭೀಕರ ರಾಕ್ಷಸನಂತೆ. ಅಂಥವರೆಲ್ಲ ಇದ್ದಾರಪ್ಪ, ನೋಡಿದ್ರೆ ನಿನಗೆ ಭಯ ಆಗ್ಬೋದು. ಅದು ಅಲ್ಲ ಯುದ್ಧ ಮಾಡುವಾಗ ಆ ಯುದ್ಧದ ದೃಶ್ಯ ನೋಡಿ ನೀನೆಲ್ಲರೂ ತಲೆ ತಿರುಗಿ ಬಿದ್ದುಬಿಟ್ರೆ ಮತ್ತು ನಾನು ನಿನ್ನ ಉಪಚಾರ ಮಾಡ್ತಾ ಕೂತ್ಕೊಳ್ಳ ಅಥವಾ ಅವರು ಅದು ಯುದ್ಧ ಮಾಡಲ? ನನ್ನ ಕತೆ ಬಹಳ ಶೋಚನೀಯ ಆಗಿಬಿಡ್ತಾರೆ. ಬೇಡ ನೀನು ಬರಬೇಡ, ನಾ ಬಂದ ಮೇಲೆ ಎಲ್ಲ ಹೇಳ್ತೇನೆ, ಕತೆ ಅಲ್ಲಿ ಏನೆಲ್ಲ ನಡೀತೋ ಎಲ್ಲ ವಿವರದಲ್ಲಿ ಹೇಳ್ತೇನೆ, ನೀನು ಬರೋದು ಬೇಡ ಅಂತ ಅಂದ ಕೃಷ್ಣ. ಇಲ್ಲ ಸ್ವಾಮಿ ಏನು ಹೇಳ್ತಾ ಇದ್ದೀರಿ ನೀವು? ಹಾಂ ಏನು ನನಗೆ ಅಷ್ಟೊಂದು ಭಯ, ನಾನು ಅಷ್ಟೊಂದು ಅಂಜುಬುರ್ಕಿ ಅಂತ ಅಂದ್ಕೊಂಡಿದ್ದೀರಾ? ಹೇಳಿ ಕೇಳಿ ನಾನೊಬ್ಬ ಕ್ಷತ್ರಿಯ ಮಹಿಳೆ, ನನ್ನ ತಂದೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ಬೇಕಾದಷ್ಟು ಯುದ್ಧ ವಿದ್ಯೆಯನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ. ಏನು ನನಗೆ ಭಯ, ಅಷ್ಟೊಂದು ಭಯ ಅಂತ ಅಂದ್ಕೊಂಡಿದ್ದೀರಾ? ಇಷ್ಟಕ್ಕೂ ನೀವು ನನ್ನ ಜೊತೆಯಲ್ಲಿದ್ದೀರಿ, ನನಗೇನು ಭಯ, ನಾನು ಬಂದೇ ಬರ್ತೇನೆ ಅಂತಂದ್ಬಿಟ್ಟು. ಹೌದಾ ಮಾರಿತಿ, ಆಯ್ತು ನಿನ್ನಿಷ್ಟ, ಇಷ್ಟರ ಮೇಲೆ ನಾನೇನು ಹೇಳೋದಿಲ್ಲ, ಆದರೆ ಏನಾದ್ರು ಹೆಚ್ಚು ನಂಗೆ ಗೊತ್ತಿಲ್ಲ, ಬಾ ಅಂತ. ಸರಿ ಇವನಿಗೆ ಬೇಕಾದ್ದು ಅದೇ. ಕರ್ಕೊಂಡ ಸತ್ಯಭಾಮಿಯನ್ನು ಕರೆದುಕೊಂಡು ಆಮೇಲೆ ಹೊರಟ್ರವರು. ಹೊರಡುವಾಗ ದಾರಿಯಲ್ಲಿ ಆ ಗರುಡನನ್ನು ಏರಿ ಇಬ್ಬರು ಹೊರಡುವಾಗ ದಾರಿಯಲ್ಲಿ ನೋಡ್ತಾ ಇದ್ದಾರೆ. ಕೃಷ್ಣ ಕಂಡ ಅಲ್ಲಿ ದಾರಿಯಲ್ಲಿ ಕಂಡನ ಹಿಮಗಿರಿಯ ಕಂಡನ ಹಿಮಗಿರಿಯ ಬಗಳೋ ದಂಡ ಶಿಖರಗ್ರದಲ್ಲಿ ಮೆರೆವಾಗ ಕಂಡನ ಹಿಮಗಿರಿಯ ಬಗಳೋ ದಂಡ ಶಿಖರಗ್ರದಲ್ಲಿ ಮೆರೆವ ಆ ಕಂಡಲಾರಿಯ ಪುರವನು ಪ್ರಾಗ್ಜ್ಯೋತಿಷಾಕ್ವಯದ ಚಂಡಗಿರಿ ಜಲಪವಗಾಸ್ತ್ರಾಖಂಡ ಮುರಪಾಚಾವಳಿ ಪರಿಮಂಡಿತ ಪ್ರಾಕಾರವನು ರಿಪುಬಡ ಸುದುರ್ಗವನು ಕಂಡನು. ದೂರದಿಂದ ನೋಡಿದ್ರು ಆ ಪ್ರಾಗ್ಜ್ಯೋತಿಷಪುರ ಅನ್ನುವಂಥದ್ದು ಹಿಮಗಿರಿಯ ಬಹಳ ದಂಡ ಶಿಖರಾಗ್ರದಲ್ಲಿ ಮೆರೀತಾ ಇತ್ತು. ಅಂದರೆ ಹಿಮಾಲಯದ ಪರ್ವತದ ಒಂದು ಎತ್ತರದ ಭಾಗದಲ್ಲಿ ಅದು ನೆಲೆಸಿತ್ತು. ಅಲ್ಲಿ ಅವನು ಆ ಪಟ್ಟಣವನ್ನು ಕಟ್ಕೊಂಡಿದ್ದ. ಅದು ಹೇಗಿತ್ತು ಅಂತಂದರೆ, ಅದು ಈಗ ಇವತ್ತಿನ ಅಸ್ಸಾಂ ಇದೆಯಲ್ಲ ಅದೇಂತ ಹೇಳ್ತಾರೆ ಸಾಮಾನ್ಯವಾಗಿ. ಆ ಕಾಲದಲ್ಲಿ ಒಂದು ಹಿಲ್ ಸ್ಟೇಷನ್ ಥರ ಇತ್ತು ಅಂತ ಕಾಣುತ್ತೆ, ಅದು ಬಹುಶಃ ಆ ರೀತಿ ಇತ್ತು ಅಸ್ಸಾಂ ಅಂತ ಹೇಳ್ತಾರೆ. ಅಲ್ಲಿ ಇದನ್ನು ದೂರದಿಂದಲೇ ನೋಡಿದ್ರು. ಅಲ್ಲಿ ವಿಶೇಷ ಏನಂತಂದರೆ ಚಂಡಗಿರಿ ಜಲಪಾವಕಾಸ್ತ್ರ ಖಂಡ ಮುರಪಾಶಾವಳಿ ಪರಿಮಂಡಿತ ಪ್ರಾಕಾರ. ಅಂದರೆ ಈ ರಾಜರೆಲ್ಲ ಸಾಮಾನ್ಯವಾಗಿ ಹಿಂದೆ ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಕೋಟೆ ಸಾಮಾನ್ಯ ಕಟ್ಕೊಂಡಿರ್ತಾರೆ ಎಲ್ಲ ಕಡೆ. ಯಾಕಂದರೆ ಶತ್ರುಗಳು ಒಳ ಪ್ರವೇಶ ಸುಲಭದಲ್ಲಿ ಮಾಡಬಾರ್ದು, ಅವರಿಗೆ ಒಳ ಪ್ರವೇಶ ಮಾಡೋದಕ್ಕೆ ಸುಲಭ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಕೋಟೆ ಅಂತ ಮಾಡಿ ತಮ್ಮ ರಕ್ಷಣೆಗೋಸ್ಕರ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಈ ಸಾಮಾನ್ಯವಾಗಿ ಲೋಕಕ್ಕೆಲ್ಲ ಹಿಂಸೆ ಕೊಡುವಂಥ ಇಂಥವರಿಗೆಲ್ಲ ಈ ನರಕಾಸುರನಂಥವರಿಗೆ ಭಯ ಇದ್ದದ್ದೇ. ಎಲ್ಲ ತಂದು ಮನೇಲಿ ಇಟ್ಕೊಂಡಿದ್ದಾನೆ, ಆದರೆ ಯಾವ ಕಲ್ಲಿಗೆ ಅಳಿಗೆಯಲ್ಲಿ ಎಂಥ ಶತ್ರುಗಳು ಬಂದು ಯಾವ ರೀತಿ ಮುತ್ತಿಗೆ ಹಾಕ್ತಾರೋ ಅಥವಾ ನಮಗೆ ಇನ್ನೇನು ಅಪಾಯ ತಂದು ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಹತ್ರ ಇರುವಂಥ ವಸ್ತುಗಳೆಲ್ಲ ಎಂಥವರಿಗೂ ಆಕ್ರಮಣೆ ಕೊಡುವಂಥದ್ದು. ಸಾಮಾನ್ಯ ಶ್ರೀಮಂತರಿಗೂ ಭಯ ಇದ್ದೇ ಇರ್ತದೆ, ಅದು ಬೇರೆಯವ್ರ ವಸ್ತು ಅಪಹಾರ ಮಾಡಿದವರಿಗೆ ಭಯ ಇದ್ದದ್ದೇ. ಹಾಗಾಗಿ ಅವನಿಗೊಂದು ಭಾಳ ಭಯ ಇತ್ತು ಅಂತ ಕಾಣ್ತದೆ. ರಾತ್ರಿ ಮಲಗಿ ನಿದ್ರೆ ಬರಲ್ಲ, ಇಷ್ಟೊಂದಿದೆ, ಯಾರು ಬರ್ತಾರೋ ಯಾವ ಕಾಲಕ್ಕೆ ಯಾವ ಗಳಿಗಿಂದ ಯಾವ ಮೂಲೆಯಿಂದ ಯಾವ ಅಪಾಯ ಬರ್ತಾರೋ ಗೊತ್ತಿಲ್ಲ ಅಂತ ಒಂದು ನಿರೀಕ್ಷೆ ಇರ್ತಾರಲ್ಲ. ಹಾಗಾಗಿ ಅವನು ಭದ್ರವಾದ ಕೋಟೆ, ಒಂದು ಕೋಟೆ ಅಲ್ಲ, ಆ ಕಾಲದಲ್ಲಿ ಬೇರೆ ಬೇರೆ ರೀತಿ ಕೋಟೆಗಳಿದ್ವಂತೆ. ಒಂದು ಯಾವನಂದರೆ ಚಂಡಗಿರಿ, ಅಂದರೆ ಗಿರಿದುರ್ಗ ಅಂತ. ಗಿರಿದುರ್ಗ ಅಂದರೆ ಪರ್ವತ ಮೂಲಕವಾದ ಒಂದು ಕೋಟೆ.
ಸುತ್ತಲೂ ಪರ್ವತ, ಕಡಿದಾದ ಪರ್ವತ ಸುತ್ತಲೂ ಇದೆ. ಅದ್ರ ಮಧ್ಯದಲ್ಲಿ ಪಟ್ಟಣ ಕಟ್ಟಿಕೊಂಡಿದ್ರೆ ಅದು ಗಿರಿದುರ್ಗ ಅಂತ ಕರೆಸ್ಕೊಳ್ತಾರೆ. ಆ ಪರ್ವತ ಸುತ್ತಲೂ ಇರೋದ್ರಿಂದ ಬರುವಂಥ ಈ ಸೈನಿಕರು ಅಥವಾ ಸೇನೆಯವರು ಅದ್ರ ಮೇಲೆ ಹತ್ತಿ ಕೆಳಗಿಳಿದು ಬರುವುದಕ್ಕೆ ಭಾಳ ಕಷ್ಟ ಆಗುತ್ತೆ. ಕೆಲವರಿಗೆ ಹತ್ತುವುದಕ್ಕೆ ಆಗೋದಿಲ್ಲ, ಕೆಲವು ಹತ್ತಿದವರು ಕೆಳಗೆ ಇಳಿಯೋಕ್ಕಾಗೋದಿಲ್ಲ, ಇಳಿಯೋ ಬಿದ್ದುಬಿಡ್ತಾರೆ. ಅದು ಒಟ್ಟಿನಲ್ಲಿ ಕೆಲವರು ಸತ್ತೇ ಹೋಗ್ತಾರೆ, ಕೆಲವರು ಹಿಂದಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಭಾಳ ಕಷ್ಟ ಆಗುತ್ತೆ. ಗಿರಿದುರ್ಗ ಅನ್ನುವಂಥದ್ದು ಮೊದಲನೇ ದುರ್ಗ. ಅದಾದ ಮೇಲೆ ಜಲದುರ್ಗ ಅಂತೇಳಿ, ಅಂದರೆ ಈ ಪಟ್ಟಣದ ಸುತ್ತಲೂ ಕಂದಕಗಳನ್ನು ಹೀಗೆ ನಿರ್ಮಾಣ ಮಾಡಿ ಕಂದಕಗಳಲ್ಲಿ ಪೂರ್ತಿ ನೀರು ತುಂಬಿಸಿಬಿಡೋದು. ಅವ್ರು ಯಾರೂ ಒಳಕ್ಕೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗಬಾರ್ದು. ಆ ರೀತಿ ನೀರು, ಅಷ್ಟು ಉದ್ದಕ್ಕೂ ನೀರು, ಆಳವಾದ ಕಂದಕ ಅದನ್ನು ಕಟ್ಟಿ ಇರುವಂಥದ್ದು, ಅದು ಜಲದುರ್ಗ. ಒಂದು ವೇಳೆ ಯಾರಾದರೂ ಅದನ್ನೂ ಬೇರಿಸಿ, ಯಾವುದು ಪರ್ವತವನ್ನೂ ದಾಟಿ ಇಲ್ಲಿ ಬಂದ್ರಂದರೆ ಇದಿರುತ್ತೆ ಜಲದುರ್ಗ, ಅದನ್ನೂ ದಾಟಿ ಮುಂದೆ ಬಂದ್ರಂತಾದರೆ ಮತ್ತೊಂದು ದುರ್ಗ ಏರ್ಪಡಿಸಿದ್ದಾನೆ. ಯಾವುದಂದರೆ ಪಾವಕ, ಅಂದರೆ ಅಗ್ನಿದುರ್ಗ ಅಂದರೆ ಏನು? ಅವರು ಈ ಕಡೆ ಸೈನಿಕರು ಶತ್ರುಗಳು ಯಾರಾದರೂ ಒಳಗಡೆ ಬರಬೇಕಂತ ನೋಡ್ತಾ ಪ್ರಯತ್ನ ಮಾಡುವಾಗಲೇ ಇದಕ್ಕಿದಂಗೆ ಅಗ್ನಿ ಬೆಂಕಿ ಎದ್ದು ಬಿಡುತ್ತೆ ಅಲ್ಲಿ. ಅಂದರೆ ಯಾವುದೋ ಸ್ಫೋಟಕ ವಸ್ತುಗಳು ಸುಲಭವಾಗಿ ಬೆಂಕಿ ಹೊತ್ತಿ ಉರಿಯುವಂಥ ಅಂಥ ವಸ್ತುಗಳನ್ನೆಲ್ಲ ಇಟ್ಟು ತನ್ನಿಂದ ತಾನೇ ಬೆಂಕಿ ಹೊತ್ಕೊಳ್ಳುವಂಥ ಒಂದು ವ್ಯವಸ್ಥೆ. ಅವ್ರು ಬಂದ ತಕ್ಷಣ ಅಲ್ಲಿ ಹತ್ತಿ ಅದು ಉರಿಯಬೇಕು, ಅವ್ರಿಗೆ ಒಳಗಡೆ ಪ್ರವೇಶ ಮಾಡೋಕ್ಕೆ ತೊಂದರೆ ಆಗಬೇಕು ಅಂತ ಅಗ್ನಿದುರ್ಗ. ಇವತ್ತಿನ ದಿವಸ ನಾವು ನೋಡ್ತೀವಲ್ಲ, ಈ ರೈತರೆಲ್ಲ ಸಾಮಾನ್ಯವಾಗಿ ಈ ಪ್ರಾಣಿಗಳು ಬೆಳೆ ತಿನ್ನೋದು ಬರ್ತವೆ ಅಂತ ಹೇಳಿ ಏನು ಮಾಡ್ತಾರೆ, ಒಂದು ಬೇಲಿ ಮಾಡ್ತಾರೆ. ಅದಕ್ಕೆ ಇದು ವಿದ್ಯುತ್ ಶಕ್ತಿ, ಅಂದರೆ ಎಲೆಕ್ಟ್ರಿಕ್ ಫೆನ್ಸ್ ಅಂತೇಳಿ ವಿದ್ಯುತ್ ಶಕ್ತಿಯನ್ನು ಅದಕ್ಕೆ ಹಾಯಿಸ್ತಾರೆ. ಎಷ್ಟೋ ಕಡೆ ಪ್ರಾಣಿಗಳು ಬಂದು ಸತ್ತು ಹೋಗ್ತವೆ, ಅವರೇ ಮನೆಯವರೇ ಕೆಲವು ಸಲ ಹುಡುಗರು ಮಕ್ಕಳು ಬಂದು ಅಲ್ಲಿ ಸಾಯುವುದು ಇರುತ್ತೆ. ಆ ವಿದ್ಯುತ್ ಶಕ್ತಿ ಬೇಲಿ ಭಾಳ ಕಷ್ಟ. ಹೌದೌದು, ಆನೆಗಳು ಅವೆಲ್ಲ ಬರಬಾರ್ದು ಅಂತೇಳಿ ವಿದ್ಯುತ್ ಶಕ್ತಿ ಬೇಲಿ ಮಾಡ್ತಾರೆ. ಹಾಗೆ ಇವನು ಆ ರೀತಿ ಒಂದು ಅಗ್ನಿ ಅಂತ ಒಂದು ಏನೋ ಒಂದು ತಂತ್ರ ಅವರ ಹತ್ರ ಇತ್ತು ಅಂತ ಕಾಣ್ತದೆ, ಅದನ್ನು ಬೇರೆ ಮಾಡ್ಕೊಂಡಿದ್ದ. ಆಮೇಲೆ ಇನ್ನೇನು ಪಾವಕ ಅಸ್ತ್ರ, ಇದನ್ನು ಅಸ್ತ್ರ ಒಂದು ದುರ್ಗ ಅಂತ ಬೇರೆ ಮಾಡ್ಕೊಂಡಿದ್ದಾನೆ. ಬೇರೆ ಬೇರೆ ಥರದ ಅಸ್ತ್ರಗಳೆಲ್ಲ ಅವರಿಗೆ ಗೊತ್ತಾಗದ ಹಾಗೆ ಅಲ್ಲಿ ಸಂಗ್ರಹ ಮಾಡಿ ಇಡೋದು. ಅವರಿಗೆ ಗೊತ್ತಾಗಬಾರ್ದು. ಅದು ಇವ್ರು ಬಂದ ತಕ್ಷಣ ಆ ಅಸ್ತ್ರ ಅವ್ರನ್ನ ಹೋಗಿ ಅವ್ರಿಗೆ ಗೊತ್ತಾಗದ ಹಾಗೆ ಅವ್ರನ್ನ ಗಾಯ ಮಾಡಿಸಿ ಅಥವಾ ಅವ್ರನ್ನ ಬೀಳಿಸಿ ಅಥವಾ ಅವ್ರಿಗೆ ಕೊಂದು ಆ ರೀತಿ ಆಗಬೇಕು. ಅವ್ರ ಕಂಠಕ್ಕೆ ಸರಿಯಾಗಿ ಬಂದು ತಗಲಿಸ್ಬೇಕು, ಅವ್ರು ಹೋಗುವಾಗ ಅವ್ರ ಕಂಠ ಕತ್ತರಿಸಿ ಹೋಗಬೇಕು ಹೀಗೆ, ಅಥವಾ ಬೀಳಬೇಕು, ಆ ರೀತಿ ಒಂದು ವ್ಯವಸ್ಥೆ ಅಸ್ತ್ರಾವಳಿ. ಅದೆಲ್ಲ ಆದಮೇಲೆ ಇನ್ನೊಂದು ವಿಶೇಷ ಅಂತಂದರೆ, ಇದೆಲ್ಲ ಎಷ್ಟೋ ಕಡೆಯಲ್ಲಿ ಇದ್ದದ್ದೇ, ಇಲ್ಲಿ ಒಂದು ವಿಶೇಷ ಏನಂದರೆ ಮುರಪಾಶಾವಳಿ ಅಂತ ಒಂದು. ಮುರಾಸುರ ಅಂತ ಅವನ ಮಾಮ ಒಬ್ಬ ಇದ್ದ, ಅವನ ಹೆಂಡತಿಯ ಅಪ್ಪ. ಅವನು ಮಹಾಭೀಕರ ಮನುಷ್ಯ. ಮತ್ತು ಅವನು ಇದರಲ್ಲಿ ಬಹಳ ಒಂದು ವಿಶೇಷ ಪರಿಣತಿಯನ್ನು ಗಳಿಸಿಕೊಂಡವ. ಇಂಥ ಅಸ್ತ್ರಶಸ್ತ್ರಗಳ ಸಿದ್ಧತೆ ಮಾಡುವುದರಲ್ಲಿ, ತಯಾರು ಮಾಡುವುದರಲ್ಲಿ ಅವನದ್ದೇ ಒಂದು ವಿಶೇಷವಾದ ಒಂದು ತಂತ್ರಜ್ಞಾನವನ್ನು ರೂಢಿಸಿಕೊಂಡಿದ್ದಾವ. ಆ ಮೂಲಕ ಅವನು ಪಾಶಗಳು ಅಂತ ಒಂದು ತಯಾರು ಮಾಡ್ತಾ ಇದ್ದ. ಪಾಶಗಳು ಅಂತಂದರೆ ಈ ಒಂದು ಹಗ್ಗದ ಹಾಗೆ, ಅದನ್ನು ಮೇಲಿಂದ ಬಿಟ್ಟಿರ್ತಾರೆ. ಇವರು ಹೋದ ತಕ್ಷಣವೇ ಆ ಪಾಶ ಹೋಗಿ ಇವರನ್ನು ಹೀಗೆ ಅಮರಿ ಸುತ್ತಿ ಅವರನ್ನು ಸುತ್ತಿ ಬಿಡ್ತಾರೆ, ಅದನ್ನು ಬಂಧಿಸಿ ಬಿಡ್ತಾರೆ. ಇವ್ರನ್ನ ಅದರೊಳಗೆ ಸಿಕ್ಕಂಬಿಡ್ತಾರೆ, ಮತ್ತೆ ಅವ್ರು ಬಿಡಿಸ್ಕೊಳ್ಳೋಕೆ ಆಗೋದಿಲ್ಲ, ಕೊಂದು ಬಿಡ್ತಾರೆ ಕೆಲವು ಸಲ ಅವರು. ಅಂಥ ಪಾಶಗಳನ್ನು ಎಲ್ಲ ಕಡೆ ಏರ್ಪಡಿಸಿದ್ದಾನಂತೆ ಅವನು. ಎಷ್ಟಂದರೆ 6,000 ಪಾಶಗಳಂತೆ. 6,000 ಪಾಶಗಳನ್ನು ಸುತ್ತಲೂ ಆ ರೀತಿ ಬಿಟ್ಬಿಟ್ಟಿದ್ದಾರೆ. ಇವರಿಗೆ ಗೊತ್ತಾಗದ ಹಾಗೆ, ಶತ್ರುಗಳಿಗೆ ಗೊತ್ತಾಗದ ಹಾಗೆ, ಶತ್ರುಗಳು ಬಂದ ಪಕ್ಷದಲ್ಲಿ ಅವರನ್ನು ಅದು ಒತ್ತಿ ಅವರನ್ನು ಬಂಧಿಸಿಬಿಡಬೇಕು. ಆ ರೀತಿಯ ಪಾಶ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಇದನ್ನು ನೋಡಿದ ಕೃಷ್ಣ, ರಿಪುಭಟ ಸುದುರ್ಗವನು, ವೈರಿಗಳಿಗೆ ಪ್ರವೇಶ ಮಾಡೋದಕ್ಕೆ ಕಷ್ಟ ಇದು, ಅಂಥ ಸ್ಥಿತಿಯಲ್ಲಿದೆ ಈ ಒಂದು ಪಟ್ಟಣ ಅಂತ ಕೃಷ್ಣ ನೋಡಿದ. ಬಹುಶಃ ಹೆಂಡತಿಗೂ ವಿವರಿಸಿದ ಅಂತ ಕಾಣುತ್ತೆ ಸತ್ಯಭಾಮೆಗೆ. ಈ ಒಂದು ಪಟ್ಟಣದ ಸ್ಥಿತಿಯನ್ನು ನೋಡುವಾಗ ಯಾಕೆ ಕಾಣ್ತಾ ಇದೆ ಅಂತಂದರೆ, ಉರಗನಿಕರಾವೆಷ್ಟಿದ ಧ್ರುವವರಮೋ ಉರಗನಿಕರಾವೇಚಿತ ಧ್ರುವವರವೋ ಲೋಭಿಯ ಧನವೋ ನಕ್ರಾಂತರಿತ ಜಲವೋ ನಕ್ರಾಂತರಿತ ಜಲವೋ ಹೀನವನಿದ ರೂಪ ವಿಭ್ರಮವೋ ವಿರತಿಯಿಲ್ಲದ ಮುಖ್ಯ ಧರ್ಮಾಚರಣೆಯೋ ವಿರತಿಯಿಲ್ಲದ ಮುಖ್ಯ ಧರ್ಮಾಚರಣೆಯೋ ಕ್ರೋಧಾನ್ವಿತರ ಶ್ರಮದಿರಮೋ
ಅಸುರನ ಪುರಮಹಾವಿಭವ ಈ ಪಟ್ಟಣದ ಸ್ಥಿತಿ ನೋಡುವಾಗ ಹೀಗೆಲ್ಲ ಅನಿಸ್ತಾ ಇದೆ. ಏನಂತಂದರೆ ಒಳಗೆ ಬೇಕಾದ ಸಂಪತ್ತಿದೆ, ಆದರೆ ಯಾರಿಗೂ ಸಿಗುವಂಗಿಲ್ಲ. ಅದು ಆ ಸ್ಥಿತಿ ಇದೆ. ಹೇಗೆ ಅಂತಂದರೆ ಉರಗ ನಿಖರಾವೇಷ್ಟಿತ ದ್ರುಮವೋ ದ್ರುಮ ಮರವು ಒಂದು ಶ್ರೇಷ್ಠವಾದ ಮರ ಇದೆ. ದ್ರುಮ ಅಂದರೆ ಮರ, ವರ ಅಂದರೆ ಶ್ರೇಷ್ಠವಾದ ಮರ. ಅಂದರೆ ಬೇಕಾದಷ್ಟು ಹೂವುಗಳೆಲ್ಲ ಇವೆ, ಸುಗಂಧಯುಕ್ತವಾದ ಹೂವುಗಳಿವೆ, ಫಲಭರಿತವಾದ ತುಂಬ ರಸವತ್ತಾದಂಥ ರಸಭರಿತವಾದ ಹಣ್ಣುಗಳೆಲ್ಲ ಬಿಟ್ಟಿವೆ ಮರದಲ್ಲಿ. ನೋಡಿದಾಗ ಎತ್ತರದ ಮರ, ಹತ್ತಿ ಬಿಟ್ಟು ಅದನ್ನು ಕಿತ್ಕೊಳ್ಳೋಣ ಅಂತ ಮನಸ್ಸು ಬರುತ್ತೆ. ಆದರೆ ಏನು ಮಾಡೋಣ, ಕೆಳಗಡೆ ಎಲ್ಲ ಒಂದು ಹಾವುಗಳು, ಉರಗಗಳು ಅಂದರೆ ದೊಡ್ಡ ದೊಡ್ಡ ಹೆಬ್ಬಾವು ಅವು ಇವೆಲ್ಲ ಸುತ್ಕೊಂಡು ಬಿಟ್ಟಿವೆ ಮರಕ್ಕೆ ಸುತ್ತಲೂ. ಎಲ್ಲ ಕಡೆ ಹಾವುಗಳೇ ಇವೆ ಮರದಲ್ಲಿ, ಮೇಲೆ ಹತ್ತೋಕೆ ಅವಕಾಶ ಇಲ್ಲ. ಏನು ಪ್ರಯೋಜನ ಅಂತ ಮರ ಇದ್ದು? ಅವು ಹತ್ತಿರ ಯಾರೂ ಹೋಗುವಂಗಿಲ್ಲ. ಹಾಗಾಗಿದೆ ಈ ಒಂದು ಪಟ್ಟಣದ ಸ್ಥಿತಿ. ಯಾಕಂದರೆ ಅಷ್ಟು ದೊಡ್ಡ ಕೋಟೆಗಳೆಲ್ಲ ಇದೆಯಲ್ಲ ಅದಕ್ಕೆ. ಹಾಗೆ ಅಷ್ಟೇ ಅಲ್ಲ, ಲೋಭಿಯ ಧನವು ಅಷ್ಟೇ. ಲೋಭಿಯಾದವನ ಹತ್ರ ದುಡ್ಡಿದ್ರೆ ಏನು ಪ್ರಯೋಜನ? ಅವನು ಸ್ವಂತ ಅದನ್ನು ಉಪಯೋಗ ಮಾಡಿಕೊಳ್ಳಲ್ಲ, ಇನ್ನೊಬ್ಬರಿಗೂ ಕೊಡೋದಿಲ್ಲ, ಯಾರಿಗೂ ಪ್ರಯೋಜನ ಇಲ್ಲ. ಆ ರೀತಿಯಾಗಿದೆ ಇವನ ಹತ್ರ ಇರುವಂಥ ಈ ಸಂಪತ್ತಿನ ಈ ವೈಭವ ಇದೆಲ್ಲ. ಜೊತೆಯಲ್ಲಿ ನಕ್ರಾಂತರಿತ ಜಲವೋ, ಒಂದು ಜಲಾಶಯ ಇದೆ. ಯಾವುದೋ ಒಂದು ಜಲಾಶಯದಲ್ಲಿ ನೋಡಿದ್ರೆ ತಿಳಿ ನೀರಿದೆ, ತುಂಬ ಶುಭ್ರವಾದ ತುಂಬ ಉತ್ತಮವಾದಂಥ ನೀರು ಕಾಣಿಸ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ನೀರು ಕುಡಿಯೋಣ ಅಂತ ಮನಸ್ಸಿಗೆ ಬರ್ತಾ ಇದೆ. ಇಷ್ಟು ಬಹಳ ಚೆನ್ನಾಗಿರುವ ನೀರಿದ್ದರೂ ಕೂಡ ಹೋಗಿ ಕುಡಿಯೋಣ ಅಂತ ಹೋಗೋಣ ಅಂತಂದರೆ ಅಲ್ಲಿ ಒಂದು ನಕ್ರಾಂತರಿತ ಎಷ್ಟೊಂದು ಮೊಸಳೆಗಳೆಲ್ಲ ಒಳಗಿದ್ದೇವಂತೆ. ಆ ಮಡುವಿನ ಹೆಸರೇ ಮೊಸಳೆಗಳ ಮಡು ಅಂತ. ಅಲ್ಲಿ ಇರುವುದೇ ಮೊಸಳೆಗಳಂತೆ. ಅಲ್ಲಿ ಹೋಗಿ ಕಾಲು ಇಟ್ಟರೆ ಸಾಕು, ಯಾವ ಗಳಿಗೆಯಲ್ಲಿ ಬಂದು ಕಾಲಿಗೆ ಬಾಯಿ ಹಾಕ್ತಾವೋ ಗೊತ್ತಿಲ್ಲ. ಅಲ್ಲಿ ಹೋಗೋದು ಬೇಡಪ್ಪ, ಸದ್ಯ ಮನೆಗೆ ಹೋಗಿ ನೀರು ಕುಡಿಯೋಣ, ಎಲ್ಲಿ ಮಾತ್ರ ನೀರು ಕುಡಿಯೋಂಗಿಲ್ಲ ಅಂತ ಜನ ಹಿಂದಕ್ಕೆ ಹೋಗುವಂಥ ಸ್ಥಿತಿ ಬರ್ತಾರಲ್ಲ, ಹಾಗಾಗಿದೆ ಇವನ ಒಂದು ಪಟ್ಟಣದ ಸ್ಥಿತಿ. ಆಮೇಲೆ ಹೀನ ವನಿತಾ ರೂಪ ವಿಭ್ರಮವು, ಒಬ್ಬಳು ಸುಂದರಿಯಾದ ಹೆಣ್ಣು, ಒಬ್ಬಳು ಹುಡುಗಿ ಇದ್ದಾಳೆ, ಕನ್ಯೆ. ಅವಳು ಮದುವೆ ಆಗಬೇಕಂತ ಎಷ್ಟೋ ಜನರಿಗೆ ಅನಿಸ್ತಾರೆ. ಆದರೆ ನಿಜವಾಗಿ ಅವಳು ಎಂಥವಳು? ಹೀನ ವನಿತೆ, ಕೆಟ್ಟ ಸ್ವಭಾವದ ಹುಡುಗಿ. ಅವಳ ಸ್ವಭಾವ ಕೇಳಿದ್ರೆ ಮತ್ತೆ ಅಯ್ಯೋ ಬೇಡಪ್ಪ, ಅವಳು ಎಷ್ಟು ಸುಂದರಿ ಆದರೂ ಕೂಡ ಈ ಬುದ್ಧಿ ಇದ್ದರೆ ಬೇಡಪ್ಪ ನಮಗೆ ಅನ್ನುವಂಥ ಪರಿಸ್ಥಿತಿ. ಹೀನ ವನಿತೆ ಆದ್ದರಿಂದ ಬೇಡ. ಅವಳ ಎಲ್ಲ ರೂಪ ಗುಣ ಏನಿದ್ರು ಗುಣ ಇಲ್ಲದ್ರಿಂದ ಆ ರೂಪಕ್ಕೆ ಯಾವ ಬೆಲೆಯೂ ಇಲ್ಲ ಅನ್ನುವ ರೀತಿಯಲ್ಲಿ ಹಾಗಾಗಿದೆ ಈ ಪಟ್ಟಣದ ಸ್ಥಿತಿ. ಆಮೇಲೆ ವಿರತಿ ಇಲ್ಲದ ಮೋಕ್ಷ ಧರ್ಮಾಚರಣೆಯು. ಮೋಕ್ಷ ಧರ್ಮ ಅಂತಂದರೆ ಸನ್ಯಾಸ ಧರ್ಮ. ಕೊನೆಯದಾಗಿ ಆಶ್ರಮ ಧರ್ಮದಲ್ಲಿ ಕೊನೆಯ ಆಶ್ರಮ ಅದು ಸನ್ಯಾಸಾಶ್ರಮ. ಅಂದರೆ ಮೋಕ್ಷ ಯಾರು ಬಯಸ್ತಾರೋ ಅಂಥವರೇ ತೆಗೆದುಕೊಳ್ಳಬೇಕಾದ ಆಶ್ರಮ ಅದು. ಅಂಥವರಿಗೆ ಯಾವುದೇ ರೀತಿಯ ಒಂದು ಆಸಕ್ತಿ ಇರಬಾರ್ದು ಯಾವುದರಲ್ಲೂ. ಎಲ್ಲವನ್ನು ಬಿಟ್ಟವರು, ಎಲ್ಲವನ್ನು ತ್ಯಜಿಸಿ ಬರುವವರು ಆ ಮೋಕ್ಷ ಧರ್ಮ ಅಂತ ಅನಿಸ್ಕೊಳ್ತಾರೆ. ಅದು ಬಿಟ್ಟರು ವಿರತಿ ಅಂದರೆ ವೈರಾಗ್ಯ ಇರಬೇಕು ಮುಖ್ಯ ಅಲ್ಲಿ. ಆದರೆ ಕೆಲವು ಸಲ ಏನಾಗುತ್ತೆ, ಈ ಸನ್ಯಾಸಿಗಳೆಲ್ಲ ಯಾವುದೋ ಒಂದು ಆಶ್ರಮ ಮಾಡಿಕೊಳ್ಳೋದು. ನಿಜವಾಗಿ ಮೂಲ ನೋಡಿದರೆ ಸನ್ಯಾಸಿಗಳಾದವರು ಎಲ್ಲೂ ಒಂದು ಸ್ಥಳದಲ್ಲಿ ನಿಲ್ಲಬಾರ್ದಂತೆ. 3 ದಿವಸಕ್ಕಿಂತ ಹೆಚ್ಚು ಒಂದು ಸ್ಥಳದಲ್ಲಿ ಅವ್ರು ನಿಲ್ಲಬಾರ್ದು ಅಂತ ಒಂದು ನಿಯಮ ಕೂಡ ಇತ್ತು. ಬರ್ತಾ ಅದೇನೋ ಬೇರೆ ಥರ ಪಲ್ಲಟ ಆಯಿತು. ಈಗ ಆಶ್ರಮ ಮಠ ಇದೆಲ್ಲ ಮಾಡ್ಕೊಂಡು ಇರ್ತಾರೆ. ಮಾಡಿದ್ರೆ ಏನೋ ಇದ್ದದ್ದಷ್ಟೇ ಇದ್ದರೆ ಪರವಾಗಿಲ್ಲ, ಅದನ್ನು ಇನ್ನಷ್ಟು ವಿಸ್ತಾರ ಮಾಡಬೇಕು, ಅಲ್ಲಿ ಇಲ್ಲಿ ಜಮೀನೆಲ್ಲ ತಗೊಳ್ಳೋದು ಅದಾಯಿತು. ಯಾಕಂದರೆ ಜಾಸ್ತಿ ಜನ ಶಿಷ್ಯರು ಬರಬೇಕು, 1000 ಜನ ಶಿಷ್ಯರು ಬರಬೇಕಂತ ಉದ್ದೇಶ, ಅವರಿಗೆ ವ್ಯವಸ್ಥೆ ಮಾಡಬೇಕಂತ ಮಾಡ್ತಾರೆ. ಆ ಶಿಷ್ಯರು ಬಂದವರು ದುಡ್ಡು ಕೊಡ್ತಾರೆ, ಮತ್ತಷ್ಟು ಬೆಳೀತಾರೆ, ಮತ್ತಷ್ಟು ದೊಡ್ಡದು ಮಾಡೋಣ ಅಂಥೇಳಿ. ಹೀಗೆ ಬಹುಶಃ ಗೃಹಸ್ಥರಿಗೆ ಇಲ್ಲದಷ್ಟು ತಾಪತ್ರಯಗಳು ಈಗ ಅಷ್ಟೊಂದು ಆಸೆ ಇವರಿಗೆ ಇರ್ತಾರೆ, ಸನ್ಯಾಸಿಗಳಿಗೆ ಇರ್ತಾರೆ. ಅದು ಮುಗಿಲಾರದ ಆಸೆ. ಆ ರೀತಿ ಕೆಲವರು ಸನ್ಯಾಸಿಗಳು ಅಂಥ ಸ್ಥಿತಿ ಬಂದಿರ್ತಾರೆ. ಅದು ವಿರಕ್ತಿ ಇಲ್ಲದ ಸನ್ಯಾಸ ಮೋಕ್ಷ ಧರ್ಮ ಅಂತಂದರೆ ಅದು ಮೋಕ್ಷ ಧರ್ಮವೇ ಅಲ್ಲ. ಅದು ವೈರಾಗ್ಯ ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಸಾಕು ಅನ್ನೋ ಮಾತು ಅವ್ರ ಬಾಯಿಂದ ಬರಬೇಕು ಹೊರತು ಬೇಕು ಅಂತ ಅವ್ರ ಬಾಯಿಂದ ಬಂದರೆ ಅವರು ಸನ್ಯಾಸಿಗಳಲ್ಲ. ಅದು ಮೋಕ್ಷ ಧರ್ಮ ಅಲ್ಲ ಅದು. ಹಾಗೆಯೇ ಇನ್ನೊಂದು ಹೇಳ್ತಾರೆ ನೋಡಿ, ಕ್ರೋಧಾನ್ವಿತರ ಶಮವಿರವು. ಇದು ಭಾಳ ಚೆನ್ನಾಗಿದೆ. ಶಮ ಅಂತಂದರೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುಂದುವರಿಬೇಕಾದ್ರೆ ಕೆಲವು ಗುಣಗಳಿರಬೇಕಂತ ಹೇಳ್ತಾರೆ. ಅದಕ್ಕೆ ಶಮದಮಾದಿ ಷಟ್ಕ ಅಂತ ಹೇಳ್ತಾರೆ ಮುಖ್ಯವಾಗಿ. ಶಮದಮಾದಿ ಅಂದರೆ ಶಮ ದಮ ಇತ್ಯಾದಿ ಉಪರತಿ ತಿತಿಕ್ಷ ಅಂತೆಲ್ಲ ಬೇರೆ ಬೇರೆ ಬರ್ತವೆ ಗುಣಗಳು. ಇವೆಲ್ಲ ಮೂಲತಃ ಇರಬೇಕಂತ ಹೇಳ್ತಾರೆ. ಈ 6 ಷಟ್ಕ ಅಂದರೆ 6 ಗುಣಗಳು. ಅದು 6 ಯಾವುದೇ ಇರಲಿ. ಮೊದಲನೇದೇ ಶಮ ಅಂತಂದರೆ ಏನು ಅಂತಂದರೆ ಮನಸ್ಸಿನ ಶಾಂತಿ, ಒಂದು ಮನಸ್ಸಿನ ಹಿಡಿತ, ಮನಸ್ಸಿನ ಮೇಲೆ ಹತೋಟಿ. ಅದು ಭಾಳ ಮುಖ್ಯ ಅಂತೆ. ಮೊದಲಿಗೆ ಮನಸ್ಸಿನ ಮೇಲೆ ಹತೋಟಿ ಗಳಿಸ್ಬೇಕು ಮನುಷ್ಯ. ಅದನ್ನು ಗಳಿಸಿದ್ದೇನೆಂತ ಒಬ್ಬ ಹೇಳ್ತಾನೆ. ಆದರೆ ಕ್ರೋಧಾನ್ವಿತರ ಶಮದಿರವು. ಮಾತಾಡಿದ್ರೆ ಕೋಪ ಬಂದುಬಿಟ್ರೆ ಏನು ಪ್ರಯೋಜನ? ಒಬ್ಬರು ನೀವು ಒಂದು ಕತೆ ನಮ್ಮ ಕಡೆ ಹೇಳ್ತಾರೆ, ನೀವು ಕೇಳಿರ್ಬೋದೇನೋ. ಒಬ್ಬರು ಕಾಶಿಗೆ ಹೋಗಿದ್ರಂತೆ.
ಈ ಕಾಶಿ ಹೋದವರೆಲ್ಲ ಏನಾದ್ರು ಒಂದು ಬಿಟ್ಟು ಬರೋ ಕ್ರಮ ಇದೆಯಲ್ಲ, ನೀವು ಮೊನ್ನೆ ಏನೋ ಬಿಟ್ಟು ಬಂದಿರಬೇಕಲ್ಲ. ಹೌದಾ? ಈಗ ನಾವು ಅಷ್ಟೇ ಹೋದಾಗ ಏನಾದ್ರು ಬಿಟ್ಟು ಬರ್ತೀವಿ ಬಿಡಿ, 3. ಹಾಂ, ಅದೇ ನಾವು ಅಷ್ಟು ಬಿಟ್ಟು ಬಂದಿದ್ದೀವಿ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ, ಅದ್ರ ಬದಲು ಇನ್ನೊಂದು ತಿಕ್ಕು ತಗೊಳ್ಬೋದು. ನಾವು ಜಾಮೂನ್ ಬಿಟ್ಟು ಬಂದಿದ್ದೇವೆ, ಅದ್ರ ಬದಲು ರಸಗುಲ್ಲ ತಿಂತೀವಿ ಅಷ್ಟೇ. ಗೊತ್ತಲ್ಲ, ಆ ರೀತಿ ಏನೋ ಒಂದು ಇರುತ್ತೆ. ಆದರೆ ಅದೆಲ್ಲ ಬಿಡಬೇಕಾದ ನಿಜವಾಗಿ ನೋಡಿದರೆ ಮೂಲತಃ ಯಾವುದೊಂದು ಗುಣ, ದುರ್ಗುಣ ಬಿಟ್ಟು ಬರಬೇಕು. ನಮ್ಮಲ್ಲಿರುವಂಥ ದೌರ್ಬಲ್ಯ ಯಾವುದಿದೆ ಅದನ್ನು ಬಿಟ್ಟು ಬರಬೇಕಿತ್ತು. ಈಗಿನ ಕಾಲದವ್ರ ಹತ್ರ ಅದೆಲ್ಲ ಸಾಧ್ಯ ಆಗೋದಿಲ್ಲ, ಅದೆಲ್ಲ ತಾಪತ್ರೆ ಅಂತ ಹೇಳಿ ಪುರೋಹಿತರು ಅದನ್ನು ಹೇಳೋದೇ ಇಲ್ಲ ನಿಮಗೆ. ಇದನ್ನು ಮಾತ್ರ ಬಿಡಿ ಯಾವುದಾದ್ರು ಒಂದಂತ, ಅಷ್ಟಾರು ಒಂದು ಸಂಯಮ ಇರಲಿ ಅಂತ ಏನೋ ಹೇಳ್ತಾ ಇದ್ದಾರಪ್ಪ. ಅದು ಪರವಾಗಿಲ್ಲ, ಅದಕ್ಕಾದ್ರೆ ಬೆಲೆ ಇದ್ದೇ ಇದೆ. ಆದರೆ ಮೂಲತಃ ಅದು ಹಾಗಲ್ಲ. ಯಾರೋ ಒಬ್ಬರು ಹೀಗೆ ಕಾಶಿಗೆ ಹೋಗಿದ್ರಂತೆ, ಬಂದ ಮೇಲೆ ಯಾರೋ ಕೇಳಿದ್ರು, ಸ್ವಾಮಿ ಕಾಶಿಗೆ ಹೋದವರು ಏನು ಬಿಟ್ಟು ಬಂದ್ರಿ ಅಂತ. ಅವ್ರು ಹೇಳಿದ್ರಂತೆ, ಸಿಟ್ಟನ್ನು ಬಿಟ್ಟು ಬಂದೆ ಅಂತಂದ್ರಂತೆ. ಏನು ಬಿಟ್ಟು ಬಂದ್ರಿ? ಸಿಟ್ಟನ್ನು ಬಿಟ್ಟು ಬಂದ್ರಾ? ಅಯ್ಯೋ ಸ್ವಾಮಿ, ಹೌದಾ, ನಿಜವಾಗಿ ಬಿಟ್ಟು ಬಂದ್ರಾ? ಹೌದ್ರಿ, ಸುಮ್ಮನೆ ಸುಳ್ಳು ಹೇಳ್ತೇನೆ ನಾನು. ಹಾಗೆ ಅಷ್ಟೇ ಸಿಟ್ಟು ಬಂದುಬಿಡ್ತಾವ್ರಿಗೆ. ಹಾಗೆ ಸಿಟ್ಟು ಬಿಡೋದಂದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ಇಲ್ಲೂ ಹಾಗೆ ಕ್ರೋಧಾನ್ವಿತರ ಶಮದಿರವು ಅಂತಂದರೆ, ಕೋಪ ಇದ್ದವನಿಗೆ ಶಮ ಮಾಡ್ತೇನೆ ನಾನು ಅಂತಂದರೆ ಏನು ಪ್ರಯೋಜನ ಇಲ್ಲ. ಮೊದಲು ಅವನ ಕೋಪವನ್ನು ಗೆಲ್ಲಬೇಕು, ಆಮೇಲೆ ಮನಸ್ಸನ್ನು ಹತೋಟಿಯಲ್ಲಿರುವಂಥ ಪ್ರಯತ್ನ ಆಮೇಲೆ ಮಾಡಬೇಕು. ಹಾಗೆ ಇಲ್ಲಿಯೂ ಹಾಗೇನೆ. ಇದೊಂದು ವ್ಯರ್ಥವಾದ ಒಂದು ವೈಭವ ಅವನದ್ದು. ಯಾವನಿಗೂ ಪ್ರಯೋಜನ ಇಲ್ಲ, ಬೇರೆಯವರಿಗೂ ಪ್ರಯೋಜನ ಇಲ್ಲ. ಅಷ್ಟು ಜನ ಎಲ್ಲ ತಂದು ಇಟ್ಕೊಂಡಿದ್ದಾನಲ್ಲ, ಆ ಸ್ತ್ರೀಯರನ್ನು ಕೂಡ ಅವನೇನು ಅವರಿಂದ ಸುಖವೇನು ಪಡೀಲಿಲ್ಲ. ಅವ್ರ ಪಾಡಿಗೆ ಅವರಿದ್ದರು, ಅವರನ್ನು ಬಂಧನದಲ್ಲಿ ಇಟ್ಟಿದ್ದಾನೆ ಅಷ್ಟೇ. ಯಾವುದಾದ್ರು ಒಂದು ಕಾಲದಲ್ಲಿ ಅವರಿಂದ ಸುಖ ಸಿಗಬಹುದು ಅಂತ ನಿರೀಕ್ಷೆ ಅಷ್ಟೇ ಹೊರತು ಅವನೇನು ಅದನ್ನು ಪ್ರಯೋಜನ ಪಡೀಲಿಲ್ಲ. ಹಾಗೆ ತನ್ನಂಥ ಆ ಸುವಸ್ತುಗಳು ಅದರಿಂದ ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಅದನ್ನು ಸಂಗ್ರಹಿಸಿ ಇಟ್ಟಿದ್ದಾನೆ ಅಷ್ಟೇ. ಹೌದು, ದುರಾಶೆ. ಅದಕ್ಕೆ ಇಷ್ಟು ದೊಡ್ಡ ಕೋಟೆ ಕಟ್ಕೊಂಡಿದ್ದಾನೆ, ಅದನ್ನೆಲ್ಲ ಕಾಪಾಡೋಕ್ಕೋಸ್ಕರ ಇಷ್ಟು 5-6 ಥರ ಕೋಟೆ ಎಲ್ಲ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಇದನ್ನೆಲ್ಲ ನೋಡಿದ ಕೃಷ್ಣನಿಗೆ ಹೀಗೆಲ್ಲ ಅನಿಸ್ತು. ಬಹುಶಃ ಕವಿಗೂ ಹೀಗೆ ಅನಿಸ್ತಾ ಇದೆ. ಕವಿ ತಾನು ಹೇಳ್ತಾ ಇದ್ದಾನೆ ಹೀಗೆ ಅಂತ ಅನಿಸ್ತಾ ಇದೆ ಅದನ್ನು ನೋಡಿದಾಗ. ಏನೇ ಆಗಲಿ, ಈಗ ಒಳ ಪ್ರವೇಶ ಮಾಡಬೇಕಾದ್ರೆ ಈ ದುರ್ಗಾ ಕೋಟೆಗಳನ್ನೆಲ್ಲ ಮೊದಲು ನಾಶ ಮಾಡಬೇಕು ಅಂತ ಕೃಷ್ಣ ನಿರ್ಣಯ ಮಾಡಿದ. ಅದಕ್ಕೋಸ್ಕರ ಉರವಣಿಸಿ ಕೌಮೋದಗಿಯಲಿ ತರಸಿದನು. ಉರವಣಿಸಿ ಕೌಮೋದಗಿಯಲಿ ತ್ವರಸಿದನು ಸಾಗರವ ಅಲ್ಲಿಗೆ ತೆರಳನ ಸುರರಾತಿ ಗಿರಿಮಯ ದುರ್ಗವನು ಕಳಿದು ಅಲ್ಲಿಗೆ ತೆರಳನ ಸುರರಾತಿ ಗಿರಿಮಯ ದುರ್ಗವನು ಕಳೆದು ಉರುಳಿಸಿದ ನಸ್ತ್ರೂಘದಲ್ಲಿ ದುರ್ಧರ ಮಹಾ ಶಸ್ತ್ರಾವಳಿಗಳು ಬರವನು ಆಗ್ನೇಯೋಸ್ತ್ರದಲ್ಲಿ ಸೇದಿದನು ತಜ್ಜಲವ. ನನಗೆ ಗೊತ್ತು ಹೀಗೆ ಆಡ್ತಾರೆ ಅಂತೀವಿ. ಅದು ಆ ಪದ್ಯವೇ ಆಗಿದೆ. ಕೌಮೋದಕಿ ಗದೆ. ಕೌಮೋದಕಿ ಅಂತಂದ್ರೆ ನಾರಾಯಣನ ಕೈಲಿರುವಂಥ ಗದೆ ಹೆಸರದು. ನಿಜವಾಗಿ ಕೃಷ್ಣನ ಅವತಾರದಲ್ಲಿ ಒಂದು ವಿಶೇಷ ಏನಂದರೆ, ನಾವು ಹಿಂದೆ ಹೇಳಿದ್ದೇವೆ ಆ ಬಗ್ಗೆ. ನಾರಾಯಣನ ಪರಿಕರಗಳು ಯಾವುದೆಲ್ಲ ಇದೆ, ಅಸ್ತ್ರಗಳೋ ಇನ್ನೊಂದೋ ಅಥವಾ ಗರುಡ ವಾಹನವೋ ಇಂಥದ್ದೆಲ್ಲ ಅವ ಯಾವ ಅಗತ್ಯ ಇದೆಯೋ ಆವಾಗ ಕರೆದಾಗ ಬಂದು ಅವನ ಕೈಗೆ ಸೇರ್ತಾ ಇದ್ವು ಅವೆಲ್ಲ. ಹಾಗೆ ಈಗ ಕೌಮೋದಕಿ ಗದೆಯನ್ನು ಸ್ಮರಿಸಿಕೊಂಡ ಬಂತು ಕೌಮೋದಕಿ ಗದೆ. ಮಹಾ ವಿಶೇಷವಾದ ಶಕ್ತಿಯುಳ್ಳ ಗದೆ. ಆ ಗದೆಯಿಂದ ಪರ್ವತದ ಆ ಯಾವುದು ಇದೆಯಾ ಕಡಿದಾದ ಪರ್ವತ, ಆ ಕೋಟೆ ಇದೆಯಲ್ಲ ಅದನ್ನು ಭಗ್ನ ಮಾಡಿಬಿಟ್ಟ, ಒಡೆದು ಅದನ್ನು ಉರುಳಿಸಿಬಿಟ್ಟ. ಅದನ್ನು ಮಾಡಿದ. ಮತ್ಯಾವುದರಿಂದಲೂ ಸಾಧ್ಯ ಇಲ್ಲ ಅಂಥ ಕೋಟೆ ಬೀಳಿಸೋದಕ್ಕೆ, ಪರ್ವತನ ಬೀಳಿಸೋದು ಅಷ್ಟು ಸುಲಭ ಅಲ್ಲ. ಆ ಕೌಮೋದಕಿ ಗದೆ ನಾರಾಯಣನ ಕೈಯಲ್ಲಿರುವ ಗದೆ ಆದ್ದರಿಂದ ಅದನ್ನು ಮಾಡೋದು ಸಾಧ್ಯ ಆಯ್ತು ಅವನಿಗೆ. ಅದನ್ನು ಮಾಡಿದ. ಆಮೇಲೆ ಅಸ್ತ್ರೌಘದಲ್ಲಿ ವಸ್ತ್ರಾವಳಿಗಳನ್ನೆಲ್ಲ ಅಲ್ಲಿ ಒಂದು ಅಸ್ತ್ರದ ಕೋಟೆಯನ್ನು ಮಾಡಿದ್ದಾನಲ್ಲ, ಅಸ್ತ್ರದುರ್ಗ, ಅದಕ್ಕೆ ಪ್ರತಿ ಅಸ್ತ್ರವನ್ನೆಲ್ಲ ಬಿಟ್ಟು ಅಸ್ತ್ರಗಳನ್ನೆಲ್ಲ ನಿಮಿಷಾರ್ಧದಲ್ಲಿ ಅದನ್ನು ಕತ್ತರಿಸಿ ಹಾಕಿಬಿಟ್ಟ. ಆಮೇಲೆ ಆಗ್ನೇಯಾಸ್ತ್ರದಲ್ಲಿ ಅಲ್ಲಿ ಜಲ ದುರ್ಗ ಇದೆಯಲ್ಲ, ಆಗ್ನೇಯಾಸ್ತ್ರವನ್ನು ಬಿಟ್ಟು ಆಗ್ನೇಯಾಸ್ತ್ರದ ಮೂಲಕ ಜಲದುರ್ಗವನ್ನೆಲ್ಲ ಬತ್ತಿಸಿಬಿಟ್ಟ, ಅಲ್ಲಿರೋ ನೀರನ್ನೆಲ್ಲ ಬತ್ತಿಸಿಬಿಟ್ಟ. ಆಮೇಲೆ ಚಕ್ರದಲ್ಲಿ ಮುರಪಾಶವನು ತರಿದಿಕ್ಕಿದನು. ಚಕ್ರದಲ್ಲಿ ಮುರಪಾಶವನು ತರಿದಿಕ್ಕಿದನು. ವಾರುಣದ ಲಗ್ನಿಯ ಸೊಕ್ಕನು ದುರಿಸಿ ಕಡುಗದಲ್ಲಿ ಶರಮಾಲೆಗಳ ತರಿದು ವಾರುಣದ ಲಗ್ನಿಯ ಸೊಕ್ಕನು ದುರಿಸಿ ಕಡುಗದಲ್ಲಿ ಶರಮಾಲೆಗಳ ತರಿದು
ಹೊಕ್ಕನಾದಾರವನ ಕೃತಕವ ಮಿಕ್ಕ ನಿಮಿಷದಲ್ಲಿ ಪುರವನು ಜಕ್ಕುಲಿಸಿ ಮೊಳಗಿದನು ಶಂಕೋತ್ತವನು ಮೊಳಗಿದನು ಶಂಕೋತ್ತಮವನೊಡಿಗಡಿಗೆ ಕೃಷ್ಣ ಶಂಕೋತ್ತಮ ಇಲ್ಲೇ ಕೇಳಿಸಿಬಿಡ್ತಲ್ಲ ಶಂಕ ಪಾಂಚಜನ್ಯ ಅಬ್ಬಾ ಮೊದಲಿಂದ ಯಾವುದು ಹಿಂದಿನ ಎರಡು ಒಂದೇನಾ ಹಾಂ ಎರಡು ಹೌದಾ ಹಾಗೆ ಚಕ್ರ ಅದು ಕೂಡ ಕೃಷ್ಣನಿಗೆ ಯಾವಾಗ ಬೇಕಾದರೂ ಅವನ ಕೈಗೆ ಬಂದು ಸೇರ್ತಾ ಇತ್ತು. ಚಕ್ರದಲ್ಲಿ ಮೂರಪಾಶಗಳನ್ನೆಲ್ಲ 6000 ಮೂರಪಾಶಗಳೆಲ್ಲ ಇದ್ವಲ್ಲ ಅವನ್ನೆಲ್ಲ ತರಿದು ಅವನ್ನೆಲ್ಲ ಚೂರು ಚೂರು ಮಾಡಿ ಎಸ್ತು ಬಿಟ್ಟ ಕೃಷ್ಣ. ಆಮೇಲೆ ವಾರುಣದಲ್ಲಿ ವರುಣಾಸ್ತ್ರವನ್ನು ಬಿಟ್ಟ. ಅಸ್ತ್ರ ಅಂದರೆ ಬರೀ ಶಸ್ತ್ರ ಮಾತ್ರ ಅಲ್ಲ, ಅದು ಒಂದು ಮಂತ್ರ ಇರ್ತದೆ. ಆ ಮಂತ್ರವನ್ನು ಆ ಶಸ್ತ್ರಕ್ಕೆ ಆಹ್ವಾನ ಮಾಡಿಬಿಟ್ರೆ ಅದು ಅಸ್ತ್ರ ಅಂತ ಕರೆಸಿಕೊಡ್ತದೆ. ಹಾಗಾಗಿ ಯಾವುದೋ ದೇವತೆಯ ಮಂತ್ರ, ಇವರು ಎಲ್ಲ ದೇವತೆಗಳು ಇವನು ವಶದಲ್ಲೇ ಇದ್ದಾರಲ್ಲ, ಇನ್ನೇನು ಕೃಷ್ಣನಿಗೆ ಯಾವುದು ಮಂತ್ರ ಬೇಕಾಗಿದೆ? ಯಾವ ಮಂತ್ರ ಯಾವ ದೇವತೆ ಹಿಡಿದು ಬರ್ತಾನೆ. ವರುಣಾಸ್ತ್ರದ ಮೂಲಕ ಆ ಜಲ ಯಾವುದು ಅಗ್ನಿದುರ್ಗ ಇದೆಯಲ್ಲ, ಅಗ್ನಿದುರ್ಗವನ್ನು ನಾಶ ಮಾಡಿಬಿಟ್ಟ. ವರುಣಾಸ್ತ್ರವನ್ನು ತಂದು ಅದು ಪೂರ್ಣ ವಧೆ ಮಾಡಿಬಿಟ್ಟ. ಆ ಜಲ ಏನೆಲ್ಲ ಇಟ್ಟಿದ್ದಾನೆ ಪೂರ್ಣ ವಧೆ ಆಗೋಯ್ತು. ವರುಣಾಸ್ತ್ರದಿಂದ ಮಳೆ ಕರೆದಾಗ ಅದೆಲ್ಲ ನಾಶವಾಗಿ ಹೋಯಿತು, ಅಗ್ನಿದುರ್ಗ ನಾಶ ಆಯಿತು. ಆಮೇಲೆ ಶೂರಮಾಲೆ ಅಂದರೆ ಈ ಶಸ್ತ್ರಗಳು, ಶೂರ ಅಂತಂದರೆ ಕತ್ತಿ. ಆ ಕತ್ತಿಗಳೆಲ್ಲ ನೇತಾಡ್ತಾ ಇದ್ವು ಕೆಲವು ಕಡೆ, ಇವರಿಗೆ ಗೊತ್ತಾಗದ ಹಾಗೆ ಇವನು ಕತ್ತರಿಸ್ಕೋಸ್ಕರ ಅವನ್ನೆಲ್ಲ ತನ್ನ ಖಡ್ಗದಿಂದಲೇ ಅದನ್ನು ನಾಶ ಮಾಡಿಬಿಟ್ಟ. ನಂದಕಿ ಎನ್ನುವಂಥ ಖಡ್ಗ ಅವನ ಹತ್ರ ಇದೆ, ಅದು ನಾರಾಯಣನ ಖಡ್ಗ. ನಂದಕಿ ಎನ್ನುವಂಥದ್ದು ಅದು ಇವನ ಬೇಕಾದಾಗ ಇವನು ತರಿಸ್ಕೊಡ್ತಾನೆ, ಅದರ ಮೂಲಕ ಅದನ್ನು ಮಾಡಿಬಿಟ್ಟ. ಆಮೇಲೆ ಇಷ್ಟೆಲ್ಲ ಮಾಡಿ ಕೃತಕವ ದಾನವನ ಕೃತಕವ ಮಿಕ್ಕು. ಈ ದಾನವ ಏನು ಮಾಡಿದ್ದಾನೆ, ನಮ್ಮ ನರಕಾಸುರ ಮೋಸ ಮಾಡಿದ್ದಾನೆ. ಇದೆಲ್ಲ ಮೋಸವೇ. ಈ ಯಾರಿಗೆ ಗೊತ್ತಿಲ್ಲದ ಹಾಗೆ ಬರುವಂಥ ಶತ್ರುಗಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಅಪಾಯಕ್ಕೆ ಒಳಗಾಗಬೇಕು. ಇದೆಲ್ಲ ಮೋಸ. ಆ ಮೋಸವನ್ನು ಮಿಕ್ಕು ಮೋಸ ಮಾಡಿಬಿಟ್ಟ ನಮ್ಮ ಕೃಷ್ಣ. ಇವನೇನು ಕಡಿಮೆ? ಅವನ ಕೃತಕವ ಮಿಕ್ಕು, ಅವನು ಮಾಡಿದಂಥ ಮೋಸಕ್ಕೆ ತಕ್ಕ ಮೋಸ. ಅವ್ರು ಯಾರಿಗೆ ಗೊತ್ತೇ ಇಲ್ಲ, ಅವರನ್ನು ನಿದ್ರೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಯ್ತಂತ ಒಬ್ಬರಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ಕಾರ್ಯಭಾರ ಮಾಡುವಾಗ ಯಾವುದೂ ಗೊತ್ತಿಲ್ಲ. ಮೋಸ, ಅವನ ಮೋಸಕ್ಕೆ ಪ್ರತಿ ಮೋಸ ಮಾಡಿ ಅದನ್ನು ಮೀರಿಸಿ ಅದನ್ನೆಲ್ಲ ಜಕ್ಕುಲಿಸಿ ಅದನ್ನೆಲ್ಲವನ್ನು ನಾಶ ಮಾಡಿ ಹೊಕ್ಕನಾಪುರದೊಳಗೆ ಅಂತೂ ಪಟ್ಟಣದೊಳಗೆ ಹೊಕ್ಕು ಒಳ ಪ್ರವೇಶ ಮಾಡ್ದ. ನೋಡ್ತಾನೆ ಯಾರಿಗೂ ಗೊತ್ತಿಲ್ಲ, ಎಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತದು ನಿದ್ರೆ ಮಾಡ್ತಾ ಇದ್ದಾರೆ. ಆಗ ಯೋಚನೆ ಮಾಡ್ದ, ನಾವಾಗಿ ಹೋಗಿ ಯಾರನ್ನು ಎಬ್ಸುವುದಲ್ಲ, ಯುದ್ಧಕ್ಕೆ ಕರೆಯುವುದೂ ಅಲ್ಲ, ಅವರಾಗೆ ಬರುವ ಹಾಗೆ ಮಾಡಬೇಕು. ಅದಕ್ಕೆ ಏನು ಮಾಡಲಿ ಅಂತಂದರೆ ಶಂಕೋತ್ತಮ, ಇವ್ರು ಹೇಳಿದ್ರಲ್ಲ ಆ ಪಾಂಚಜನ್ಯ ಶಂಖವನ್ನು ಒಂದು ಸಲ ಊದಿ ಬಿಡ್ತೇನೆ, ಆವಾಗ ಎಲ್ಲ ಎಚ್ಚರ ಆಗ್ತಾರೆ ಅಂತೇಳಿ ಬಲವಾಗಿ ಊದಿಬಿಟ್ಟ. ಅದು ಹೇಗಂತ ಈಗ ತೋರಿಸ್ಬಿಟ್ಟಾಯ್ತು ಅವರು, ನಾನು ವಿವರಿಸೋ ಅಗತ್ಯ ಇಲ್ಲ. ಬರಬೇಕು. ಆಗ ಹಾಗೆ ಮಾಡಿದಾಗ ಹಾಗೆ ಮಾಡುತ್ತಲೇ ಸಿಡಿಲು ಹೊಡೆದಂದದಲ್ಲಿ ತಲೆ ಎದೆ ಬಳೆದವೋ ಒಬ್ಬರದ ಶಂಖದ ಕಡು ಕಠೋರ ಧ್ವನಿಯನಾಲಿರುತ್ತ ಎದ್ದು ಮೈ ಮುರಿದು ಕಡು ಕಠೋರ ಧ್ವನಿಯನಾಲಿರುತ್ತ ಎದ್ದು ಮೈ ಮುರಿದು ಕಡುಗಿ ಮುರನೆಂಬುವನು ಕಲ್ಬದ ಕಳೆಯ ರುದ್ರನವೋ ಕಂಗಳು ಕಿಡಿಗೆದರೆ ಘನ ಸಿಂಹನಾದವ ಮಾಡಿ ಕಂಗಳು ಕಿಡಿಗೆದರೆ ಘನ ಸಿಂಹನಾದವ ಮಾಡಿ ಹೊರವಂಟ ಶಂಕರ ಧ್ವನಿ ಭೂಮಿ ಆಕಾಶಗಳಲ್ಲಿ ಪ್ರತಿಧ್ವನಿಸುವಾಗ ಶಂಕರ ಧ್ವನಿ ಯಾವಾಗ ಮೊಳಗಿತೋ ಅಲ್ಲಿ ಮಲಗಿದ್ದವರಿಗೆ ಕೆಲವರಿಗೆಲ್ಲ ಎಚ್ಚರ ಆಯಿತು. ಅದರಲ್ಲೂ ಮುಖ್ಯವಾಗಿ ಮುರ ರಾಕ್ಷಸ ಅನ್ನುವ ಇವರ ಮಾವ, ನರಕಾಸುರದ ಮಾವ. ಅವನಿಗೆ 5 ತಲೆ ಅಂತೆ, ಒಂದೆರಡಲ್ಲ, ಭಾಳ ವಿಚಿತ್ರ ಮನುಷ್ಯ ಅವ. ಅವನು ಹೇಗೆ ಅಂತಂದರೆ ಇವನಿಗೆ ತಲೆ ಮೇಲೆ ಹೊಡೆದಾಗ ಆಯ್ತಂತೆ, ಅವನಿಗೆ ತಲೆ ಮತ್ತು ಎದೆ ಮೇಲೆ ಹೊಡೆದಂಗೆ ಆಯ್ತಂತೆ. ಎದೆ ಒಡೆದ ಓಲು, ತಲೆ ಹೊಡೆದಂಗಾಗಿ ಎದೆ ಒಡೆದಂಗಾಗಿ ಅವನು ಅಲ್ಲಿಂದ ಎದ್ದುಬಿಟ್ಟ ಮಲಗಿದಲ್ಲಿಂದ. ಅವನು ಮಲಗೋದೊಂದು ವಿಶೇಷ ಇದೆ. ಅವನು ಎಲ್ಲ ಕಡೆಯಲ್ಲಿ ನಮ್ಮಾಗಿ ಮಲಗೋನಲ್ಲ, ಅವನು ಜಲಶಯ್ಯ ಅಂತೆ. ಅವನು ನೀರಿನೊಳಗೆ ಮಲಗಿದ್ರೆ ನಿದ್ರೆ ಬರ್ತಂತೆ ಅವನಿಗೆ, ಮತ್ತೆ ಎಲ್ಲಿ ಮಲಗಿದ್ರೆ ನಿದ್ರೆ ಬರ್ತಾ ಇಲ್ಲ. ನೀರಿನೊಳಗೆ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದಂಥ ಮುರಾಸುರ ಈ ಶಬ್ದ ಕೇಳಿದ ತಕ್ಷಣ ಅಲ್ಲಿಂದ ಎದ್ದು ಬಂದು ನೋಡ್ದ. ಆ ಧ್ವನಿಯನ್ನು ಆಲಿಸುತ್ತಾ ಎದ್ದು ಮೈ ಮುರಿದು, ಏನೋ ಶಬ್ದ ಕೇಳಿಸ್ತಾ ಇದೆಯಲ್ಲ, ಅವನಿಗಿದ್ದು ದೊಡ್ಡ ಆಗಲಿಲ್ಲ ಬಹುಶಃ. ಅವು ಮತ್ತು ಭೀಕರ ವ್ಯಕ್ತಿಗಳವರಲ್ಲ. ಮೈ ಮುರಿದು ಏನಿದು
ಆವಾಗ ಅವ್ರಿಗೆ ಗೊತ್ತಾಯಿತು. ಆಮೇಲೆ ಕಡುಗಿ ಮುರನೆಂಬವನು ಕಲ್ಪದ ಕಡೆಯ ರುದ್ರನ ಓಲು. ಒಳ್ಳೆ ಪ್ರಳಯ ಕಾಲದ ರುದ್ರ ಹೇಗೆ ಕೋಪಾವಿಷ್ಟನಾಗ್ತಾನೋ ಹಾಗೆ ಕೋಪ ಬಂದ್ಬಿಡ್ತಾರೆ ಅವನಿಗೆ. ಇದ್ದಕ್ಕಿದ್ದಂಗೆ ಹೇಳ್ದ, ಕಿಡಿಗದರಿ ಘನ ಸಿಂಹನಾದವ ಮಾಡಿ ಹೊರ ಹೊಂಟ. ಒಂದ್ಸಲ ಸಿಂಹನಾದ ಮಾಡ್ದ, ಗರ್ಜಿಸಿದ, ಯಾರು ಬಂದಿದ್ದಾರೆ ನೋಡ್ತೀನಿ, ಏನಿದು, ಯಾರು ಈ ಥರ ಶಂಕ ಉರಿದವರಂತ ಗೊತ್ತಾಗಿಲ್ಲ, ಏನೋ ಶಬ್ದ ಬರ್ತಾ ಇದೆಯಲ್ಲ ಅಂತ. ಅಂದರೆ ಈ ಒಂದು ಕಠೋರ ಧ್ವನಿಯನ್ನು ಆರಿಸಿದಂತೆ. ಶಂಕರ ಧ್ವನಿ ಅವನಿಗೆ ಕಠೋರ ಧ್ವನಿ. ನಿಜವಾಗಿ ಶಂಕರ ಧ್ವನಿ ಭಾಳ ಮಂಗಳ ಧ್ವನಿ ಅಂತ ಹೇಳ್ತಾರೆ. ನಮ್ಮಂಥವ್ರ ಪಾಲಿಗೆ ಮಂಗಳಕರ ಹೌದು, ಅಂಥವ್ರ ಪಾಲಿಗೆ ಕಠೋರವೇ ಅದು ಅಮಂಗಳವೇ. ಯಾಕಂದರೆ ಅವರು ಶತ್ರುಗಳು ಸಾಲದಕ್ಕೆ ರಾಕ್ಷಸರು, ಹಾಗಾಗಿ ಅವರಿಗೆ ಅದು ಕಠೋರವಾಗಿ ಕೇಳಿಸಿ ಸಹಜವೇ. ಕೇಳಿದವನಿಗೆ ಸಹಿಸೋದಕ್ಕಾಗಲಿಲ್ಲ, ಕೋಪ ಬಂತು, ಎದ್ದು ಬಿಟ್ಟು ಹೊರಟು ಬಿಟ್ಟು ನೋಡ್ದ ಹೇಗೆ ಅಂದರೆ 5 ಮುಖಗಳ ಏನಾಯ್ತು ಹೋಯ್ತಾ. 5 ಮುಖದಲ್ಲಿ ಗಜರಿ ಗರ್ಜಿಸಿ, 5 ಮುಖದಲ್ಲಿ ಗಜರಿ ಗಜಿಸಿ, ಕೈದುವನು ಬರಸೆಳೆದು ಭುಜವನು ಹೊಯ್ದು, ಕೈದುವನು ಬರಸೆಳೆದು ಭುಜವನು ಹೊಯ್ದು, ಮಲೆದವರಾರು ತನ್ನೊಡನೆ ಅಮರ ದೈತ್ಯರಲಿ, ಮಲೆದವರಾರು ತನ್ನೊಡನೆ ಅಮರ ದೈತ್ಯರಲಿ, ಕೈದು ಬೈಯೇಳೆನುತ ಹರಿಯನು ಬೈದು, ಸವೆದುದು ನಿನ್ನ ಹೆಂಡತಿ ಗೈದತನವೆನುತ, ಇತ್ತನ ಶೂರದಲ್ಲಿ ಖಗಪತಿಯ ಗರುಡ. 5 ಮುಖ ಅವನಿಗೆ. 5 ಮುಖವನ್ನು ಒಂದೇ ಸಲ 5 ಮುಖದಿಂದಲೂ ಗರ್ಜನೆ ಮಾಡಿಬಿಟ್ಟನಂತೆ. ಗರ್ಜಿಸಿ ಕೈದುವನ್ನು ಬರಸೆಳೆದು, ಯಾವ ಒಂದು ಆಹುತಿಯನ್ನು ತೆಗೆದುಕೊಂಡ, ಭುಜವನ್ನು ಹೊಯ್ದು ಭುಜವನ್ನು ಒಂದು ಸಲ ಆಸ್ಫೋಟನೆ ಮಾಡಿ, ಆಮೇಲೆ ಮಲೆದವರಲ್ಲಿ ತನ್ನೊಡನ, ಅಬ್ಬ ಯಾರು ಈ ನಮ್ಮನ್ನು ಕೆಣಕಿದವರು ಯಾರಿರಬಹುದು? ಅಮರ ದೈತ್ಯರಲ್ಲಿ, ದೇವತೆಗಳಿಗೂ ಧೈರ್ಯವಿಲ್ಲ, ರಾಕ್ಷಸರಿಗೂ ಧೈರ್ಯವಿಲ್ಲ. ಹಾಗಿರುವಾಗ ಇಲ್ಲಿ ಯಾರು ಬಂದಿದ್ದಾರೆ ನೋಡ್ತೇನೆ ಅಂತ ಹೋದ. ನೋಡ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಸಾಮಾನ್ಯ ಮನುಷ್ಯನಾಗಿದ್ದಾನೆ. ನೀನೇನೋ ಕೈದುಕೊಳ್ಳು, ತಗೋ ಆಯುಧ. ನೋಡಿದರೆ ಎಲ್ಲಿಂದ ಬಂದಿದ್ದಿ ನೀನು? ಏನೋ ಒಂದು ಹಕ್ಕಿಯನ್ನು ಏರಿ ಬಂದಿದ್ಯಲ್ಲ, ಒಂದು ಹೆಣ್ಣು ಜೊತೆಯಲ್ಲಿ ಬೇರೆ ಇಟ್ಕೊಂಡಿದ್ಯಾ, ಒಬ್ಬಳು ಹುಡುಗಿ ಜೊತೆಯಲ್ಲಿ ಬಂದಿದ್ಯಾ, ಏನಿದು ಅಭೇದ್ಯವಾದಂಥ ನಮ್ಮ ದುರ್ಗವನ್ನೆಲ್ಲ ನೀ ಬೇರಿಸಿ ಹೇಗೆ ಬಂದೆ ಇಲ್ಲಿಗೆ? ನಮ್ಮ ಈ ಪ್ರಾಗ್ಯೋತಿಷ ಪುರಕ್ಕೆ ತಲೆ ಹಾಕಿ ಮಲಗುವರಿಲ್ಲ, ಈ ಕಡೆ ತಲೆ ಹಾಕಿ ಮಲಗುವುದಿಲ್ಲ ನಮ್ಮ ಶತ್ರುಗಳು. ಹಾಗಿರುವಾಗ ನೀನೊಬ್ಬ ಬಂದಿದ್ದೀಯಂದರೆ ಏನಂತ ತಿಳ್ಕೊಂಡಿದ್ದಿ ನೀನು? ಇನ್ನಾದರೂ ಹೇಳ್ತೇನೆ, ನಿನಗೆ ಬದುಕಿಕೊಳ್ಳುವ ಆಸೆ ಇದ್ದರೆ ಹಿಂದಕ್ಕೆ ಹೋಗು. ಇಲ್ಲ, ಯಾಕಂತಂದರೆ ನನಗೆ ಅನಿಸ್ತಾ ಇದೆ ನಿನ್ನ ಹೆಂಡತಿ ಗೈದತನ ಸಗೆದುದು, ನನ್ನ ಹೆಂಡತಿ ಬಹುಶಃ ಮುತ್ತೈದೆತನ ಮುಗಿದು ಹೋಗಿದೆ ಅಂತ ಕಾಣ್ತದೆ, ಅದಕ್ಕೆ ಬಂದಿದ್ಯಾ ನೀನು, ನನ್ನ ಹತ್ರ ಸಾಯುವುದಕ್ಕಾಗಿ ಬಂದಿದ್ಯಾ. ಈಗಲಾದರೂ ಹೇಳ್ತೇನೆ, ಒಳ್ಳೆ ಮಾತಿನ ಹಿಂದಕ್ಕೆ ಹೋದರೆ ಬಿಟ್ಟು ಬಿಡ್ತೇನೆ ಅಂತ ಹೇಳ್ದ. ಕೃಷ್ಣ ಅಂದ, ಇಲ್ಲಪ್ಪ, ಹಿಂದಕ್ಕೆ ಹೋಗುವ ಅಭ್ಯಾಸ ನನಗಿಲ್ಲ ಮಾರಯ್ಯ, ಅದು ಇನ್ನೂ ಮಾಡ್ಕೊಂಡಿಲ್ಲ ಅಭ್ಯಾಸ. ಆದರೆ ಒಂದು, ಈಗಾಗಲೇ ನಿನ್ನ ದುರ್ಗವನ್ನೆಲ್ಲ ನಾಶ ಮಾಡಿ ಆಯಿತು, ನಾನು ನಿನ್ನ ಪಾಶಗಳನ್ನು ನಾಶ ಮಾಡಿ ಆಯಿತು, ನಿನ್ನನ್ನೊಬ್ಬ ನಾಶ ಮಾಡಬೇಕಾಗಿದೆ, ಅದಕ್ಕೆ ಬಂದಿದ್ದೇನೆ ಅಂತ ಅಂದ. ಹೌದಾ ಅಂತೇಳಿ ಸಿದ್ಧನಾದಾಮ. ಯುದ್ಧ ನಡೀತು ಇಬ್ಬರಿಗೂ. ಯುದ್ಧ ನಡೆದಾಗ ಕೊನೆಗೆ ಒಂದು ಅಬ್ಬರಿಸಿತೋಯಿಗಳಲ್ಲಿ ನಭವನು ಬರಿಸುದೈತರಲು ಚಕ್ರವ ತುಂಬಿದನು ತಿರುವರಲ ಸಾನಯಲಿ ಅವನ ತಲೆಗಳಿಗೆ ಚಕ್ರವ ತುಂಬಿದನು ತುದಿವರಳಲಿ ಸಾನಯಲವನ ತಲೆಗಳಿಗೆ ಸರ್ವಲೋಕೇಶ್ವರನು ಸಕಲ ಸುಬರ್ಭಜನ ಉಘೆ 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 ಎನದು ಸಕಲ ಸರ್ವಜನ ಉಘೆ ಎನದು ತಲೆಗಳ ಉರ್ಬಿಗಳು ಉರ್ಬಿಗೆ ಮುಗಿದನು. ಒಂದು ನಿಮಿಷ ಧಾರ್ಧ ಮಾತ್ರದಲ್ಲಿ ಎಷ್ಟೋ ಆಯುಧಗಳನ್ನೆಲ್ಲ ಪ್ರಯೋಗ ಮಾಡಿದ ಕೃಷ್ಣನ ಮೇಲೆ ಅವನ್ನೆಲ್ಲ ಕತ್ತರಿಸಿಬಿಟ್ಟ ಕೃಷ್ಣ. ಕೊನೆಗಿನ್ನು ಅಬ್ಬರಿಸಿ ತೋಳುಗಳಲ್ಲಿ ಅವಂತರ ತನ್ನ ತೋಳುಗಳನ್ನು, ಬಲವಾದ ತೋಳುಗಳನ್ನೆಲ್ಲ ಪಸರಿಸಿಕೊಂಡು
ಕೃಷ್ಣನ ಹಿಡಿಬೇಕು, ಅವನ ಯುದ್ಧ ಮಾಡಬೇಕೆಂದು ಮುಂದೆ ಮುಂದೆ ಬರುವಾಗ ಕೃಷ್ಣ ಯೋಚನೆ ಮಾಡ್ದ, ಹೆಚ್ಚೊತ್ತು ಮಾಡುವ ಅಗತ್ಯ ಇಲ್ಲ ಅಂತ ಯೋಚನೆ ಮಾಡಿ ಚಕ್ರವನ್ನು ಅವನು ಧರಿಸಿಬಿಟ್ಟ. ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿಬಿಟ್ಟ. ಅಲ್ಲಿಗೆ ಅವನು 5 ತಲೆಗಳನ್ನು ಏಕಕಾಲದಲ್ಲಿ ಕತ್ತರಿಸಿಬಿಟ್ಟ. ಅವನು ದೊಡ್ಡದಾಗಿ ಗರ್ಜನೆ ಮಾಡ್ತಾ ಕೂಗಾಡ್ತಾ ಕೆಳಕ್ಕೆ ಬಿದ್ದುಬಿಟ್ಟ. ನಿಮಿಷಾರ್ಧದಲ್ಲಿ ಕೆಳಕ್ಕೆ ಬಿದ್ದು ಹೋಗಿಬಿಟ್ಟ. ಆ ರೀತಿಯಲ್ಲಿ ಅವನ ನಾಶ ಆಯಿತು, ಮುರನ ನಾಶ ಆಯಿತು. ಹೌದು, 5 ತಲೆ. ನರಕಾಸುರ ಅಲ್ಲ, ಮುರಾಸುರ ಅಂತೇಳಿ ಅವನ ಮಾಮ. ಇವನು ನಿಜವಾಗಿ ಅವನ ರಕ್ಷಣಾಧಿಕಾರಿ ಇದ್ದಾಗೆ, ಇಡೀ ರಕ್ಷಣೆ ಭಾರ ಹೊತ್ತವ ಅವನ ಈಗ ನಾಶ ಮೊದಲ ಆಯ್ತಲ್ಲ, ಅಲ್ಲಿಗೆ ಅರ್ಧ ಬಲ ಇವನು ಹೊರಟೋಯ್ತು. ನರಕಾಸುರಂದು ಅವನ ಒಂದು ಬಲದಿಂದಲೇ ಇವ ಇಷ್ಟೊಂದು ಭದ್ರವಾದ ವ್ಯವಸ್ಥೆ ಮಾಡ್ಕೊಂಡಿದ್ದ. ಈಗ ವ್ಯವಸ್ಥೆ ಹೋಯ್ತು, ಆ ವ್ಯವಸ್ಥೆ ಮಾಡಿದವನು ಹೋದ, ಉಳಿದವ ಇವೊಬ್ಬನೇ ಈಗ ನರಕಾಸುರ. ಇವರೆಲ್ಲ ಓಡಿ ಹೋದ್ರು, ಅಲ್ಲಿಗೆ ನೋಡಿದಂಥ ದೂತರೆಲ್ಲ ಓಡಿ ಹೋದ್ರು. ಮುರಾಸುರನ ಮಕ್ಕಳು ಕೂಡ ಇದ್ರಂತೆ, ಅವರು ಯುದ್ಧಕ್ಕೆ ಬಂದ್ರಂತೆ, ಅವರು ಕೂಡ ಸತ್ತೋದ್ರು. ಅದೆಲ್ಲ ನಾನು ವಿವರ ಈಗ ನೋಡ್ತಾ ಇಲ್ಲ, ಯಾಕಂದರೆ ಯುದ್ಧದ ವರ್ಣನೆ ಅತಿ ಬೇಡ, ಸಾಮಾನ್ಯ ಅರ್ಥ ಆಗುತ್ತಲ್ಲ ಯಾವ ರೀತಿ ಯುದ್ಧ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ನೋಡಿದ್ದೇವೆ ನಾವು. ಆ ರೀತಿ ಮಾಡಿದರು. ಆಮೇಲೆ ದೂತರೆಲ್ಲ ಓಡಿ ಹೋದ್ರು ನರಕಾಸುರನ ಬಳಿಗೆ. ಹಾ ಹಾ ಅಯ್ಯೋ ಅಯ್ಯೋ ಅಂತ ಹಾಯನುತ್ತ ಹೊರಿದೈ ದೂತನಿಗಾಯವ ಆ ಮುರವಧಯನು ಆ ತರುವಾಯ ದತ್ ಪುತ್ರವದಯ ವಿಚಿತ್ರ ಸಂಗತಿಯಾಗ ಜೀಯನುತ ಭಿನ್ನವಿದೆ ದೈತ್ಯರ ರಾಯನೆದ್ದನು ಬಿಗಿದ ರೋಷದಾಗ ಬೀಯಗವನೊಡೆ ಮುರಿವ ಕೊಂದಳ ರೌದ್ರ ವದನದಲ್ಲಿ ಎದ್ದನು. ದೂತರೆಲ್ಲ ಓಡಿ ಹೋಗಿ ಹೇಳಿದರು, ಒಡೆಯ ಸ್ವಾಮಿ ಎಲ್ಲ ಅನರ್ಥ ಆಗಿ ಹೋಯಿತು. ನಿಮ್ಮ ಮುರಾಸುರ ಯಾರೋ ಒಬ್ಬ ಬಂದಿದ್ದ ಕೃಷ್ಣ ಅಂತೆ, ಅವನು ಕೊಂದೇ ಬಿಟ್ಟಿದ್ದಾನೆ ನಿಮ್ಮ ಮಾವನನ್ನ ಅಂತಂದ್ರು. ಏನು ಹೇಗೆ ಬಂದವ? ನಮ್ಮ ದುರ್ಗಾ ಇದನ್ನೆಲ್ಲ ದಾಟಿ ಬಂದನ ಅಂತ. ದುರ್ಗಾ ಪಾಶ ಎಲ್ಲ ನಾಶ ಮಾಡಿಬಿಟ್ಟಿದ್ದಾನೆ ಸ್ವಾಮಿ, ಅವರನ್ನೂ ಕೊಂದುಬಿಟ್ಟಿದ್ದಾನೆ. ಅವ್ರ ಮಕ್ಕಳೆಲ್ಲ ಇದ್ರಲ್ಲ, ಅವರು ಏನು ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಆಗುವಾಗ ಏನು ಮಾಡ್ತಿದ್ರು? ಮಕ್ಕಳನ್ನು ಕೊಂದುಬಿಟ್ಟ. ಮುರಾಸುರನ ಮಕ್ಕಳನ್ನು 7 ಜನ ಇದ್ರಂತೆ, ಅವರು 7 ಜನ ಕೊಂದುಬಿಟ್ಟಿದ್ದಾನೆ ಸ್ವಾಮಿ ಅಂತ. ಹೌದೇ? ಹಾಗಾದರೆ ಯಾರು ಬಂದವ ಅಂತ ನೋಡ್ತೀನಿ ನಾನಂತ ಬಿಗಿದ ರೋಷದಲ್ಲಿ ಒಂದೇ ಸಮನೆ ಎದ್ದುಬಿಟ್ಟನತ್ತೆ. ಕಂಗಳ ರೌದ್ರದಿಂದ ಅಂದರೆ ಕಣ್ಣುಗಳಿಂದ ಕಿಡಿಯನ್ನು ಕಾರುತ್ತಾ ಹೊರಟೇ ಬಿಟ್ಟ ನರಕಾಸುರ ಬಂದ, ಕೃಷ್ಣನ ಎದುರಿಗೆ ಬಂದ. ಅದು ಯುದ್ಧದ ವರ್ಣ ನಾವು ಹೆಚ್ಚಾಗಿ ತಗೊಳ್ಳೋದಿಲ್ಲ, ಸ್ವಲ್ಪ ಮಾತ್ರ ತಗೊಳ್ತೀವಿ ಅಷ್ಟೇ. ಯಾಕಂದರೆ ಅದು ಅಷ್ಟು ವಿವರ ನಾವು ತಗೊಳ್ಳೋದು ಅಗತ್ಯ ಇಲ್ಲ, ಒಂದೇ ಥರ ಇರುತ್ತೆ ಹೆಚ್ಚಾಗಿ ಅದು. ಆಗ ಮತ್ತೆ ಕೊಂಡನು. ಮತ್ತೆ ಕೊಂಡನು ಕಾರ್ಮುಕವಾಗ ಮತ್ತೆ ಕೊಂಡನು ಕಾರ್ಮುಕವನು ಉತ್ತುತ್ತನಾದೊರೆ ನೋಡನು ಪುರುಷೋತ್ತಮನ ನೆಚ್ಚನು ಮಗ ಶರಜಾಲದಲ್ಲಿ ಚಳಿರು ಹೊತ್ತು ಹೋಗದ ಸಮರವೇತಗೆ ಹೊತ್ತು ಹೋಗದ ಸಮರವೇತಗೆ ಎನ್ನುತ್ತ ಬಹುಶರ ಜಾಲವನು ಕಡಿದು ಅತ್ತಲೇ ಬಿಸಾಡಿದನು ನಸುನಗುತ ಮುರವೈರೇ ಸಾಕಷ್ಟು ಯುದ್ಧ ನಡೀತು. ಕೃಷ್ಣ ಅವನ ಎಲ್ಲ ಅಸ್ತ್ರಶಸ್ತ್ರಗಳನ್ನು ವ್ಯರ್ಥ ಮಾಡಿ ಬಿಟ್ಟ, ಎಲ್ಲ ಕಡಿದು ಉರುಳಿಸಿದ. ಆಗ ಮತ್ತೆ ಕೊಂಡನು ಕಾರ್ಮುಕವನು ಒಂದು ಬಿಲ್ಲನ್ನು ಕೈಗೆ ಎತ್ತಿಕೊಂಡ. ಆ ಬಿಲ್ಲನ್ನು ಎತ್ತಿಕೊಂಡು ಉದ್ವೃತ್ತನಾಡದೆ, ನೋಡು ನಿನಗೆ ಅಷ್ಟೊಂದು ಧೈರ್ಯ ಉದ್ದಾಡ್ತಾನೆ ನಿನ್ನಲ್ಲಿ ಇದೆ ಅಂತಾದರೆ ಇದ್ರಿಸು, ಈಗ ಬಾ ನೋಡು ಅಂತ ಕೇಳಿದ ಕೃಷ್ಣನ ಹತ್ರ ಅವ ರಾಕ್ಷಸ. ಆಗ ಪುರುಷೋತ್ತಮ ನೆಚ್ಚನು ಮಹಾ ಚರಜಾಲವನ್ನು ಕಡಿದು ಅನೇಕ ಚರಗಳನ್ನೆಲ್ಲ ಬಿಟ್ಟು ಅವನ ಬಿಟ್ಟಂತೆ ಎಲ್ಲ ಬಾಣಗಳನ್ನು ಕಡಿದು ಉರುಳಿಸಿಬಿಟ್ಟ. ಆಗ ಮತ್ತೆ ಕೃಷ್ಣ ಹೇಳಿದ, ಹೊತ್ತು ಹೋಗರ ಸಮರವೇತಕ್ಕೆ ಸುಮ್ಮನೆ ಕಾಲ ಕಳೆಯುವುದಕ್ಕೋಸ್ಕರ ಮಾಡ್ತಾ ಇರೋ ಯುದ್ಧ ಅಲ್ಲ, ಸುಮ್ಮನೆ ಬೇರೆ ಕೆಲಸ ಇಲ್ದಿದ್ದಕ್ಕೆ ಬಂದದಲ್ಲ, ಧೈರ್ಯ ಇದ್ದರೆ ಎದುರಾಗುವಂತ ಮತ್ತೆ ಹೇಳ್ದ ಅಂತ ಹೇಳಿ ಬಹುಚರಜಾಲವನ್ನು ಕಡಿದು ಎಲ್ಲ ಶರಜಾಲವನ್ನು ಕ್ಷಣ ಮಾತ್ರದಲ್ಲಿ ಕಡಿದು ಹಾಕಿಬಿಟ್ಟು ಬೀಸಾಡಿದನು ನಸುನಗುತ ಮುರವೇರಿ. ಸುಮ್ಮನೆ ಕೆಲಸ ಇಲ್ಲದೆ ಬಂದಿದೆ ಅಂತ ಭಾವಿಸಬೇಡ, ನೀನು ಬಿಟ್ಟ ಅಷ್ಟು ಅಸ್ತ್ರವನ್ನು ಕತ್ತರಿಸಿ ಬಿಟ್ಟಿದ್ದೀನಿ ಅಂತೇಳಿ ಎಲ್ಲವನ್ನು ಕಸಿದು
ಅದನ್ನು ಕಡಿದು ಬಿಸಾಡಿಬಿಟ್ಟ. ಮತ್ತೆ ನಕ್ಕರಂತೆ ಕೃಷ್ಣ. ನಕ್ಕಾಗ ಅವನಿಗೆ ಕೋಪ ಬಂತು. ಏನು ನಗ್ತಾ ಇದ್ದೀಯ ನೀನು? ನಗುವೆ ನೀ ನಮ್ಮವನು, ನಗುವೆ ನೀ ನಮ್ಮವನು, ನಗುವೆ ನೀ ನಮ್ಮವನು ಹರಹರಾಗ ನಗುವನೆ ಅಜಭವ ಮುಖ್ಯರಂಜುವರು. ಉಗುಳಿಸುವೆ ನುಬ್ಬಾಳುತನವನೆನುತ ಕಡು ಮುಳಿದು ತೆಗೆದನದ್ದೆಂದ ಕೃತಿಯ ಹೊಗರಗುವ ಬಾಣವನು ಜಗನಂತೆಂದ ಕೃತಿಯ ಹೊಗರಗುವ ಬಾಣವನು ತೊಡಲು ಜಗದಪತಿ ಕಡಿಗಳದನು ಅಸುರನ ಕರಹ ಕಾರ್ಮುಕವ. ಏನೋ ನನ್ನ ನೋಡಿ ನಗ್ತಾ ಇದ್ದೀಯನೋ? ಹರ ಹರ ಶಿವ ಶಿವ, ನಿಮಗೆ ಬಂದ ಧೈರ್ಯವೇ, ನಿನಗೆ ಬಂದ ಕೆಟ್ಟ ಕಾಲವೇ, ಕೆಡುವ ಕಾಲಕ್ಕಿಂತ ಬುದ್ಧಿ ಬಂದಿದೆ ಅಂತ ಕಾಣ್ತಾ ಇದೆ. ನನ್ನನ್ನು ನೋಡಿ ನಗುವವರು ನಿನ್ನ ಮಾತು ಬಿಡು. ಅಜಹರರು, ಆ ಅಜಭವರು ಅಂದರೆ ಬ್ರಹ್ಮ ಶಿವ, ಆ ಮೂರು ಕಣ್ಣುಗಳಂಥ ಶಿವನಿಗೂ ಕೂಡ ಧೈರ್ಯ ಇಲ್ಲ ನನ್ನ ನೋಡಿ ನಗುವುದಕ್ಕೆ. ನೀನು ನನ್ನನ್ನು ನೋಡಿ ನಗ್ತಾ ಇದ್ದೀಯಾ? ಏನು ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಿದ್ಯಾ? ಈಗ ನೋಡು, ನಿನ್ನ ಉಬ್ಬಾಳುತನವನ್ನು ಉಗುಳಿಸುವೆ. ನೀನು ಯಾವ್ಯಾವುದೆಲ್ಲ ನೀನು ಬಾಯಲ್ಲಿ ತೋರಿಸ್ತಾ ಇದ್ದೀಯ ಪೌರುಷವನ್ನು, ನಿನ್ನ ಪೌರುಷವನ್ನು ನಿಲ್ಲಿಸಿ ಬಿಡ್ತೇನೆ ನೋಡಿ. ಈಗ ಯಾವುದಂತಾರೆ ನೋಡು ಅಂತ ಒಂದು ಅರ್ಧ ಚಂದ್ರಾಕೃತಿಯ ಒಂದು ಬಾಣವನ್ನು ಹೊರತೆಗೆದಂತೆ. ಆ ಒಂದು ವಿಶೇಷವಾದ ಶಕ್ತಿ ಉಳ್ಳಂಥ ಬಾಣ ಅದು. ಆ ಬಾಣವನ್ನು ಹೊರತೆಗೆದು ಕಾರ್ಮುಖಕ್ಕೆ ಅಂದರೆ ಬಿಲ್ಲಿಗೆ ಜೋಡಿಸಿ ಅದನ್ನು ಬಿಡಬೇಕು ಅನ್ನೋದರಲ್ಲಿ ಕೃಷ್ಣ ಬಿಲ್ಲನ್ನೇ ಕಡಿದ್ಬಿಟ್ಟನಂತೆ. ಬಿಲ್ಲನ್ನೇ ಕಡಿದ್ಬಿಟ್ಟ. ಆಗ ಮತ್ತೆ ಹೋಯ್ತಲ್ಲ, ಬಿಲ್ಲಿಗೆ ಹೇಳಿದ್ರೆ ಮತ್ತೆ ಅರ್ಧ ಚಂದ್ರಾಕೃತಿ ಬಾಣ ಇದ್ದೇನು ಮಾಡುತ್ತೆ? ಅಲ್ಲಿಗೆ ಅದಟ ಅಬ್ಬರಿಸುತ್ತ ಅದಟನು ಬರಿಸುತ್ತಾಗ ಅದಟನು ಬರಿಸುತ್ತ ಕೊಂಡನು ಕಥೆಯ ಸುರಗಿರಿ ಸುಂದರಂತಿರಲು ಉದುರಿಸಿದ ನರನೊಂದು ಬಾಣದಲ್ಲಿ ಒದುರಿಸಿದ ನರನೊಂದು ಬಾಣದಲ್ಲಿ ಅಸುರರಿ ಪುನಗುತ ಅಸುರರಿ ಪುನಗುತ ಬದುಕಿದೈ ಹೋಗಲುತ ಬದುಕಿದೈ ಹೋಗಲುತ್ತ ಮತ್ತ ತ್ರಿದಶರಿಪು ಪರಜುವಿನಲ್ಲಿಡಲು ಅಬ್ರದಲ್ಲಿ ಮತ್ತರನು ಅಬ್ರನಿ ಭವನಸಿಯಲಿ ವಿಭಾಡಿಸಿದ ಯಾವಾಗ ಬಿಲ್ಲನ್ನೇ ಕತ್ತರಿಸಿಬಿಟ್ನೋ ಆಗ ರಾಕ್ಷಸ ಏನು ಮಾಡ್ದ ಅಂದರೆ ಒಂದು ಅಬ್ಬರಿಸುತ್ತಾ ಕೈಯಲ್ಲಿ ಒಂದು ಗದೆಯನ್ನು ಹಿಡ್ಕೊಂಡ. ದೊಡ್ಡ ಗದೆ, ಅದೇ ಭಾಳ ಒಳ್ಳೆ ಮೇರುಗಿರಿಯ ಪರ್ವತದ ಹಾಗಿತ್ತಂತೆ, ಶಿಖರದ ಹಾಗಿತ್ತಂತೆ, ಅಷ್ಟು ದೊಡ್ಡ ಗದೆ ಅವನದ್ದು ಇಟ್ಕೊಂಡು ಬಿಟ್ಟು ಅದರಿಂದ ಕೃಷ್ಣನ ಹೊಡಿತೇನೆ ಅಂತ ಬಂದ. ಆಗ ಒಂದು ಬಾಣವನ್ನು ಬಿಟ್ಟು ಆ ಗದೆಯನ್ನೇ ಕತ್ತರಿಸಿಬಿಟ್ಟ ಕೃಷ್ಣ. ಆಮೇಲೆ ಇವನೆಂದ, ಹಬ್ಬ ಬದುಕಿದ ಹೋಗು, ಅಂತೂ ಇಲ್ಲಿಯೂ ಬದುಕಿ ಬಿಡಿದೆಯಲ್ಲ ನೀನು. ಈ ಗದೆ ಏನಾದರೂ ನಿನ್ನ ಮೈ ಮೇಲೆ ಬಿದ್ದಿದ್ರೆ ಇಷ್ಟರೊಳಗೆ ನಿನ್ನ ಕಥೆ ಮುಗಿದು ಹೋಗ್ತಾ ಇತ್ತು. ಆದರೆ ಏನೋ ಕತ್ತರಿಸಿಬಿಟ್ಟೆ, ಅಲ್ಲಿಗೆ ನೀವು ಬದುಕಿಕೊಂಡೆ ಈಗ ಸದ್ಯಕ್ಕೆ. ಆದರೆ ಬದುಕ್ತೇನಂತ ಭಾವಿಸಬೇಡ, ಇಲ್ಲಿಗೆ ಮುಗಿಲಿಲ್ಲ ಮತ್ತು ಅಂತ ಹೇಳಿಬಿಟ್ಟು ಏನು ಮಾಡ್ದ, ಒಂದು ಗಂಡುಗೋಡಲಿ ಒಂದು ಪರಶುವನ್ನು ತೆಗೆದುಕೊಂಡು ಇದರಿಂದ ನಿನ್ನ ಹೊಡಿತೇನೆ ಅಂತೇಳಿ ಬಂದ. ಆಗ ಅದನ್ನು ಇವನು ಮತ್ತದನ್ನು ಅಬ್ರ ಹಸಿಯಲ್ಲಿ ಖಡ್ಗದಿಂದ ಅದನ್ನು ಕತ್ತರಿಸಿಬಿಟ್ಟ. ಆ ಗಂಡುಗೋಡಲಿಯನ್ನು ಖಡ್ಗದಿಂದ ಕತ್ತರಿಸಿಬಿಟ್ಟ ಕೃಷ್ಣ. ಅಲ್ಲಿಗೆ ಹೀಗೆ ಸ್ವಲ್ಪ ಕಾಲ ಯುದ್ಧ ನಡೆಯಿತು. ಕೊನೆಗೆ ಯಾವ ಸ್ಥಿತಿ ಬಂತಂದರೆ ರಾಕ್ಷಸನಿಗೆ ಖಂಡಿತ ಅವನಿಗೆ ಗೊತ್ತಾಯಿತು, ನಾನು ಸಾಯುವುದೇ ಖಂಡಿತ ಸಾಯುವಂಥ ಸ್ಥಿತಿ ಸಮಯ ಹತ್ತಿರ ಬಂತು ಅಂತ ಅನಿಸ್ತಾ ಅವನಿಗೆ. ಆಗ ಅವನು ಯೋಚನೆ ಮಾಡಿದ, ಅಲ್ಲ ಇಷ್ಟೆಲ್ಲ ನನಗೆ ಇದುವರೆಗೆ ಈ ರೀತಿಯಲ್ಲಿ ಯಾರೂ ನಾನು ಈ ರೀತಿ ಸೋಲಿಸಿದ್ದೇ ಇಲ್ಲ. ಅಜೇಯತ್ವರ ವರ ಬೇರೆ ಪಡೆದಿದ್ದೇನೆ ನಾನು. ನನ್ನ ಸೋಲಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂಥೇಳಿ, ಕೊಲ್ಲುವುದಕ್ಕೂ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ವರ ಪಡೆದಿದ್ದೇನೆ. ಈಗಿರುವಾಗ ಇವನು ಯಾರಪ್ಪ? ಈಗ ನಾನು ಇನ್ನೇನು ಹೆಚ್ಚು ಕಡಿಮೆ ಅವನು ಪ್ರಜ್ಞೆ ಹೋಗಿ ಸಾಯುವಂಥ ಸ್ಥಿತಿ ಬಂದಾಗ ಆಯ್ತು ಅವನಿಗೆ. ಬಹುಶಃ ನಾನು ಸಾಯುವುದೇ ಖಂಡಿತ. ನಾನು ಸಾಯುವಂಥ ಸ್ಥಿತಿಗೆ ನನ್ನನ್ನು ತಂದಿರಬೇಕಾದ್ರೆ ಯಾರಿರಬಹುದು? ಓಹೋ, ನನ್ನ ವರ ಇದೆ, ತಂದೆ ತಾಯಿಗಳು ಒಟ್ಟಿಗೆ ಬಂದರೆ ಮಾತ್ರ ನಾನು ಸಾಯ್ತೇನೆ ಅಂತ ಹೇಳಿದಲ್ಲ. ಹಾಗಾದರೆ ಇವ್ರು ಬಂದವರು
ನನ್ನ ತಂದೆ ತಾಯಿಗಳೇ ಇರಬಹುದೇ? ಓ, ಹಾಗಾದರೆ ಇರಲೇಬೇಕು, ಇನ್ನು ನಾನು ಬದುಕುವ ಹಾಗಿಲ್ಲ. ಹಾಗಾದರೆ ಇವರೇ ಬಂದಿದ್ದಾರಾದರೆ ಖಂಡಿತ ನಾನು ಬದುಕುವ ಹಾಗಿಲ್ಲ ಅಂತ ಅನಿಸ್ತವನಿಗೆ. ಆಗ ಹೋಗಿ ಅವನ ಮುಂದೆ ಬಿದ್ದನಂತೆ. ಬಿದ್ದನವನಿಗೆ ತಾಯ ಪದದಲ್ಲಿ ಬಿದ್ದು ಕೊಡುಗಿಸಿಕೊಂಬಗೆ ಬಿದ್ದನವನಿಗೆ ತಾಯ ಪದದಲ್ಲಿ ಬಿದ್ದು ಕೊಡುಗಿಸಿಕೊಂಬವೋ ತಲೆ ಸೂರ್ಯ ಮಣಿ ಕುಂಡಲ ಮಕುಟ ಮಣಿ ಕಿರಣ ಥಳ ಥಳಿಸೆ ಭದ್ರವಾಯಿತನಲು ಅಮರರ ಭ್ರದಲಿದ್ದುದು ಈ ಕಿರಿ ಹರುಷದಿಂದ ಅವಜ್ಜನನು ಹೊಗಳುತ್ತ ಹರುಷದಿಂದ ಅವಜ್ಜನನು ಹೊಗಳುತ್ತ ಕರೆದರು ಪುಷ್ಪವೃಷ್ಟಿಗಳ ಅವನಿಗೆ ಒಂದು ರೀತಿಯಲ್ಲಿ ಜ್ಞಾನೋದಯ ಆದಾಗ ಆಯ್ತು. ಇದ್ದಕ್ಕಿದ್ದ ಹಾಗೆ ಹೌದು, ನಾನು ಕೇಳಿದ ವರ ಈಗ ನೆರವೇರುವಂಥ ಸಮಯ ಬಂದಿದೆ ಅಂತ ಕಾಣ್ತಾ ಇದೆ. ಬಂದವರು ತಂದೆ ತಾಯಿಗಳೇ ಇರಬೇಕು. ಅವನ ಒಂದು ಯೋಚನೆ ಹೀಗೂ ಇದ್ದಿರಬಹುದು. ತಂದೆ ತಾಯಿಗಳ ಹತ್ರ ಸತ್ತರೆ ಅದೇನೋ ಒಂದು ಇದ್ದಿದ್ರಲ್ಲಿ ಸಾರ್ಥಕ ಅಂತ. ಯಾಕಂದರೆ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಂದೆ ತಾಯಿಗಳು ಇರುವುದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ತಂದೆ ತಾಯಿಗಳೇ ಬಂದು ನನ್ನ ಕೊಲ್ಲುವುದಕ್ಕೆ ಮುಂದಾಗ್ತಾರೆ ಅಂತಾದರೆ ಬದುಕೋದಕ್ಕೆ ಅರ್ಹತೆ ಇಲ್ಲ ನನಗಂತ ಅರ್ಥ. ಇನ್ಯಾರು ಮತ್ತೆ ನನ್ನ ಒಂದು ನಾನು ಬದುಕಬೇಕಂತ ಬಯಸುವರು ಇನ್ಯಾರು ಇರಲಿಕ್ಕಿಲ್ಲ. ತಂದೆ ತಾಯಿಗಳು ಅದು ಆ ಥರ ಆ ಕೆಲಸ ಮಾಡ್ತಾರೆ ಅಂತಾದರೆ ಆ ರೀತಿಯ ವರವನ್ನೇ ನಾನು ಪಡೆದಿದ್ದೇನೆ. ಸದ್ಯ ಇವರೇ ಬಂದಿದ್ದಾರಲ್ಲ, ಇನ್ನೂ ಅಡ್ಡಿಲ್ಲ. ಅವನಿಗೊಂಥರ ತೃಪ್ತಿ ಆಯಿತು, ಇವರು ಬಂದಿದ್ದಾರೆ ಅಂತ. ಹೋಗಿ ಅವರ ಕಾಲಿಗೆ ಬಿದ್ದನಂತೆ. ಅಂದರೆ ತಾಯ ಪರದಲ್ಲಿ ಬಿದ್ದು ಕಳುಹಿಸಿಕೊಂಬವಳು. ತಾಯಿಯಿಂದ ಅಪ್ಪಣೆ ಪಡೆದು ಹೊರಟು ಹೋಗ್ತಾ ಇದ್ದಾನೋ, ಸಾಯುವುದಕ್ಕೆ ಅಪ್ಪಣೆ ಪಡಿತಾ ಇದ್ದಾನೋ ಎನ್ನುವ ರೀತಿಯಲ್ಲಿ ಅವರಿಬ್ಬರ ಕಾಲಬುಡದಲ್ಲಿ ಬಿದ್ದು ಬಿಟ್ಟು ಆ ಥರ ಹೇಳಿಕೊಂಡ, ಸ್ವಾಮಿ ನನಗೆ ಅರ್ಥ ಆಯಿತು, ತಾವು ಯಾರಂತ ನನಗೀಗ ಅರ್ಥ ಆಯಿತು. ನೀವು ನನ್ನ ತಂದೆ ತಾಯಿಗಳು, ಅಂದರೆ ಸಾಕ್ಷಾತ್ ನಿಮ್ಮನ್ನು ನೋಡ್ತಾ ಇದ್ದೇನೆ, ಕೃಷ್ಣ ಸತ್ಯಭಾಮಿ ಅಂತ ನನಗೆ ಗೊತ್ತಾಗಿದೆ. ನೀವು ಯಾರಂತ ಸಾಕ್ಷಾತ್ ದೇವತೆಗಳೇ, ನೀವು ದೇವರು, ನೀನು ಕೃಷ್ಣ ನಾರಾಯಣ ಅಂತ ನಾನು ತಿಳಿದಿದ್ದೇನೆ. ನೀವೇ ನನ್ನ ತಂದೆ ತಾಯಿಗಳು ಅಂತ ಈಗ ಗೊತ್ತಾಯಿತು. ಧನ್ಯನಾದೆ ನಿಮ್ಮ ದರ್ಶನದಿಂದ ಸ್ವಾಮಿ, ನನಗೆಲ್ಲ ಜ್ಞಾನೋದಯ ಆಗ್ತಾ ಇದೆ. ಈಗ ದಯವಿಟ್ಟು ನಾನು ಎಷ್ಟೋ ಅಪರಾಧಗಳನ್ನು ಮಾಡಿದ್ದೇನೆ, ನನ್ನ ಅಪರಾಧಗಳನ್ನೆಲ್ಲ ನೀನು ಕ್ಷಮಿಸಬೇಕು, ನನ್ನನ್ನು ಕಾಪಾಡಬೇಕು ಅಂತ ಕೇಳಿಕೊಂಡ. ಕೃಷ್ಣ ಹೇಳ್ದ, ಆಯ್ತಪ್ಪ, ನಿನಗೇನು ಇಷ್ಟ ಇದೆ ಹೇಳು, ಬೇಕಿದ್ರೆ ನೀನು ಬದುಕಿಸಬೇಕಂದ್ರೆ ಕೇಳಿಕೋ ಬದುಕಿಸ್ತೇನೆ ಅಂತಂದ. ನನಗೆ ಬದುಕುವಂಥ ಇಷ್ಟ ಇಲ್ಲ, ಇನ್ನು ಸಾಕಷ್ಟು ಕಾಲ ಬದುಕಿದ್ದೇನೆ, ಸಾಕು. ಇನ್ನು ನನಗೆ ಇದೇನು ನಿನ್ನ ದರ್ಶನ ಆದ ಮೇಲೆ ನನಗಿನ್ನೂ ಲೋಕದಲ್ಲಿ ಬದುಕಿರುವಂಥ ಆಸೆ ಇಲ್ಲ. ಆದರೆ ನನ್ನದು ಒಂದು ಆಸೆ ಇದೆ. ಇಷ್ಟು ದಿವಸ ತನಕ ನಾನು ತುಂಬ ನರಕಾಸುರ ಅನ್ನೋ ಹೆಸರು ಬೇರೆ ಇತ್ತು ನನಗೆ. ತುಂಬ ಲೋಕಕಂಟಕ ಅನ್ನುವ ಬಿರುದನ್ನು ನಾನು ಪಡೆದಿದ್ದೆ. ಜನರೆಲ್ಲ ನಾನು ದ್ವೇಷಿಸ್ತಾ ಇದ್ದರು. ಇನ್ನು ಮುಂದೆ ಹಾಗಾಗೋದು ಬೇಡ ಸ್ವಾಮಿ. ಏನೋ ನನ್ನ ಹೆಸರನ್ನು ಪ್ರತಿ ವರ್ಷವೂ ಆಗಿಂದಾಗ ಜನ ನೆನೆಸಿಕೊಳ್ಳಬೇಕು. ಆ ರೀತಿಯಲ್ಲಿ ಏನಾದರೂ ವ್ಯವಸ್ಥೆ ಮಾಡು ಮುಂದೆ ಕೂಡ. ಮತ್ತೆ ಒಂದು ರೀತಿಯಲ್ಲಿ ನೋಡಿದರೆ ನಾನು ಇಷ್ಟು ಒಂದು ಕೆಟ್ಟ ರೀತಿಯಲ್ಲಿ ಕೆಟ್ಟು ಹೋಗೋದಕ್ಕೆ ಬಹುಶಃ ನೀವು ಕಾರಣರು ಇರ್ಬೋದು. ನಿಮ್ಮ ಪಾಲನೆ ಪೋಷಣೆ ನನಗೆ ಸಿಕ್ಕಲಿಲ್ಲ. ಲೋಕದಲ್ಲಿ ಪಾಲನೆ ಪೋಷಣೆ ಇಲ್ಲದಂಥ ಮಕ್ಕಳು ತಂದೆ ತಾಯಿಗಳ ಒಂದು ಪ್ರೀತಿಯಿಂದ ಪ್ರೀತಿಗೆ ವಂಚಿತರಾಗ್ತಾರೆ. ಪ್ರೀತಿಯಿಂದ ವಂಚಿತರಾದಂಥ ಮಕ್ಕಳು, ಎರವಾರಂಥ ಮಕ್ಕಳು ಯಾವ ರೀತಿಯಲ್ಲಿ ಲೋಕಕಂಟಕರಾಗ್ತಾರೆ ಅಥವಾ ಕೆಟ್ಟು ಹೋಗ್ತಾರೆ ಅನ್ನೋದಕ್ಕೆ ನಾನೊಂದು ಉದಾಹರಣೆಯಾಗಾದರೂ ಲೋಕದಲ್ಲಿ ಇರಲಿ. ಆ ದೃಷ್ಟಿಯಿಂದ ಜನರ ಒಂದು ಬಾಯಲ್ಲಿ ನನ್ನ ಹೆಸರು ಸದಾ ನೆಲೆಸಿರುವ ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡು, ಅಷ್ಟೇ ನಾನು ಕೇಳ್ಕೊಡ್ತೇನೆ. ನಾನು ಮತ್ತೆ ಸಾಯ್ತೇನೆ, ಈಗ ಪ್ರಾಣ ಬಿಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತಂದ. ಆಯಿತು ಅಂತ ಹೇಳಿದ ಕೃಷ್ಣ. ಆಯಿತು, ಹಾಗೆ ವ್ಯವಸ್ಥೆ ಮಾಡ್ತೇನೆ. ಇವತ್ತಿನ ದಿವಸ ಇದು ನಿಜವಾಗಿ ಆಶ್ವಯುಜ ಮಾಸದ ಇದು ತ್ರಯೋದಶಿ, ಬೆಳಗಾದರೆ ಬೆಳಗಾದ ಚತುರ್ದಶಿ. ಈ ಚತುರ್ದಶಿಯನ್ನು ಎಲ್ಲರೂ ಮುಂದೆ ನರಕ ಚತುರ್ದಶಿ ಎಂಬ ಹೆಸರಿನಿಂದ ಆಚರಣೆ ಮಾಡುವಾಗಲಿ ಅಂತ ಒಂದು ವ್ಯವಸ್ಥೆ ಮಾಡ್ತೇನೆ. ಅಂದರೆ ಮಾಡುವವರು ಸಂತೋಷದಿಂದ ನಿನ್ನ ಹೆಸರನ್ನು ನೆನೆಸ್ಕೊಳ್ಬೇಕು. ಹಬ್ಬರ ಲೆಕ್ಕದಲ್ಲಿ ನರಕನಾದರೂ ಕೂಡ ದ್ವೇಷ ಬೇಡ, ನಿನ್ನ ಬಗ್ಗೆ ನಿನ್ನ ಪ್ರೀತಿಯಿಂದ ನಿನ್ನ ಹೆಸರು ನೆನೆಸ್ಕೊಳ್ಳೋದಕ್ಕೆ ಹಬ್ಬ ಆದ್ರಿಂದ ಅನುಕೂಲ ಆಗ್ತಾರೆ. ಆ ರೀತಿ ವ್ಯವಸ್ಥೆ ಮಾಡ್ತೇನೆ ಅಂತ ಅಂದ. ಧನ್ಯಸ್ವಾಮಿ ಅಂತ ಹೇಳಿಬಿಟ್ಟು ಅವನ ಚಕ್ರದಿಂದ ಅವನ ಕತ್ತರಿಸಿದ. ಅವನಲ್ಲೇ ಪ್ರಾಣವನ್ನು ಬಿಟ್ಟ. ಆಮೇಲೆ ಒಂದು ತೇಜಪುಂಜ ಅವನ ದೇಹದೊಳಗಿನ ಒಂದು ಪ್ರಭೆ ಬಂದು ಇವನ ಕೃಷ್ಣನ ಒಂದು ಹೃದಯದಲ್ಲಿ ಸೇರಿಕೊಂಡು ಬಿಟ್ಟು, ಅಂದರೆ ಅವನಲ್ಲಿ ಐಕ್ಯನಾದ ಅವ ಅಂತೇಳಿ ಅರ್ಥ. ಆ ರಾಕ್ಷಸನ ಅಂದರೆ ಕೊನೆಯಾಯಿತು. ಆದರೆ ಅವನಿಗೆ ಮೋಕ್ಷ ಸಿಕ್ತು ಅಂತ ನಾವು ಇಲ್ಲಿ ಭಾವಿಸಬೇಕು. ಚಕ್ರದಿಂದಲೇ ಅವನು ಕೊಂದದ್ರಿಂದಲೂ ಮತ್ತೆ ಅವನು ಎಷ್ಟಾದರೂ ಇವನ ಮಗನೇ, ಅವನು ಒಂಥರ ಪರ್ಯಾಯವಾಗಿ ಇವನಿಂದಲೇ ಹುಟ್ಟಿದವ. ಹಾಗಾಗಿ ಒಂದಷ್ಟು ಒಳ್ಳೆ ಗುಣ ಏನೋ ಇತ್ತವನೊಳಗೆ, ಆತನ ಇವನ್ನೇ ಸೇರಿಕೊಂಡ. ಅಲ್ಲಿಗೆ ಅವನ ಮೋಕ್ಷ ಆಯಿತು, ನರಕಾಸುರನ ಮೋಕ್ಷ ಆಯಿತು. ಆಮೇಲೆ ಮುಂದೆ ಬಳಿಕ
ಭೌಮನಿರುದ್ಧ ಕನ್ಯಾನಿಲಯವನು ದೈತ್ಯಾರಿ ಹೊಕ್ಕನು ಬಳಿಕ ಭೌಮನಿರುದ್ಧ ಕನ್ಯಾನಿಲಯವನು ದೈತ್ಯಾರಿ ಹೊಕ್ಕನು ಬಳಬುತ್ಪಲವನಗೆ ಪೂರ್ಣ ಶಶಾಂಕನಂದದಲ್ಲಿ ಹೊಕ್ಕನು ಲಲನೆಯರು ದೂರದಲ್ಲಿ ಕೃಷ್ಣನ ಚಲುವ ಮೂರ್ತಿಯ ನೀತಿಸುತ್ತವೆ ಲಲನೆಯರು ದೂರದಲ್ಲಿ ಕೃಷ್ಣನ ಚಲುವ ಮೂರ್ತಿಯ ಈಗಿಸುತ್ತವೆ ಗಳಿನ ನೆದ್ದರು ಕಾಣುತ್ತ ಹಸುವನು ತನುಗಳಂದದಲ್ಲಿ ನರಕಾರುಹ ಸುರ ಸತ್ತ ಮೇಲೆ ಕೃಷ್ಣ ಆ ದೇವತೆಗಳ ಸುವಸ್ತುಗಳು ಯಾವುದನ್ನೆಲ್ಲ ಅಪಹರಿಸಿ ತಂದಿದ್ದ ಅದನ್ನೆಲ್ಲ ಈಗ ವಶಪಡಿಸಿಕೊಂಡ. ಆಮೇಲೆ ಅಲ್ಲಿಯ ರಾಜ್ಯಕ್ಕೆ ಅವನ ಮಗ, ಅವನ ಹೆಸರು ಬಹಳ ಪ್ರಸಿದ್ಧವಾದ ಹೆಸರು, ಅದು ಮುಂದೆ ಭಾರತದಲ್ಲಿ ಅವನ ಬಹಳ ದೊಡ್ಡ ಒಂದು ಪಾತ್ರ ಇದೆ ಅವನಿಗೆ, ಭಗದತ್ತ ಅಂತೇಳಿ. ನರಕಾಸುರನ ಮಗ ಭಗದತ್ತ. ಆ ಭಗದತ್ತನಿಗೆ ಪಟ್ಟವನ್ನು ಕಟ್ಟಿದ. ಅವನಿಗೇನು ರಾಜ್ಯ ಬೇಕಾಗಿಲ್ಲ ಕೃಷ್ಣನಿಗೆ, ಅವನು ಪಟ್ಟದ ಕಟ್ಟಿ ಅವನಿಗೆ ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡಿಕೊಂಡಿರೋ ರಾಜ್ಯವನ್ನಂತ ಅವನಿಗೆ ಉಪದೇಶ ಮಾಡಿ ಇನ್ನೊಂದು ಕೆಲಸ ಮಾಡಲೇಬೇಕಾಯಿತು ಕೃಷ್ಣ. ಅದು ಯಾವುದಂದರೆ, ಇವ ಸೆರೆಯಲ್ಲಿಟ್ಟಿದ್ದಾನಲ್ಲ ಆ ಸ್ತ್ರೀಯರು, ಅವ್ರನ್ನೆಲ್ಲ ಸೆರೆ ಬಿಡಿಸ್ಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಆ ಸೆರೆಮನೆಯನ್ನು ಪ್ರವೇಶ ಮಾಡಿದ. ಅದೊಂದು ಅಲ್ಲಿ ಹೋದರೆ ಅವರೆಲ್ಲ ಹೇಗಾಯಿತು ಸೆರೆಮನೆಯನ್ನು ಪ್ರವೇಶ ಮಾಡಿದ್ವು ಅಂತಂದರೆ, ಉತ್ಪಲವನಗೆ ಪೂರ್ಣ ಶಶಾಂಕನಂದದಲ್ಲಿ. ಉತ್ಪಲ ಅಂತಂದರೆ ಕನ್ನೈದಿಲೆ. ಈ ನೈದಿಲೆ ಹೂವು ಚಂದ್ರನ ಪ್ರಕಾಶಕ್ಕೆ ಮಾತ್ರ ಅರಳುತ್ತಾರಂತೆ. ಹಾಗೆ ಇವರೆಲ್ಲ ಕನ್ನೈದಿಲೆ ಹಾಗೆ ಇದ್ದರು. ಆ ಸ್ತ್ರೀಯರೆಲ್ಲ ಪಾಪ ಅರಳಿರಲಿಲ್ಲ ಅವರ ಮುಖ ಎಷ್ಟೋ ದಿವಸದಿಂದ. ಇವತ್ತು ಪೂರ್ಣ ಚಂದ್ರ ಅಲ್ಲಿ ಪ್ರವೇಶ ಮಾಡಿದನು ಎನ್ನುವ ರೀತಿಯಲ್ಲಿ ಅವರೆಲ್ಲ ಅವರ ಮುಖವೆಲ್ಲ ಅರಳಿಬಿಟ್ಟಿತು. ಅವರೆಲ್ಲ ಸಂತೋಷಗೊಂಡ್ಬಿಟ್ರು. ಅಷ್ಟೇ ಅಲ್ಲಿದ್ದ ಹೆಂಗಸರೆಲ್ಲ ಆ ಸ್ತ್ರೀಯರೆಲ್ಲ ನೋಡಿ ಬಹಳ ಚೆಲುವ ಮೂರ್ತಿಯನ್ನು, ಕೃಷ್ಣನ ಆ ಸುಂದರವಾದ ಮೂರ್ತಿ ಬೇರೆ ನೋಡಿದರು. ಇಷ್ಟರಲ್ಲೇ ಅವರಿಗೆ ವರ್ತಮಾನ ಬಂದುಬಿಟ್ಟಿತ್ತು, ನರಕಾಸುರ ಸತ್ತೋಗಿದ್ದಾನೆ ಅಂತ ಹೇಳಿ. ಅಷ್ಟಾದ ಮೇಲೆ ಈಗ ನೋಡಿದ್ಲೇ ಅವರಿಗೆ ಗಳಿಲ ನೆದ್ದರು ಕಾಣು ತಸುವನು ತನುಗಳ ಅಂದದಲ್ಲಿ. ಈಗ ಪ್ರಾಣ ಕಳ್ಕೊಂಡಿದ್ದಂಥ ಒಂದು ದೇಹ ಬಿದ್ದಿರ್ತಾರೆ ಹೆಣವಾಗಿ, ಒಂದು ವೇಳೆ ಪ್ರಾಣ ತಿರುಗಿ ಬಂದರೆ ಹೇಗೆ ಎದ್ದೇಳ್ತಾರೋ ಆ ರೀತಿಯಲ್ಲಿ ಕೃಷ್ಣನ ರೂಪದಲ್ಲಿ ತಮ್ಮ ಪ್ರಾಣ ಹೋದಂಥ ಪ್ರಾಣ ಬಂತೋ ಎನ್ನುವ ರೀತಿಯಲ್ಲಿ ಅವರಿಗೆ ಅನಿಸ್ತಂತೆ. ಅಲ್ಲಿ ಕೆಲವರು ಕೂತಿದ್ರು, ಕೆಲವರು ಮಲಗಿದ್ರು, ಕೆಲವರು ಎದ್ದಿದ್ರು, ಎಲ್ಲರೂ ಅಲ್ಲಿ ಎದ್ದು ನಿಂತ್ಬಿಟ್ರು. ಕೃಷ್ಣ ನೋಡುತ್ತಲೇ ಎದ್ಬಿಟ್ಟು ಹೇಳಿ ಆಮೇಲೆ ಪರಮ ಮಂಗಲ ಮೂರ್ತಿಯನು ಪಂಕರುಗ ಮುಖಿಯರು ನೋಡಿ, ಪರಮ ಮಂಗಲ ಮೂರ್ತಿಯನು ಪಂಕರುಗ ಮುಖಿಯರು ನೋಡಿ ಮನದಲ್ಲಿ ಮರುಳುಗೊಂಡರು ಮನುಮತನ ಮಸದಲಗಿ ನುಪಟಳಗೆ ಮರುಳುಗೊಂಡರು ಮನುಮತನ ಮಸದಲಗಿ ನುಪಟಳಗೆ ವರಿಸಿದರು ತಮಗೆ ಲಕ್ಷ್ಮೀವರನೆ ವರನಾಗೆ ಮಗನುತ ವರಿಸಿದರು ತಮಗೆ ಲಕ್ಷ್ಮೀವರನೆ ವರನಾಗೆ ಮಗನುತ ಆ ಉರುತರ ಪ್ರೇಮಾನುಬಂಧನ ಪಾರವಶ್ಯದಲ್ಲಿ ಕೃಷ್ಣನ ಮುಖ್ಯ ಗುಣವೇ ಅದು ಕರ್ಷರೀತಿ ಕೃಷ್ಣ, ಎಲ್ಲರನ್ನೂ ಆಕರ್ಷಿಸುವಂಥ ಗುಣ ಆ ವ್ಯಕ್ತಿತ್ವ ಅವನದ್ದು. ಈ ಪರಮ ಮಂಗಳ ಮೂರ್ತಿಯಾದ ಅವನ ನೋಡುತ್ತಲೇ ಇವರಿಗೆಲ್ಲ ಅವರು ಮರುಳಾಗ್ಬಿಟ್ರು. ಆಮೇಲೆ ತಮಗೆ ನಿಶ್ಚಯ ಮಾಡಿದ್ರಂತೆ, ಇವನೇ ಲಕ್ಷ್ಮೀಪತಿ ನಾರಾಯಣ ಈ ರೂಪದಲ್ಲಿ ಬಂದಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವನೇ ನನಗೆ ಗಂಡ ಆಗಬೇಕು, ಮದುವೆ ಆಗೋದಿದ್ರೆ ಇವನ್ನೇ, ಇನ್ಯಾರನ್ನೂ ಬೇಡ ಅಂತ ಮನಸ್ಸೊಳಗೆ ಒಬ್ಬೊಬ್ಬಳು ಅಂದ್ಕೊಂಡ್ಲಂತೆ. ಅವಳಿಗೆ ಅಂದ್ಕೊಂಡದ್ದು ಇವಳಿಗೆ ಗೊತ್ತಿಲ್ಲ, ಇವಳಂದು ಅವಳಿಗೆ ಗೊತ್ತಿಲ್ಲ, ಅಂತೂ ತಮ್ಮೊಳಗೆ ನಿರ್ಧಾರ ಮಾಡಿಕೊಂಡ್ರು, ಇವನೇ ಗಂಡನಾಗಬೇಕು, ನನಗೆ ಇನ್ಯಾರೂ ಬೇಡ ಅಂತ ಮನಸ್ಸಿನೊಳಗೆ ಒಳಗೆ ಅವ್ರ ಮನಸ್ಸಿನಲ್ಲಿ ಪ್ರೇಮಾನುಬಂಧನ ಪಾರವಶ್ಯದಲ್ಲಿ. ಆ ಪ್ರೇಮ ಅನ್ನುವಂಥದ್ದು ಅವರಿಗೆ ಈಗ ಅವರನ್ನು ವಶಪಡಿಸಿಕೊಂಡು ಬಿಟ್ಟಿದೆ, ಪರವಶರಾಗಿ ಬಿಟ್ಟಿದ್ದಾರೆ ಪ್ರೇಮಕ್ಕೆ. ಈಗ ಅವರ ಆ ಮನೋಭಾವನೆ ಅವರ ಹಿಡಿತದಲ್ಲಿಲ್ಲ, ಅಂಥ ಸ್ಥಿತಿ ಉಂಟಾಯಿತು ಅವರಿಗೆ. ಆ ರೀತಿಯಲ್ಲಿ ಅವರಲ್ಲಿ ಎದ್ದು ನೋಡುತ್ತಲೇ ಕೃಷ್ಣನನ್ನು ಅದು ಯಾವ ರೀತಿ ಒಂದು ಮೋಡಿಯನ್ನು ಅವ್ರ ಮೇಲೆ ಮಾಡಿದ್ನೋ ಕೃಷ್ಣ ಗೊತ್ತಿಲ್ಲ, ಅಂತ ಒಂದು ಸ್ಥಿತಿ ಉಂಟಾಯ್ತು ಅವರಿಗೆ. ಎಲ್ಲ ಹಾಗೆ ಚಿತ್ರದ ಹಾಗೆ ನಿಂತರಂತೆ. ಮುಂದೆ ಚಿತ್ರವು ಸತಿಯರು ಸಂದನಿಸಿ ಕಂಗಳಲ್ಲಿ ನೆರೆ ಕುಡಿ ಬಂದದೆ ಮುಂದೆ
ಗದವೋಗದಿಯರು ದನಿಸಿ ಕಂಗಳಲ್ಲಿ ನೆರೆ ಕುಟಿ ಬಂದದಲ್ಲಿ ಕಮನೀಯ ಮೂರ್ತಿಯ ಮಾನರಿಸಿರುತ್ತ ನಿಂದಿರಲು ಕಮಲಾಕ್ಷಿಯರ ಮನದಂದವನು ಕಾಣುತ್ತ ಕೃಷ್ಣ ನಿಂದಿರಲು ಕಮಲಾಕ್ಷಿಯರ ಮನದಂದವನು ಕಾಣುತ್ತ ಕಳುಹಿದರು ಅಂದನಂದರಳು ಒನಿ ಬರಲು ವಿಭವದಲ್ಲಿ ನಿಜ ಪುರಂಗೆ ಆಗ ಮುಂದೆ ಎಲ್ಲ ಚಿತ್ರದ ಗೊಂಬೆಗಳ ಹಾಗೆ ಸ್ತಬ್ಧರಾಗಿ ನಿಂತುಕೊಂಡು ಒಂದೇ ಸಮನೆ ಕೃಷ್ಣನ ನೋಡ್ತಾ ಇದ್ರು ಅವರೆಲ್ಲ. ಕೃಷ್ಣ ಅವರೆಲ್ಲ ಹೇಳ್ದ, ನೋಡಿ ನೀವೆಲ್ಲ ಇನ್ನು ನಿಮ್ಮ ಊರಿಗೆ ಹೋಗ್ಬೋದು, ಯಾಕಂದರೆ ನಿಮ್ಮ ಬಿಡುಗಡೆ ಆಗಿದೆ, ನರಕಾಸುರನ ಸಂಹಾರ ಆಗಿದೆ, ಇನ್ನು ನಿಮ್ಗೆ ಯಾವ ಭಯವೂ ಇಲ್ಲ, ಸುಖವಾಗಿ ಹೋಗಿ ನಿಮ್ಮೂರಲ್ಲಿ ನೆಲೆಸುವಂಥವರಾಗಿ ಹೋಗಿ ನಿಮ್ಮ ಊರಿಗೆ ಅಂತ ಎಲ್ಲ ಅಂದ ಕೃಷ್ಣ. ಅವರೆಲ್ಲ ಅಂದರು, ಅಯ್ಯೋ ಸ್ವಾಮಿ ನೀನು ಹೀಗೆ ಮಾತ್ರ ಹೇಳಬೇಡ, ದಯವಿಟ್ಟು ನಾವು ಎಲ್ಲಿಗಂತ ಹೋಗಲಿ, ಈಗ ಎಷ್ಟು ವರ್ಷವಾಯಿತು ನಾವು ಊರನ್ನು ಬಿಟ್ಟು, ಊರಲ್ಲಿ ಯಾರಿದ್ದಾರೋ ಯಾರಿಲ್ಲವೋ ನಮಗೆ ಗೊತ್ತಿಲ್ಲ, ತಂದೆ ತಾಯಿಗಳು ಇದ್ದಾರೋ ಇಲ್ವೋ, ಇದ್ದರು ಎಲ್ಲಿದ್ದಾರೋ ಹೇಗಿದ್ದಾರೋ ಅದು ಗೊತ್ತಿಲ್ಲ, ಬದುಕಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ, ಒಂದು ವೇಳೆ ಹೋದರೂ ಕೂಡ ನಮ್ಮನ್ನು ಮನೆಗೆ ಸೇರಿಸ್ತಾರೆ ಅನ್ನುವಂಥ ಭರವಸೆ ಇಲ್ಲ. ನಾವು ಇಷ್ಟು ವರ್ಷ ಇಲ್ಲಿ ಇವನ ಸೆರೆಯಲ್ಲಿ ಇದ್ದ ಮೇಲೆ ಸಮಾಜ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾರೋ ಗೊತ್ತಿಲ್ಲ, ನಾವು ಸಮಾಜದಲ್ಲಿ ಸ್ವೀಕಾರಾರ್ಹವಾಗ್ತೇವೋ ಇಲ್ವೋ, ಆಮೇಲೆ ನಾವು ಬೀದಿ ಪಾಲಾಗ್ತೇವೆ ಸ್ವಾಮಿ, ಅನಾಥರಾಗ್ತೇವೆ, ನಾವು ಖಂಡಿತ ಕೈ ಬಿಡಬೇಡ, ನಮ್ಮನ್ನು ಬೀದಿ ಪಾಲು ಮಾಡಬೇಡ, ಏನಾದರೂ ಸರಿ ನಿನ್ನ ಪಾಲ ಸೇವೆ ಮಾಡಿಕೊಂಡು ನಿನ್ನ ಜೊತೆಯಲ್ಲೇ ನಾವು ಇದ್ದುಬಿಡ್ತೇವೆ ಕಡೆವರೆಗೆ, ಅಷ್ಟೊಂದು ಅನುಕೂಲ ಅವಕಾಶ ಮಾಡಿಕೊಡು ಸ್ವಾಮಿ ಅಂತ ಎಲ್ಲರೂ ಕೇಳಿಕೊಂಡು ಬಿಟ್ರು. ಕೃಷ್ಣನಿಗೆ ಅಂದ, ಅಲ್ಲಪ್ಪ ಈಗ ನನಗಿರೋದು 2 ಪಾದ, ಈಗಾಗಲೇ ಸೇವೆ ಮಾಡೋಕ್ಕೆ 8 ಜನ ಇದ್ದಾರೆ, ಇನ್ನು ನಿಮಗೆಲ್ಲ ಎಲ್ಲಿಂದ ಪಾದ ತರಲಿ ಸೇವೆ ಮಾಡೋದಕ್ಕೆ, ನಾನಿನ್ನು ಇದು ಸಾಧ್ಯ ಇಲ್ಲಪ್ಪ, ಎಲ್ಲ ಸಾಧ್ಯ ಇಲ್ಲ, ಇದು ಹೇಗೆ ಸಾಧ್ಯ, ನೋಡಿ ಏನೋ ಒಂದು ನಿಮ್ಮ ಊರಿಗೆ ತಲುಪಿಸುವಂಥ ವ್ಯವಸ್ಥೆ ಬೇಕಾದ್ರೆ ನಾನೇ ಮಾಡ್ತೇನೆ ಅಂತಂದ. ಆಮೇಲೆ ಇಲ್ಲ ಇಲ್ಲ ಯಾವ ಕಾಲಕ್ಕೂ ನಾವು ಹೋಗೋದಿಲ್ಲ, ಇಲ್ಲ ಅಂದರೆ ನಾವು ಪ್ರಾಣ ತೆಕ್ಕೊಳ್ತೇವೆ, ಪ್ರಾಣ ಬಿಡ್ತೇವೆ ಅಷ್ಟೇ, ನೀನೇ ನಮ್ಮನ್ನು ಕೈ ಹಿಡಿಬೇಕು ಅಂತ ಎಲ್ಲ ಕೇಳ್ಕೊಂಡ್ರು. ಸತ್ಯಭಾಮಿ ಮುಖ ನೋಡ್ದ ಕೃಷ್ಣ. ಸತ್ಯಭಾಮ ಏನು ನೋಡು, ಎಂಥ ಗ್ರಾಚಾರ ನೋಡು, ಬಹುಶಃ ಬೆಳೆಸಿದೆ ತಪ್ಪಾಯ್ತಂತ ಕಾಣ್ತಾರೆ, ಇವನ್ನ ಸೆರೆಮನಿನ ಬೆಳೆಸಿದೆ ತಪ್ಪಾಯ್ತಂತ ಕಾಣ್ತಾ ಇದೆ, ನೀನೇ ಸ್ವಲ್ಪ ಹೇಳೋವರಿಗೆಲ್ಲ ಅಂದ ಕೃಷ್ಣ. ಸತ್ಯಭಾಮಿ ಅಂದ್ಲು, ಸ್ವಾಮಿ ಅವ್ರು ಹೇಳೋದು ಸರಿಯಾಗೇ ಇದೆ, ಅವರು ಹೇಗಿದ್ರು ಈಗ 8 ಜನ ಇದ್ದೇವೆ ನಾವು, ಎಷ್ಟು ಜನ ಅವರು ಒಂದು ಮೂಲೆಯಲ್ಲಿ ಇರಲಿ ಬರಲಿ ಪರವಾಗಿಲ್ಲ, ಸುಮ್ಮನೆ ನೀವು ಅವ್ರನ್ನ ತಿರಸ್ಕರಿಸೋದು ಬೇಡ, ಪಾಪ ಅವ್ರು ಹೇಳೋದು ಸತ್ಯವಾಗಿದೆ, ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ, ನೀವು ಅಷ್ಟು ಒಂದು ಅವ್ರ ಮೇಲೆ ಒಂದು ಸ್ವಲ್ಪ ರಿಯಾಯಿತಿ ತೋರಿಸಬಾರ್ದ ನೀವು ಅಂತ ಸತ್ಯಭಾಮಿ ಕೇಳಲು. ಸರಿ ಮಾರಿತೆ, ನೀನೇ ಹೇಳಿದ್ಮೇಲೆ ನಾನು ಇನ್ನೇನು ಮಾಡಲಿ, ಆಯಿತು ಹಾಗಾದರೆ ಇವರು ಊರಿಗೆ ನಮ್ಮ ಊರಿಗೆ ಹೋಗಲಿ, ಇಲ್ಲಿರೋದು ಬೇಡ, ಹೋಗೋದಕ್ಕೆ ಹೀಗೆ ಹೋಗೋದು ಬೇಡ, ಎಷ್ಟೋ ದಿವಸ ಆಯ್ತು ಪಾಪ ಸರಿಯಲ್ಲಿದ್ದರು, ಭಾಳ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಮಾನಸಿಕವಾಗಿ ಸ್ವಲ್ಪ ಅವರಿಗೆ ಉತ್ಸಾಹ ತುಂಬಬೇಕು, ಅದಕ್ಕೋಸ್ಕರ ಒಂದು ಕೆಲಸ ಮಾಡಿ ಎಲ್ಲವರಿಗೆ ಆಜ್ಞೆ ಕೊಟ್ಟ, ಒಂದು ಸ್ನಾನ ಮಾಡಿಸ್ಬೇಕು ಅವರಿಗೆ, ಅಂದರೆ ಮಜ್ಜನ ಅಂದರೆ ಎಣ್ಣೆ ಸ್ನಾನ ಮಾಡಿಸಿ, ತೈಲಾಭ್ಯಂಜನ ಮಾಡಿಸಿ, ಮಂಗಳ ಸ್ನಾನ ಮಾಡಿಸ್ಬೇಕು, ಆಮೇಲೆ ಅವರಿಗೆ ಹೊಸ ವಸ್ತ್ರ ಇತ್ಯಾದಿಗಳನ್ನು ಕೊಡಬೇಕು, ಅವರ ಅಲಂಕಾರ ಮಾಡಿಕೊಳ್ಳಬೇಕು, ಅವರು ಆಭರಣ ಇತ್ಯಾದಿಗಳನ್ನು ಕೊಟ್ಟು ಅಲಂಕಾರ ಮಾಡಿ, ಆಮೇಲೆ ಬೇಕಾದರೆ ಭೋಜನಾದಿಗಳನ್ನು ಮಾಡಿಸಿ, ಒಂದು ಅವತರಣ ಮಾಡಿಸಿ ಅವರನ್ನು ಕಳಿಸ್ಕೊಟ್ಬಿಡಿ, ಅಂದಣದಲ್ಲಿ ಕುಳ್ಳಿರಿಸಿ ಈ ರಾಕ್ಷಸರೆಲ್ಲ ಹೊತ್ಕೊಂಡು ಹೋಗಲಿ ಅಲ್ಲಿಗೆ ದ್ವಾರಕಾಪುರ, ಯಾರು ಬದುಕಿದ್ರು ರಾಕ್ಷಸರು ಇದ್ದಾರಲ್ಲ ನರಕಾಸುರನ ಕಡೆಯವರು ಎಲ್ಲ ಹೊತ್ಕೊಂಡು ಹೋಗಿ ಅಲ್ಲಿ ದ್ವಾರಕೆಯಲ್ಲಿ ಬಿಡಬೇಕು, ಒಳ್ಳೆ ರಕ್ಷಣೆಯ ಸಮೇತ ಅವರಲ್ಲಿ ಹೋಗಲಿ ಅಂತ ಕೃಷ್ಣ ಒಂದು ಆಜ್ಞೆ ಮಾಡಿದ. ಅಂದರೆ ಇಲ್ಲಿಗೆ ಏನಾಯಿತು ಅಂದರೆ ಆ ಕಾರಣಕ್ಕಾಗಿಯೇ ನಾವು ನರಕ ಚತುರ್ದಶಿ ದಿವಸ ಬೆಳಗ್ಗೆ ಆ ಅಭ್ಯಂಜನ ಸ್ನಾನ ಮಾಡುವಂಥ ಕ್ರಮ ಇದರಿಂದ ಬಂತು ಅಂತ. ಅವತ್ತು ನಾವು ಅಭ್ಯಂಜನ ಸ್ನಾನ ಮಾಡಿದರೆ ಸೆರೆಯಿಂದ ಬಿಡುಗಡೆ ಹೊಂದಿದ ಹಾಗೆ, ಸೆರೆಯಿಂದ ಬಿಡುಗಡೆ ಹೊಂದಿದಂಥ ಈ ಸ್ತ್ರೀಯರೆಲ್ಲ ಹೇಗೆ ಅಭ್ಯಂಜನ ಮಾಡಿದ್ರು ಹಾಗೆ ನಾವು ಅವತ್ತು ಅದೇ ರೀತಿಯಲ್ಲಿ ಅಭ್ಯಂಜನ ಮಾಡ್ತೇವೆ, ಹೊಸ ಬಟ್ಟೆ ಉಟ್ಕೊಳ್ತೇವೆ, ಆಭರಣಾದಿಗಳು ಇದ್ದವರು ತೊಟ್ಕೊಳ್ತಾರೆ, ಇದೆಲ್ಲ ಅಲಂಕಾರ, ಭೋಜನ ಇತ್ಯಾದಿಗಳೆಲ್ಲ ಅವತ್ತು ಅವತರಣ ಇತ್ಯಾದಿಗಳೆಲ್ಲ ನಡೀತದೆ. ಬಲಿಪಾಡ್ಯ ಮುಂದೆ, ಅದು ಮುಂದೆ ದಿವಸ ನೆಕ್ಸ್ಟ್ ಡೇ ಚತುರ್ದಶಿ, ಆಮೇಲೆ ಅಮಾವಾಸ್ಯೆ, ಆಮೇಲೆ 3 ದಿವಸ ನಡೀತಲ್ಲ. ಇದು ನರಕ ಚತುರ್ದಶಿ ನಮಗೆ ಅದು ಬಲಿಂದ ಕಥೆ, ಅದು ಬೇರೆ, ಅದು ಬಂದಿದೆ, ಅದು ಸರಿ, ಅದಕ್ಕೆ ಬೇರೆ ಕಥೆ ಇದೆ, ಅದು ಹೇಳಿದ್ವಲ್ಲ ಒಂದ್ಸಲ ಹೇಳಿದ್ವಿ ಅಂತ ಕಾಣ್ತದೆ. ಇದು ಜನಜನಿತವಾದ ವಿಚಾರ, ಇದು ಇಲ್ಲಿಲ್ಲ, ಆದರೆ ನಾವು ಇದು ಅಲ್ಲಿ ಇಲ್ಲಿಗೆ ಅನ್ವಯಿಸ್ಕೊಳ್ಬೇಕಷ್ಟೇ. ಹಾಗೆ ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅಮ್ಮ ಸತ್ತೋಗಿದ್ದಾನೆ ಪಾಪ, ಅದು ಅಶೌಚ, ಒಂದು ರೀತಿಯಲ್ಲಿ ಅದು ಸೂತಿಕ ಇದ್ದ ಹಾಗೆ, ಆದರೂ ಈಗ ಸೂತಿಕರ ವಾತಾವರಣ ಇಲ್ಲ, ಯಾಕಂದರೆ ಅವ ಲೋಕಕಂಟಕ ಅನ್ನೋ ದೃಷ್ಟಿಯಿಂದ ಹೋಗಿದ್ದಾನೆ, ಒಂದು ಅವನಿಗೆ ಮೋಕ್ಷ ಸಿಕ್ಕಿದೆ, ಕೃಷ್ಣನೇ ಅವನಿಗೆ ಒಳ್ಳೆ ಸದ್ಗತಿಯನ್ನು ಕರುಣಿಸಿದ್ದಾನೆ, ಆದ್ದರಿಂದ ಶುಭ ಅನ್ನುವ ದೃಷ್ಟಿಯೂ ಉಂಟು.
ಮತ್ತೆ ಅವನೇ ಹೇಳಿದಾನಲ್ಲ, ನನ್ನ ಒಳ್ಳೆಯ ಮನಸ್ಸಿಂದ ಎಲ್ಲರೂ ನೆನೆಸಿಕೊಳ್ಳುವಾಗಲಿ ಅಂತಂದಿದ್ದಾನಲ್ಲ. ನರಕ ಚತುರ್ದಶಿ ಅವನ ಹೆಸರಲ್ಲಿ ಎಲ್ಲ ಜನ ಇವತ್ತಿಯೂ ಕೂಡ ಹಬ್ಬ ರೂಪದಲ್ಲಿ ಅದನ್ನು ಆಚರಿಸ್ತಾ ಇದ್ದಾರೆ. ಆದ ರೀತಿಯಲ್ಲಿ ಅದು ಒಂದು ಶುಭ ಮಂಗಳಕರವಾದ ಒಂದು ಸನ್ನಿವೇಶ. ಈ ಒಂದು ಹಬ್ಬ ಕೂಡ ಅಷ್ಟೇ, ದೀಪಾವಳಿ ಹಬ್ಬ ಎಲ್ಲರಿಗೂ ತುಂಬ ಸಂತೋಷವನ್ನು ಉಂಟು ಮಾಡುವಂಥ ಹಬ್ಬ. ಅದಕ್ಕೆ ಹಿನ್ನೆಲೆಯಾಗಿ ಈ ಒಂದು ಕತೆ ಇದೆಲ್ಲ ನಾವು ನೋಡಿದ್ದೇವೆ ಇವತ್ತು. ಆ ನರಕಾಸುರನ ಕತೆ ಅದನ್ನು ನಾವು ಕೊನೆಯಲ್ಲಿ ಈಗ ಈ ಒಂದು ಸ್ತ್ರೀಯರನ್ನೆಲ್ಲ ಕಳಿಸಿಕೊಟ್ಟ ಕೃಷ್ಣ ಇನ್ನು ಮುಂದಿನ ಭಾಗವನ್ನು ಮುಂದಿನ ಸಲ ನೋಡಬೇಕಾಗ್ತದೆ. ಆ ಪರಮಾತ್ಮ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅದು 69ನೇ ಅಧ್ಯಾಯ ಮುಗೀತು. 69 ಈ 70ನೇ ಮುಂದಿನದು. ಹಾಗೆ ಅಲ್ಲಿಗೆ ಎಲ್ಲ ಆ ಪರಮಾತ್ಮ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಂಗಳ ಪದ್ಯದ ವಾಚನದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೇವೆ. ಆವನಿರ ಹೋದುವನು ಕೇಳುವನು ಈ ಮುರಗರನ ಮಂಗಳ ಪಾವನ ಮಡ ಚರಿತವನು ಕಾರುಣ್ಯ ಭರಿತವನು ದೇವ ಸನ್ನಿಭ ಶುಗ ಮುನಿ ಪ್ರಸಾದಿತವನು ಇವರಿಬ್ಬರ ಕೇಳುವರ ಕೇಳುವನ ನೆರೆ ಕಾವನು ಕಾರುಣ್ಯ ನಿಧಿ ಕೃಷ್ಣ ಹೇಳುವರ ಕೇಳುವರ ನೆರೆ ಕಾವನ ಕಾರುಣ್ಯ ನಿಧಿ ಕೃಷ್ಣ ನಿಜ ಪದವನೊಲಿದಿತ್ತು ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಜಾಃ ಗೋಬ್ರಾಹ್ಮಣೇಭ್ಯಃ